ಎಲ್ಲ ಸಂಪೂರ್ಣವಾಗಿ ಕಣ್ಣುಗಳು ಮುಚ್ಚೋಣ. ಹೌದು ಡ್ಯಾಡಿ, ನೀವು ನಮ್ಮೊಂದಿಗಿರಬೇಕಾದ್ರೆ ನಮಗೆ ಎಂಥ ಆನಂದ. ಏನೇ ಅಡ್ಡ ಬರ್ಬೋದು, ಯಾವುದೇ ಬಿರುಗಾಳಿ ಬರಬಹುದು, ಯಾವುದೇ ಪರಿಸ್ಥಿತಿಗಳು ಬರ್ಬೋದು, ಬಟ್ ನೀವು ನಮ್ಮೊಂದಿಗಿರಬೇಕಾದ್ರೆ ನೀವು ಹೇಳಿದ್ದೀರಿ, ನಾನು ನಿಮ್ಮೊಂದಿಗಿದ್ದೇನೆ, ನನ್ನ ಸದಾಕಾಲ ನಿಮ್ಮನ್ನು ಮುನ್ನಡೆಸುವಂತಹ ಒಳ್ಳೆಯ ಕುರಿಗಾಹಿಯಾಗಿದ್ದೇನೆ, ಭಯಪಡಬೇಡಿ, ನಾನು ನಿನ್ನೊಂದಿಗೆ ಸದಾಕಾಲ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ನೀವು ನಮ್ಮೊಂದಿಗಿರುವಾಗ ನಿಮ್ಮ ವಾಕ್ಯದ ಪ್ರಕಾರ ನಾವು ಸತತವೂ ಹರ್ಷಿಸಿ ಆನಂದ ಪಡುವಂತೆ ಆ ನಿಮ್ಮ ಪ್ರಸನ್ನತೆ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ನಿಮಗೆ ಕೋಟಿ ಕೊಡಿ ಸ್ತೋತ್ರಪ್ಪ. ಕೇವಲ ಡ್ಯಾಡಿ, ಈ ನಿಮಿಷದಲ್ಲಿ ನಾವು ನಿಮ್ಮ ವಾಕ್ಯವನ್ನು ನುಡಿಯುವುದು ಮಾತ್ರವಲ್ಲ, ನಿಮ್ಮ ವಾಕ್ಯದಂತೆಯೇ ನಮ್ಮ ಆಲೋಚನೆಗಳನ್ನು ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ನಮ್ಮ ನಿರ್ಧಾರಗಳನ್ನು ಮತ್ತು ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಮುನ್ನಡೆಯುವಂತೆ ಈ ತರಗತಿ ನಮ್ಮ ಒಬ್ಬೊಬ್ಬರನ್ನು ಕೂಡ ಬಲಪಡಿಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಬೆಳಗಿನ ಸುಪ್ರಭಾತದಿಂದ ಈ ನಿಮಿಷದವರೆಗೂ ನಮ್ಮನ್ನು ನಿಮ್ಮ ಕೃಪೆಯೊಂದಿಗೆ, ನಿಮ್ಮ ಕರುಣೆಯೊಂದಿಗೆ ನಮ್ಮನ್ನು ಸಂರಕ್ಷಿಸಿ, ನಿಮ್ಮ ಪ್ರಸನ್ನತೆಯ ಅಧೀನದಲ್ಲಿ ನಮ್ಮನ್ನು ಸುಭದ್ರವಾಗಿ, ಸುರಕ್ಷಿತವಾಗಿ ಈ ನಿಮಿಷದವರೆಗೂ ನಮ್ಮನ್ನು ಮುನ್ನಡೆಸಿದ್ದಕ್ಕಾಗಿ ನಿಮಗೆ ಕೋಟಿ ಕೊಡಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ಯಾವ ಸಮಯದಲ್ಲಿ ಈ ಲೋಕಕ್ಕೆ ಏನು ಸಂಭವಿಸಿದೋ ಯಾರಿಗೂ ಗೊತ್ತಿಲ್ಲ, ಬಟ್ ಆದರೆ ಆರಂಭದಲ್ಲೇ ಅಂತ್ಯವನ್ನು ಅರಿತಂತ ನಿಮಗೆ ನಮ್ಮ ಮುಂದಿನ ಒಂದೊಂದು ಕ್ಷಣವೂ ಕೂಡ ನೀವು ಸೃಷ್ಟಿಸಲ್ಪಟ್ಟಂತಹ ಈ ಭೂಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಒಂದೊಂದು ಕ್ಷಣವೂ ಕೂಡ ಏನು ಸಂಭವಿಸ್ತದೋ ಅದೆಲ್ಲ ನಿಮಗೆ ಆರಂಭದಲ್ಲಿಯೇ ನಿಮಗೆ ತಿಳಿದಿದೆ. ಪ್ರವೇಶಿಸುವ ಈ ನಿಮಿಷದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುವಾಗ, ವಿಶೇಷವಾಗಿ ಇಲ್ಲಿ ಬಂದಿರುವಂಥ ನಿಮ್ಮ ಪ್ರಿಯ ಮಕ್ಕಳನ್ನು ಇನ್ನು ಬರಲಿಕ್ಕೆ ಸಾಧ್ಯವಿಲ್ಲದೆ ದೂರದ ಸ್ಥಳಗಳಿಂದ ಯೂಟ್ಯೂಬ್ ಮೂಲಕ, ನಾನಾ ವಿಧವಾದ ಟೆಕ್ನಾಲಜಿ ಮೂಲಕ ಈ ಒಂದು ತರಗತಿಯಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಅಂತ ಪ್ರತಿಯೊಬ್ಬೊಬ್ಬರನ್ನು ಕೂಡ ಒಳ್ಳೆಯ ಕುರಿಗಾಹಿಯಾಗಿರುವಂಥ ಪ್ರಭು ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದಾನೆ. ಈ ತರಗತಿಯಲ್ಲಿ ನಮ್ಮನ್ನು ಜೀವಜಲ ತುಂಬಿ ತುಳುಕುವಂತಹ ಆ ತಿಳಿ ಕೊಳಗಳ ಬಳಿಗೂ ಎಂದಿಗೂ ದಾಹವಾಗದೆ ಸದಾಕಾಲ ಸಮೃದ್ಧಿ ತುಂಬಿ ತುಳುಕುವಂತಹ ಹಸಿರು ಹುಲ್ಲುಗಾವಲಿಗೆ ನಮ್ಮನ್ನು ಕೊಂಡೋಗಿ ಅಲ್ಲಿ ನಮ್ಮನ್ನು ತಂಗಿಸಿ ನಮ್ಮನ್ನು ಅಲ್ಲೇ ನೀವು ಮುನ್ನಡೆಸುವಂತಹ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವೆ, ನೀವು ನಮ್ಮ ರಾಜಾದಿರಾಜರು, ನಮ್ಮ ಒಡೆಯರು, ಸಕಲವನ್ನು ಅರಿತವರು ನೀವಾಗಿದ್ದೀರಿ. ಈ ನಿಮಿಷದಲ್ಲಿ ನಿಮ್ಮ ಆತ್ಮರ ಮೂಲಕ ನಮ್ಮನ್ನು ಈ ತರಗತಿಯಲ್ಲಿ ಮುನ್ನಡೆಸುತ್ತೀರಿ ಎಂಬುದಾಗಿ ದೃಢವಾಗಿ ನಂಬುತ್ತಾ, ಪವಿತ್ರಾತ್ಮರೇ, ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಡ್ತಿದ್ದೇನೆ. ಯಾವ ರೀತಿ ಆ ನನ್ನ ಪ್ರೀತಿಯ ಸಹೋದರರ ಮೂಲಕ ಯಾವ ರೀತಿ ನಮ್ಮನ್ನು ಈ ಆರಾಧನೆಯಲ್ಲೂ ಈ ಸ್ತುತಿ ಸ್ತೋತ್ರದಲ್ಲೂ ಮುನ್ನಡೆಸಿದರು, ಅದೇ ರೀತಿ ತರಗತಿಯಲ್ಲಿ ನಿಮ್ಮ ಕೃಪೆಯಡಿಯಲ್ಲಿ ನಿಮ್ಮ ಅಭಿಷೇಕದೊಂದಿಗೆ ಲೌಕಿಕವಾದ ರೀತಿಯಲ್ಲಿ ನೀವೇ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಿಮಗೆ ಕೋಟಿ ಕೊಡಿ ಸ್ತೋತ್ರಾತ್ಮರೇ. ಪವಿತ್ರಾತ್ಮರೇ, ಸರಳವಾಗಿ, ಸುಲಭವಾಗಿ, ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನೀವು ಕಲಿಸಿಕೊಡುವಂಥ ಒಂದೊಂದು ಕಾರ್ಯಗಳನ್ನು ನಾವು ಗ್ರಹಿಸಿಕೊಂಡು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯುವಂತೆ ನಮ್ಮ ಒಬ್ಬೊಬ್ಬರ ಹೃದಯವನ್ನು ಈಗಾಗಲೇ ಅಭಿಷೇಕ ಮಾಡಿದ್ದೀರಿ. ಓ ಪವಿತ್ರಾತ್ಮರೇ, ನಮಗೆ ಬಿಡುಗಡೆಯನ್ನು ಶಾಶ್ವತವಾಗಿ ನೀಡುವಂತಹ ಆ ಸತ್ಯದ ಮಾರ್ಗವನ್ನು ನೀವೇ ನಮಗೆ ಇಂದು ತಿಳಿಯಪಡಿಸಿರಿ. ನಾವು ಗ್ರಹಿಸಿಕೊಂಡಿದ್ದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸಲು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ತರಗತಿ ನಮಗೆ ಸಹಾಯ ಮಾಡುವಂತಾಗಲಿ. ಈ ತರಗತಿಯಲ್ಲಿ ನಾವು ಯಾವ ಏರಿಯಾದಲ್ಲಿ ಕುಗ್ಗಿ ಹೋಗ್ತಾ ಇದ್ದೇವೋ, ಯಾವ ವಿಷಯದಲ್ಲಿ ಇನ್ನೂ ಕೂಡ ನಿಮ್ಮನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮ ವಾಕ್ಯವನ್ನು ನಂಬದೆ ಲೌಕಿಕ ಮಕ್ಕಳಂತೆ ಲೋಕದ ಕಾರ್ಯಗಳು ನಂಬಿದೆವೋ, ಆ ನಂಬಿಕೆ ಸಂಪೂರ್ಣ ನಾಶವಾಗಿ ನಿಮ್ಮ ವಾಕ್ಯ ಹೇಳ್ತದೋ ಅದನ್ನು ಮಾತ್ರ ನಮಗೆ ಜೀವಿಸುವಂತೆ ಪವಿತ್ರಾತ್ಮರು ತಿಳಿಯಪಡಿಸುವಂತಹ ಆ ಸಿಗ್ನಲ್ಗಳನ್ನು ಸ್ವೀಕರಿಸಿಕೊಂಡು ಅದಕ್ಕನುಗುಣವಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಈ ತರಗತಿ ಬಲಪಡಿಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನ ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಮತ್ತು ಹೊಂದಿಕೊಂಡಿದ್ದನ್ನು ನಾವು ಗ್ರಹಿಸಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಪರರಿಗೂ ಕೂಡ ಅದನ್ನು ತಲುಪಿಸುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ
ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಿಮ್ಮನ್ನು ಮಾತ್ರವಲ್ಲ, ಯಾರೆಲ್ಲ ಯೂಟ್ಯೂಬಲ್ಲಿ ಈ ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ ನಿಮ್ಮನ್ನು ಕೂಡ ಪ್ರಭು ಯೇಸು ನಾಮದಲ್ಲಿ ವಂದಿಸುತ್ತಾ ತಂದೆಯ ಸನ್ನಿಧಿಯಲ್ಲಿ ಕಾಲ ಕಳೆಯಲು ನಿಮ್ಮೆಲ್ಲರನ್ನ ಅತಿ ಸಂತೋಷದೊಂದಿಗೆ, ಚಪ್ಪಾಳೆಯೊಂದಿಗೆ, ಆನಂದದೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತಾನೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್. ನಾನು ಎಸ್ಪೆಷಲಿ ಥ್ಯಾಂಕ್ ಗಾಡ್, ಕಳೆದ ಭಾನುವಾರದಿಂದ ಜಸ್ಟ್ ಎಲ್ಲ ಕಡೆ ಓದ್ ಕಡೆ ಎಲ್ಲ ದೇವರ ಪ್ರೇರಣೆ ಅನುಗುಣವಾಗಿ ಒಂದೇ ಒಂದು ವಿಷಯವನ್ನು ನಾನು ಟೀಚ್ ಮಾಡ್ತಾ ಇದ್ದಾನೆ. ದೇವರ ಪ್ರೇರಣೆ ಅನುಗುಣವಾಗಿ ಒಂದೇ ಒಂದು ವಿಷಯ. ಅದೇನಂತಂದರೆ, ಯಾಕೆಂದರೆ ಓದ್ ಕಡೆ ಎಲ್ಲ ದೊಡ್ಡ ಪ್ರಶ್ನೆ ಏನಂತಂದರೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾವೆ, ಬಟ್ ನಮ್ಮ ಜೀವಿತದಲ್ಲಿ ಯಾಕೆ ಜಸ್ಟ್ ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನಗೆ ಹೌದು, ಮೊದಲಾದರೆ ನಾನು ತಪ್ಪಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾವೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ದೇವರ ವಾಕ್ಯ ನುಡಿತಾ ಇದ್ದಾವೆ, ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾವೆ, ಪ್ರತಿದಿನ ಸಾಯಂಕಾಲ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ, ನಾನು ನೋಟ್ಸ್ ಬರೀತಾ ಇದ್ದಾನೆ. ಆದರೂ ಕೂಡ ಯಾತಕ್ಕಾಗಿ ನನ್ನ ಶರೀರದಲ್ಲಿ ಒಂದು ರೋಗಕ್ಕಾಗಿ ನಾನು ಪ್ರಾರ್ಥನೆ ಮಾಡುವಾಗ ಯಾಕೆ ರೋಗ ನಾಶವಾಗಿ ಆರೋಗ್ಯನ ಪಡ್ಕೊಳಕ್ಕಾಗ್ತಾ ಇಲ್ಲ? ನನ್ನ ಸಾಲದವರೆಯಿಂದ ನಾನು ಯಾಕೆ ಬಿಡುಗಡೆಯನ್ನು ಕಂಡು ಸಮೃದ್ಧಿ ಕಾಣಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನನ್ನ ಅನೇಕ ಏರಿಯಾಗಳಲ್ಲಿ ನನ್ನ ಸ್ವಭಾವ ಬದಲಾವಣೆ ಆಗ್ತಾ ಇಲ್ಲ, ನನ್ನ ನಡೆನುಡಿ ಬದಲಾವಣೆ ಆಗ್ತಾ ಇಲ್ಲ, ನನ್ನ ಜೀವಿತ ಬದಲಾವಣೆ ಆಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳು ಒಂದಲ್ಲ ಒಂದು ಏರಿಯಾದಲ್ಲಿ ನನ್ನನ್ನು ಕೂಡ ಸೇರಿಸ್ಕೊಂಡು ನಮ್ಮೆಲ್ಲರೂ ಅಂತ ದೊಡ್ಡ ಪ್ರಶ್ನೆ ಅದೇ ಆಗಿದೆ. ವಾಕ್ಯ ನುಡಿತಾ ಇದ್ದಾವೆ, ಇವು ನಮ್ಮ ಮಕ್ಕಳಿಗೋಸ್ಕರ ವಾಕ್ಯ ನುಡಿತಾ ಇದ್ದಾವೆ, ದೇವರ ಆತ್ಮ ನನ್ನ ಮಕ್ಕಳ ಮೇಲೆ ಇದೆ ಎಂಬುದಾಗಿ. ನನ್ನ ಮಕ್ಕಳು ಪ್ರೈಸ್ ಕೆಲವೊಂದು ಏರಿಯಾಗಳಲ್ಲಿ ಇನ್ನೂ ಕೂಡ ಹಠಮಾರಿ ಸ್ವಭಾವವನ್ನು ಹೊಂದಿದ್ದಾರೆ. ಯಾತಕ್ಕಾಗಿ? ನನ್ನ ಪತ್ನಿಯಲ್ಲಿ, ನನ್ನ ಪತಿಯಲ್ಲಿ ಯಾಕೆ ನನ್ನ ಬದಲಾವಣೆ ಕಾಣಲಿಕ್ಕೆ ಆಗ್ತಾ ಇಲ್ಲ? ಪ್ರಾರ್ಥನೆ ಮಾಡ್ತಾ ಇಲ್ವಾ? ಸರಿಯಾದ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾವೆ. ಯಾತಕ್ಕಾಗಿ ನನ್ನ ಜೀವನದಲ್ಲಿ ಪ್ರಮೋಷನ್ ಕಾಣಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಬಿಡುಗಡೆ ಕಾಣಲಿಕ್ಕೆ ಆಗ್ತಾ ಇಲ್ಲ? ಈ ಪ್ರಶ್ನೆ ಇದೆಯಾ? ಅಥವಾ ಎಲ್ಲದರಲ್ಲೂ ಕೂಡ ಪರಿಪೂರ್ಣರಾಗಿದ್ದೀರಾ? ಈ ಪ್ರಶ್ನೆ ಇದೆಯಾ ಇಲ್ವಾ? ಹಲೋ, ದಯವಿಟ್ಟು ಇದ್ರೆ ಮಾತ್ರ ಈ ಸಬ್ಜೆಕ್ಟ್ ಮಾತಾಡೋಣ, ಇಲ್ಲಾಂದ್ರೆ ಬೇರೆ ವಿಷಯಕ್ಕೆ ಹೋಗೋಣ. ಇದೆಯಾ ಇಲ್ವಾ? ಎಲ್ರಿಗೂ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಾವೆಲ್ಲರೂ ಕೂಡ ಪ್ರೈಸ್ ಗಾಡ್ ಬಾಯಿಂದ ನಾವೇನು ನುಡಿತೇವೋ ಅಥವಾ ಪ್ರಾರ್ಥನೆ ಮಾಡ್ತೀವೋ ಆ ನುಡಿಗಳ ಕಡೆ ನಾವು ಹೆಚ್ಚಿನ ಜಾಗರೂಕರಾಗಿದ್ದೇವೆ. ಅದು ಇರಲೇಬೇಕು. ನಾನು ಬಾಯಿ ತೆಗೆದು ನಾನು ಏನು ನುಡಿಬೇಕು, ಏನು ನುಡಿಬಾರ್ದು, ಅದ್ರ ಕಡೆ ನಾವು ಹೆಚ್ಚಿನ ಗಮನ ಕೊಟ್ಟಿದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ನಮ್ಮ ಜೀವಿತದಲ್ಲಿ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ನನ್ನ ಜೀವನದಲ್ಲಿ ಏನಾದರೂ ಒಂದು ಯಾವುದಾದ್ರೂ ಒಂದು ಏರಿಯಾದಲ್ಲಿ ಬದಲಾವಣೆ ಕಾಣಬೇಕಾದ್ರೆ ಬರೀ ಆಡಿಯೋ ಮಾತ್ರ ಅಲ್ಲ, ವಿಡಿಯೋ, ಆಡಿಯೋ ಮತ್ತು ವಿಡಿಯೋ ಎರಡು ಕೂಡ ಒಂದಕ್ಕೊಂದು ಮ್ಯಾಚ್ ಆದರೆ ಮಾತ್ರ, ಹೊಂದಾಣಿಕೆ ಆದರೆ ಮಾತ್ರ ನಮ್ಮ ಜೀವಿತದಲ್ಲಿ ಅದ್ಭುತಕರಗಳಾಗುವಂಥದ್ದು. ಆಡಿಯೋ ಮತ್ತು ವಿಡಿಯೋ. ಯಾವ ವಿಡಿಯೋ? ನನ್ನ ಮನಸ್ಸಿನಲ್ಲಿ ಏನು ದರ್ಶನವನ್ನು ನಾನು ಕಾಣ್ತಾ ಇದ್ದಾನೆ, ನನ್ನ ಮನಸ್ಸಿನಲ್ಲಿ ಪ್ರೈಸ್ ಬಿ ಟು ಗಾಡ್ ಯಾವುದನ್ನು ಕಲ್ಪನೆ ಮಾಡ್ಕೊಂಡಿದ್ದೀನೋ, ನನ್ನ ಕಲ್ಪನೆ ಮತ್ತು ನನ್ನ ಬಾಯಿಂದ ಬರುವಂಥ ನುಡಿ ಎರಡು ಒಂದಾಗಿದ್ರೆ ಮಾತ್ರ ಪ್ರಿಯರೇ, ನಾನು ಯಾವುದನ್ನು ಹೃದಯದಲ್ಲಿ ನಂಬಿ ನುಡಿತಾ ಇದ್ದಾನೋ ನುಡಿದಂತೆಯೇ ನಮಗಾಗ್ತದೆ. ಬಟ್ ನಮ್ಮಲ್ಲಿ ಅನೇಕರು ನಾವೇನು ಮಾಡ್ತೀವಿ ಅಂತಂದರೆ, ಪ್ರೈಸ್ ಬಿ ಟು ಗಾಡ್, ಇವನ್ ಚಿಂತೆ ಮತ್ತು ಬಾಯ್ದ ಪ್ರೇಯರಾಗಲಿ ಅಥವಾ ಕೀರ್ತನೆ 91ನೇ ಆಗಲಿ ವಡ 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 ಅಂತ ಹೇಳ್ಕೊಂಡು ಹೋಗ್ತೇವೆ. ನಾನು ಕ್ರಿಸ್ತರ ಶರೀರವಾಗಿದ್ದೇನೆ, ಸೈತಾನನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ, ನಾನು ಒಳ್ಳೆಯ ತನದ ಕೆಟ್ಟನ್ನು ಜಯಿಸ್ತೇನೆ. ಬಟ್ ಪ್ರೈಸ್ ಗಾಡ್, ವಿಡಿಯೋ ಝೀರೋ. ಹಲೋ, ಕೀರ್ತನೆ 91 ಅಷ್ಟೇ, ದೇವಾರ್ಷಿತ ಸುರಕ್ಷಿತರು, ಪರಾತ್ಪರ ಪ್ರಭುವಿನ ಮೊರಕ್ಕಿರು, ಸರ್ವಶಕ್ತನಾಶಿತ ಸುರಕ್ಷಿತನು, ಡಡ್ಡ ಡಡ್ಡ ಡಡ್ಡ, ಥ್ಯಾಂಕ್ ಗಾಡ್. 1 ನಿಮಿಷದಲ್ಲಿ ಮುಗಿದೋಯ್ತು 16 ವಾಕ್ಯಗಳು ಕೂಡ. ಮಂತ್ರ ಹೊಡಿತಾ ಇದೀವಿ ಅಷ್ಟೇ. ನಿಮ್ಮ ಜೀವನದಲ್ಲಿ ಅದನ್ನು ಹೇಳಿ ಬದಲಾವಣೆ ಆಗಿದ್ರೆ ಥ್ಯಾಂಕ್ ಗಾಡ್, ದೇವರ ಕೃಪೆ ನಿಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಕಾರ್ಯ ಮಾಡಿರುವಂಥದ್ದು. ಬಟ್ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಪ್ರೈಸ್ ಗಾಡ್, ಒಂದೇ ಒಂದು ಏರಿಯಾದಲ್ಲೂ ಕೂಡ ನೀವು ಯಾವುದರಲ್ಲೂ ಕೂಡ ಕೊರತೆಯನ್ನು ಕಾಣಬಾರ್ದು. ಒಂದೇ ಒಂದು ಏರಿಯಾದಲ್ಲಿ ಕೂಡ ನೀವು ಕೊರತೆಯಲ್ಲಿ ಜೀವಿಸಬಾರ್ದು. ಅಂಥ ಜೀವಿತವನ್ನು ಕೊಡ್ಲಿಕ್ಕಾಗಿನೇ ಪ್ರಭು ಯೇಸು, ಥ್ಯಾಂಕ್ ಗಾಡ್, ಅವ್ರು ಹೇಳಿದ್ದು, ನಾನು ಬಂದಿದ್ದಾದರೂ ನಿಮಗೆ ಝೋಯ ಲೈಫನ್ನು, ZOE ಝೋಯ ಲೈಫ್, ದೇವರ ಜೀವನ ಹೊಂದಿರುವ ಜೀವಿತವನ್ನ ನಾನು ಕೊಡ್ಲಿಕ್ಕಾಗಿ ನಿಮ್ಗೆ ಬಂದಿದ್ದು. ಅದು ಕೂಡ ಯಾವ ರೀತಿ? ಯಥೇಚ್ಛ ಕೊಡ್ಲಿಕ್ಕಾಗಿ. ಅದರ ಅರ್ಥ, ಆದಮನು ಏದೇನ್ ತೋಟದಲ್ಲಿ ಪಾಪವನ್ನು ಮಾಡುವಂತ ಮೊದಲು ದೇವರೊಂದಿಗಿನ ಆ ನಡಿಗೆಯಲ್ಲಿ ಯಾವ ರೀತಿಯ ಜೀವಿತವನ್ನು ಅನುಭವಿಸ್ತಾ ಇದ್ದನೋ, ಕೊರತೆ ಇಲ್ಲದಿರುವಂಥ ಜೀವಿತವನ್ನ, ಅಂತ ಜೀವಿತವನ್ನ ಅನುಭವಿಸ್ಲಿಕ್ಕಾಗಿ ಲೋಕದ ಮಕ್ಕಳು ಇನ್ನು ಮುಂದೆ ಭವಿಷ್ಯದಲ್ಲಿ ಕಾಯ್ತಾ ಇದ್ದಾರೆ. ನನಗೆ ಒಳ್ಳೆ ಬಿಸ್ನೆಸ್ ಆಗಬೇಕು, ಅಥವಾ ನನಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಅಥವಾ ಪ್ರಮೋಷನ್ ಸಿಗಬೇಕು, ಅಥವಾ ನಾನು ಜಸ್ಟ್ ಥ್ಯಾಂಕ್ ಗಾಡ್ ನಾನೆಲ್ಲ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಪ್ರೈಸ್ ಕೊಂಡು ದೇಹವನ್ನು ಆರೋಗ್ಯ ಇಟ್ಕೊಳ್ಬೇಕು. ಆರೋಗ್ಯ ಇಟ್ಕೊಂಡಾದ್ಮೇಲೆ ನನ್ನ ದೇಹ ಚೆನ್ನಾಗಿದ್ದ ಮೇಲೆ ನಾನು ಆರೋಗ್ಯ ಉಳ್ಳುವಂಥ ವ್ಯಕ್ತಿಯಾಗಿ ಜೀವಿಸ್ತೇನೆ. ಇನ್ನು ಮುಂದೆ ಅವರು ಎದುರು ನೋಡುವಂಥದ್ದು. ಬಟ್ ಪ್ರೈಸ್ ಬಿ ಟು ಗಾಡ್, ನಾನು ಮತ್ತು ನೀವು ಪ್ರೈಸ್ ಬಿ ಟು ಗಾಡ್ ಇನ್ನು ಮುಂದೆ ಯಾವುದನ್ನು ಕೂಡ ಎದುರು ನೋಡುವಂಥದ್ದಲ್ಲ.
ನಾವೆಲ್ಲರೂ ಕೂಡ ಈಗಾಗಲೇ ಅವುಗಳೆಲ್ಲವನ್ನ ಅನುಭವಿಸುವಂತ ಸ್ಥಾನದಲ್ಲಿದ್ದೇವೆ. ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಲ್ಲ ಅಂತಂದ್ರೆ ಇವತ್ತು ಅದರ ಬಗ್ಗೆನೇ ಪ್ರಭು ಯೇಸು ನಮ್ಗೆ ಕಲ್ಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಏನಂತಂದ್ರೆ ಕಾರಣ ನಮ್ಮ ಕಲ್ಪನೆಯ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ದ ಪವರ್ ಆಫ್ ಇಮ್ಯಾಜಿನೇಷನ್. ನಾನು ಯಾವುದನ್ನ ಕಲ್ಪನೆ ಮಾಡ್ಕೊಳ್ತೇನೋ ಅದ್ರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ, ಅದರ ಶಕ್ತಿ ಏನೆಂಬುದನ್ನು ಅರಿತುಕೊಳ್ಳದೆ ಇರೋದ್ರಿಂದ ಬರೀ ಬಾಯ್ತು ಮಣಮಣ ಅಂತೇಳಿ ವಾಕ್ಯ ಹೇಳ್ತದವೆ. ನಮ್ಮ ಕಲ್ಪನೆಯಲ್ಲಿ ನಾವೇನು ನುಡಿತಾ ಇದ್ದೀವೋ ಅದಕ್ಕನುಗುಣವಾಗಿ ನಮ್ಮ ಆಲೋಚನೆಗಳನ್ನು, ನಮ್ಮ ಕಲ್ಪನೆಯನ್ನು ಹೊಂದಾಣಿಕೆ ಮಾಡ್ಕೊಳ್ತಲ್ಲ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಥ್ಯಾಂಕ್ ಗಾಡ್, ದೇವರು ಯೇಸು ಕ್ರಿಸ್ತರ ಮೂಲಕ ಕೊಟ್ಟಿರುವಂತಹ ಜೀವಿತವನ್ನ, ಯಥೇಚ್ಛವಾದ ಜೀವವುಳ್ಳಂತಹ ಜೀವಿತವನ್ನ, ಕೊರತಿಲ್ಲದಿರುವಂತಹ ಜೀವಿತವನ್ನ, ಎಲ್ಲದರ ಮೇಲೆ ಪ್ರಭುತ್ವವನ್ನು ಚಲಾಯಿಸುವಂತಹ, ಅಧಿಕಾರ ಚಲಾಯಿಸುವಂತಹ ಜೀವಿತವನ್ನ ನೀವು ಅನುಭವಿಸ್ಲಿಕ್ಕಾಗಿ ಅಂಥ ಜೀವಿತಕ್ಕೆ ನೀವು ಹೆಜ್ಜೆ ಹಾಕಬೇಕಾದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರಸ್ತುತವಾಗಿ ಯಾವುದೇ ಸಂದರ್ಭಗಳಿರ್ಬೋದು, ಯಾವುದೇ ಸನ್ನಿವೇಶಗಳಿರ್ಬೋದು, ಅಥವಾ ಯಾವುದೇ ಪರಿಸ್ಥಿತಿಗಳಿರ್ಬೋದು, ಆ ಪರಿಸ್ಥಿತಿಗಳನ್ನು, ಆ ಸಂದರ್ಭಗಳನ್ನು, ಆ ಸನ್ನಿವೇಶಗಳನ್ನು ಕೂಡ ಮೀರಿ ಥ್ಯಾಂಕ್ ಗಾಡ್ ದೇವರು ತನ್ನ ವಾಕ್ಯದಲ್ಲಿ ಏನಂತ ನುಡಿದಾರೋ ಅದನ್ನು ನೋಡುವಂಥ ಸಾಮರ್ಥ್ಯವನ್ನ, ಮತ್ತು ದೇವರು ಪ್ರೈಸ್ ಬಿಟ್ ಗಾಡ್ ತನ್ನ ಆತ್ಮರ ಮೂಲಕ ಏನೆಂಬುದು ನುಡಿಯುತ್ತಾರೋ ಅದನ್ನ ಮೊದಲು ಮನಸ್ಸಿನಲ್ಲಿ ನೋಡುವ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಳ್ಬೇಕು. ವಾವ್, ಬ್ಯೂಟಿಫುಲ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಇವತ್ತು ಈ ಒಂದು ನನ್ನನ್ನು ಕೂಡ ಒಳಗೊಂಡು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಏರಿಯಾದಲ್ಲಿ ಸಂದಿಗ್ಧ ಪರಿಸ್ಥಿತಿಲಿದ್ದೇವೆ. ಒಂದಲ್ಲ ಒಂದು ಏರಿಯಾದಲ್ಲಿ ಸಂದಿಗ್ಧ ಪರಿಸ್ಥಿತಿಲಿದ್ದೇವೆ. ನಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಅಥವಾ ನಮ್ಮ ಕುಟುಂಬ ಜೀವಿತದಲ್ಲಾಗಿರ್ಬೋದು, ಅಥವಾ ನಾವು ಮಾಡುವಂಥ ಕೆಲಸ ಮಾಡುವ ಸ್ಥಳಗಳಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ಇಲ್ಲ ಪತ್ನಿಯ ವಿಷಯದಲ್ಲಿ ಅಥವಾ ಪತಿಯ ವಿಷಯದಲ್ಲಿ, ಸಮಥಿಂಗ್ ಒಂದಲ್ಲ ಒಂದು ಏರಿಯಾದಲ್ಲಿ, ಅಥವಾ ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಒಂದಲ್ಲ ಒಂದು ಏರಿಯಾದಲ್ಲಿ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತದವೆ. ಕರೆಕ್ಟಾ? ಹೌದಲ್ಲ? ಯಸ್. ಬಟ್ ಪ್ರಶ್ನೆ ಏನಂತಂದ್ರೆ, ಪ್ರೈಸ್ ಬಿಟ್ ಗಾಡ್, ಈವನ್ ಅಂತ ಬಿಗಡಾಯಿಸ್ಕೊಂಡಿರುವಂತಹ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬಂದಿದ್ರು ಕೂಡ ಅವುಗಳನ್ನು ಮೀರಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ವಾಗ್ದಾನ ಮಾಡಿದಾರೋ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅದನ್ನೇ ನೋಡುವಂಥ ಸಾಮರ್ಥ್ಯವನ್ನ ನೀವು ಯಾವಾಗ ಬೆಳೆಸ್ಕೊಳ್ತೀರಿ ಪ್ರಿಯರೇ, ಅಲ್ಲಿಂದ ದೇವರ ಯಥೇಚ್ಛವಾದ ಜೀವವನ್ನು ಅನುಭವಿಸ್ಲಿಕ್ಕಾಗಿ ಆ ಒಂದು ಜೀವಿತಕ್ಕೆ ನೀವು ಹೆಜ್ಜೆನಿಟ್ಟಿದ್ದೀರಿ ಎಂಬುದಾಗಿ. ಎಲ್ಲಿಯ ತನಕ ನಿಮ್ಮ ಮನಸ್ಸಿನಲ್ಲಿ ಪ್ರೈಸ್ ಬಿಟ್ ಗಾಡ್ ಆ ಪರಿಸ್ಥಿತಿಯ ಬಗ್ಗೆ ಪ್ರಭು ಯೇಸು ಕ್ರಿಸ್ತರು ಏನನ್ನ ಮಾಡಿದಾರೋ ಅದನ್ನು ಎಲ್ಲಿಯ ತನಕ ನಿಮ್ಮ ಮನಸ್ಸಲ್ಲಿ ನೋಡೋದಿಲ್ವೋ ಅಲ್ಲಿಯ ತನಕ ನಿಮ್ಮ ಜೀವನದಲ್ಲಿ ಕಣ್ಣಾರೆ ನೋಡ್ತೇನೆ ಎಂಬುದಾಗಿ ನೀವು ಕನಸನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಎಸ್, ಅರ್ಧ ಗಂಟೆ ಇಲ್ಲ, 1 ಗಂಟೆ ಇಲ್ಲ, 10 ಗಂಟೆ ನೀವು ಹೇಳ್ಬೋದು. ಎಲ್ಲಿಯ ತನಕ ನಾನು ಈಗಾಗಲೇ ಗುಣ ಹೊಂದಿ ನಾನು ಮೊದಲೇನು ಕೆಲಸ ಮಾಡ್ತಾ ಇದ್ನೋ ಅದಕ್ಕಿಂತಲೂ ಅಲೌಕಿಕವಾದ ರೀತಿಯಲ್ಲಿ ಅತ್ಯದ್ಭುತಕರವಾಗಿ ನಾನು ಎದ್ದು ಕೆಲಸ ಮಾಡ್ತಾ ಇದ್ದೇನೆ ಎಂಬುದಾಗಿ ಎಲ್ಲಿಯ ತನಕ ನಿಮ್ಮ ಮನಸ್ಸಿನ ಕಣ್ಣುಗಳೊಂದಿಗೆ ನೋಡೋದಿಲ್ವೋ ಈ ಕಣ್ಣುಗಳೊಂದಿಗೆ ನಿಮ್ಮ ಶರೀರದಲ್ಲಿ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲಿಯ ತನಕ ನಾನು ಈಗಾಗಲೇ ಸಮೃದ್ಧಿಯಾಗಿದ್ದೇನೆ, ನಾನು ಎಲ್ರಿಗೂ ದಾನಧರ ಮಾಡ್ತಾ ಇದ್ದಾನೆ, ದೇವ ರಾಜ್ಯಕ್ಕೆ ಲಕ್ಷಾಂತರ ಬೀಜ ಬಿತ್ತನೆ ಮಾಡ್ತಾ ಇದ್ದಾನೆ, ನಮ್ಮ ತಂದೆಯ ಮನೆಯನ್ನ, ತಂದೆಯ ರಾಜ್ಯವನ್ನ ದೊಡ್ಡದಾಗಿ ಕಟ್ತಾ ಇದ್ದಾನೆ ಎಂಬುದಾಗಿ ಫಸ್ಟ್ ನಿಮ್ಮ ಮನಸ್ಸಲ್ಲಿ ನೋಡೋದಿಲ್ವೋ ಅಲ್ಲಿ ತನಕ ಆ ಸಮೃದ್ಧಿಯನ್ನ ನಿಮ್ಮ ಕೈಯಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಗಾಡ್, ನಮ್ಮ ತಂದೆಯಾದ ದೇವರು ನುಡಿಯುವುದಕ್ಕಿಂತ ಮೊದಲು ಅದನ್ನ ನೋಡ್ತಾ ಇದ್ರು. ಅವ್ರು ಏನನ್ನು ನೋಡ್ತಾ ಇದ್ರು ಅದನ್ನು ಮಾತ್ರ ನುಡಿತಾ ಇದ್ರು. ಎಲ್ಲಿ ನೋಡಿದನ್ನ ಶಾರೀರಿಕವಾದ ಕಣ್ಣುಗಳಿಂದ ಏನು ನೋಡ್ತಾ ಇದ್ರು ಅದನ್ನು ನುಡಿತಾ ಇರಲಿಲ್ಲ. ತನ್ನ ಮನಸ್ಸಿನ ಕಣ್ಣುಗಳೊಂದಿಗೆ, ತನ್ನ ಹೃದಯದ ಕಣ್ಣುಗಳೊಂದಿಗೆ ಏನನ್ನು ನೋಡ್ತಾ ಇದ್ರೋ ಅದನ್ನ ನಂಬಿ ಅದನ್ನ ಬಾಯ್ತು ನುಡಿತಾ ಇದ್ರು. ಅದಕ್ಕೆ ನೋಡ್ಬೋದು, ಪ್ರೈಸ್ ಬಿಟ್ ಗಾಡ್, ನಾನು ಮತ್ತು ನೀವು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀವೋ ಅದೇ ಥರ ತಂದೆಯ ದೇವರು ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಬಟ್ ಇಡೀ ಭೂಲೋಕ ಬೆಳಕೋನದೇ ಇಲ್ಲ, ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸಿಕೊಂಡಿದೆ. ಬಟ್ ಪ್ರೈಸ್ ಬಿಟ್ ಗಾಡ್, ಥ್ಯಾಂಕ್ ಗಾಡ್, ಈವನ್ ಕಗ್ಗತ್ತಲನ್ನ ಕಣ್ಣಾರೆ ದೇವರು ನೋಡ್ತಾ ಇದ್ರು ಕೂಡ ದೇವರು ತನ್ನ ಶಾರೀರಿಕವಾದ ಕಣ್ಣುಗಳೊಂದಿಗೆ ಏನು ನೋಡ್ತಾ ಇದ್ದಾರೋ ಅದನ್ನು ನುಡಿಲಿಲ್ಲ. ಬದಲಾಗಿ ತನ್ನ ಕಲ್ಪನೆಯ ಕಣ್ಣುಗಳೊಂದಿಗೆ, ತನ್ನ ಮನಸ್ಸಿನ ಕಣ್ಣುಗಳೊಂದಿಗೆ, ತನ್ನ ಹೃದಯದ ಮನೋನೇತ್ರಗಳೊಂದಿಗೆ ಯಾವುದನ್ನು ನೋಡಿದ್ರೋ ಅದನ್ನು ಹೃದಯದಲ್ಲಿ ನಂಬಿ
ಬಾಯ್ತು ನುಡಿತಾ ಇದ್ದಾರೆ, ಬೆಳಕಾಗು ಅಂದ್ರು, ಬೆಳಕಾಯ್ತು. ಲೈಟ್ ಬಿ, ಬೆಳಕಾಯ್ತು. ಹಲೋ, ನೀವು ನೋಡದೆ ನೀವು ಎಷ್ಟೇ ಬಾಯ್ತು ನುಡಿಬೋದು, ನಿಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ. ಅಕ್ಕಪಕ್ಕದವ್ರಿಗೆ ಟಚ್ ಮಾಡಿ ಹೇಳಿ, ನೀನು ನೋಡದೆ ನೀನು ಏನನ್ನೇ ನುಡಿದ್ರು, ದೇವರ ವಾಕ್ಯ ನುಡಿದ್ರು ಏನೂ ಆಗೋದಿಲ್ಲ. ಯಾರ ಬಗ್ಗೆ ಹೇಳ್ತಾರಂಥದ್ದು? ಹಲೋ, ನಿಮಗೆ ಹೇಳ್ತಲ್ಲ, ನಿಮ್ಮ ಅಕ್ಕಪಕ್ಕ ಯಾರು ಕುಳಿತಿದ್ರು ಅವ್ರ ಬಗ್ಗೆ. ಹಲೋ, ಕರೆಕ್ಟಾ? ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಮುಖ್ಯವಾದ ಕಾರ್ಯ ಅಂತಂದ್ರೆ ಥ್ಯಾಂಕ್ ಗಾಡ್. ನಿಮ್ಮ ಜೀವಿತದಲ್ಲಿ ಥ್ಯಾಂಕ್ ಗಾಡ್, ಈ ಭೂಲೋಕದಲ್ಲಿ ಇನ್ನೂ ಕೂಡ ಯಾವುದು ಸೃಷ್ಟಿಯಾಗಿಲ್ವೋ ಅಥವಾ ಯಾವುದು ನೀವು ಕಣ್ಣಾರೆ ನೋಡ್ತಾ ಇಲ್ವೋ, ಆ ಕಣ್ಣಾರೆ ನೋಡದಿರುವಂಥ ಕಾರ್ಯ ನಿಮ್ಮ ಜೀವನದಲ್ಲಿ ನೆರವೇರಬೇಕೆಂಬುದಾಗಿ ನೀವು ಬಯಸೋದಾದ್ರೆ ಅದರ 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 ಪ್ರೋಸೆಸ್ ಅಥವಾ ಅದರ ಆರಂಭ ಹೇಗಾಗ್ತದೆ ಅಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಪ್ರಕ್ರಿಯೆ ಪ್ರಾರಂಭವಾಗುವಂಥದ್ದು ನಿಮ್ಮ ಮನಸ್ಸಿನ ದರ್ಶನದೊಂದಿಗೆ. ನುಡಿಯೊಂದಿಗೆಲ್ಲ, ದರ್ಶನದೊಂದಿಗೆ. ದೇವರು ನುಡಿಯುವಂಥ ಮೊದಲು ಅವರು ಅದನ್ನು ನೋಡಿರ್ತಾ ಇದ್ರು. ಮೊದಲು ಬೆಳಕು ಏನು ಅದು ನೋಡಿದ್ರು. ಏನು ಏನಂತ ನೋಡಿದ್ರು? ಬೆಳಕು ಇನ್ನು ಮುಂದೆ ನಾನು ನುಡಿದ್ಮೇಲೆ ಬರ್ತದೆ ಅಲ್ಲ. ನೋ 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 ನಾನು ಏನನ್ನ ಬೆಳಕನ್ನು ನುಡಿತಾ ಇದನೋ ಆ ಬೆಳಕು ಆಲ್ರೆಡಿ ಈ ಭೂಲೋಕಕ್ಕೆ ಏನು ಬೇಕಾಗಿದೆಯೋ ಆ ಬೆಳಕು ಕಣ್ಣಿಗೆ ಕಾಣದಿರುವಂತಹ ಆತ್ಮಿಕ ಲೋಕದಲ್ಲಿದೆ, ಆಧ್ಯಾತ್ಮ ಲೋಕದಲ್ಲಿದೆ. ಬಟ್ ಪ್ರೈಸ್ ಬಿ ಗಾಡ್, ಈಗ ಅಲ್ಲಿರುವಂಥದ್ದನ್ನ ನನ್ನ ಕಣ್ಣಾರೆ ಕಾಣುವಂತಹ ಈ ಸ್ವಾಭಾವಿಕ ಲೋಕದಲ್ಲಿ, ಈ ಭೂಲೋಕದಲ್ಲಿ ಕಾಣಬೇಕಾದ್ರೆ ಪ್ರೈಸ್ ಬಿ ಗಾಡ್ ಫಸ್ಟ್ ಅದು ಇದೆ ಎಂಬುದಾಗಿ ನಂಬಿ ನನ್ನ ಮನಸ್ಸಿನಲ್ಲಿ ಬೆಳಕೊಂದ್ರೆ ಏನು ಎಂಬುದಾಗಿ ಕಲ್ಪನೆ ಮಾಡಿಕೊಂಡು, ತದನಂತರ ನಾನು ಯಾವಾಗ ಬಾಯ್ತು ನುಡಿತೇನೋ ಆಗ ನಾನು ಬಾಯ್ತು ನುಡಿದನ್ನ ನಾನು ಕಾಣುವಂಥ ಈ ಲೋಕದಲ್ಲಿ ನನ್ನೊಂದಿಗಿರುವಂಥ ಪವಿತ್ರಾತ್ಮರು ಆ ಕಾರ್ಯವನ್ನ ಆಧ್ಯಾತ್ಮ ಲೋಕದಿಂದ ಎಳ್ಕೊಂಡು ಬಂದು ನನ್ನ ಜೀವನಕ್ಕೆ ತಂದು ಕೊಡ್ತಾರೆ. ಹಲೋ, ಬಟ್ ಪ್ರಶ್ನೆ ಏನಂತಂದ್ರೆ, ಎಷ್ಟು ಮಂದಿ ಪ್ರಿಯರೇ ಕತ್ತಲಿನ ಮಧ್ಯದಲ್ಲಿ ಹಾದು ಹೋಗುವಾಗ, ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ವಾಕ್ಯಗಳನ್ನ ನುಡಿದ್ರ ಕಡೆ ಎಷ್ಟರ ಮಟ್ಟಿಗೆ ಗಮನ ಕೊಟ್ಟಿದ್ದೇವೋ ಅದೇ ರೀತಿ ನಮ್ಮ ಕಲ್ಪನೆ ಮೇಲೆ ಗಮನ ಕೊಟ್ಟಿದ್ದೇವೆ, ಇಮ್ಯಾಜಿನೇಷನ್, ಆಲೋಚನೆಗಳ ಮೇಲೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ಬಿ ಗಾಡ್. ಅದಕ್ಕಾಗಿ ಥ್ಯಾಂಕ್ ಗಾಡ್, ದೇವರ ಕ್ರಿಯೇಟಿವ್ ಪವರ್, ದೇವರ ಸೃಷ್ಟಿಸುವ ಶಕ್ತಿಯನ್ನ, ಆ ಸೃಷ್ಟಿಸುವ ಶಕ್ತಿಯಲ್ಲಿದೆ, ದೇವರ ವಾಕ್ಯದಲ್ಲಿದೆ. ಆ ದೇವರ ಶಕ್ತಿಯನ್ನ ನಿಮ್ಮ ಜೀವಿತದಲ್ಲಿ ಪ್ರೈಸ್ ಬಿ ಗಾಡ್ ನೀವು ಬಯಸುವಂತಹ ಅದ್ಭುತ ಕಾರ್ಯಗಳು ನೆರವೇರಿಸುವಂತಹ ಶಕ್ತಿಯನ್ನ ನಿಮ್ಮ ಜೀವನದಲ್ಲಿ ನೋಡ್ಬೇಕಾದ್ರೆ ಆ ಪ್ರಕ್ರಿಯೆ ಆರಂಭವಾಗುವಂಥದ್ದು ಯಾವಾಗ ಅಂತಂದ್ರೆ ನಿಮ್ಮ ದರ್ಶನದೊಂದಿಗೆ. ನೀವು ಯಾವುದನ್ನ ಕಲ್ಪನೆ ಮಾಡ್ಕೊಳ್ತೀರಿ, ಯಾವುದನ್ನ ಆಲೋಚನೆ ಮಾಡ್ತಾ ಇದ್ದೀರಿ, ನಿಮ್ಮ ಕಲ್ಪನೆಯೊಂದಿಗೆ, ನಿಮ್ಮ ಆಲೋಚನೆಯೊಂದಿಗೆ ಅದು ಪ್ರಾರಂಭವಾಗುವಂಥದ್ದು. ಹಾಲೆಲೂಯ, ಹಾಲೆಲೂಯ. ಸೊ ಮತ್ತೊಂದು ಹೇಳೋದಾದ್ರೆ ಥ್ಯಾಂಕ್ ಗಾಡ್, ನಿಮ್ಮ ಜೀವಿತದಲ್ಲಿ ನೀವು ಬಯಸುವಂಥ ಅದ್ಭುತ ಕಾರ್ಯದ ಪ್ರಕ್ರಿಯೆ ಆರಂಭವಾಗುವಂಥದ್ದು ನಿಮ್ಮ ಮನಸ್ಸಿನ ಕಲ್ಪನೆಯ ಮೂಲಕ ಆರಂಭವಾಗುವಂಥದ್ದು, ನಿಮ್ಮ ಕಲ್ಪನೆಯೊಂದಿಗೆ ಆರಂಭವಾಗುವಂಥದ್ದು. ಸೊ ಮತ್ತೊಂದು ಹೇಳೋದಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಎಷ್ಟೋ ಸಲ ನಿಮಗೆ ಹೇಳಿದ್ದೇನೆ, ಪ್ರೈಸ್ ಗಾಡ್, ದೇವರು ಯಾವಾಗಲೂ ಅಷ್ಟೇ ಶಾಶ್ವತದಲ್ಲಿ ಜೀವಿಸ್ತಾರೆ. ಹಲೋ, ಶಾಶ್ವತತೆಯಲ್ಲಿ ಜೀವಿಸುವಂಥವ್ರು. ಅದರ ಅರ್ಥ ಪ್ರೈಸ್ ಬಿ ಗಾಡ್, ಥ್ಯಾಂಕ್ ಗಾಡ್. ನಾನೇನು ನಿಮ್ಗೆ ತಿಳಿಸ್ತದನಂತಂದ್ರೆ, ದೇವರು ಯಾವಾಗಲೂ ಅಷ್ಟೇ ಇಟರ್ನಿಟಿ ಎಂಬುದಾಗಿ ಶಾಶ್ವತತೆಯಲ್ಲಿ ಜೀವಿಸುವ ದೇವರು. ಅಂದ್ರೆ ಅದರ ಅರ್ಥ ಶಾಶ್ವತತೆ ಎನ್ನುವಂಥದ್ದು ದೇವರ ಲೋಕವಾಗಿದೆ, ದೇವರ ಲೋಕವಾಗಿದೆ, ದೇವರ ಕ್ಷೇತ್ರ, ರೇಮ್ ಆಫ್ ಗಾಡ್ ಅಂತ ಹೇಳ್ತೇವೆ, ದೇವರ ಕ್ಷೇತ್ರವಾಗಿದೆ. ಅಲ್ಲಿ ಎಲ್ಲ ಸಾಧ್ಯತೆಗಳು ಏನೆಲ್ಲ ಆಗಬೇಕಾಗಿದೆಯೋ ಏಕಕಾಲದಲ್ಲಿ ಎಲ್ಲವೂ ಕೂಡ ಅಸ್ತಿತ್ವದಲ್ಲಿವೆ, ಎಲ್ಲ ಒಂದೇ ಸಲ ನೆರವೇರಿಬಿಟ್ಟಿದೆ. ಅದು ಮುಖ್ಯವಾದ ಭಾಗ. ಆ ಶಾಶ್ವತತೆಯಲ್ಲಿ ಪ್ರಿಯರೇ, ಪ್ರೈಸ್ ಬಿ ಗಾಡ್, ಅಲ್ಲಿ ಒಂದೇ ಸಲಕ್ಕೆ ಎಲ್ಲ ಕಾರ್ಯಗಳು ನೆರವೇರುವಂಥದ್ದು. ಅಂದ್ರೆ ಇಟರ್ನಿಟಿಯಲ್ಲಿ, ಅಂದ್ರೆ ಶಾಶ್ವತತೆಯಲ್ಲಿ, ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಗುವಂಥದ್ದು ಯಾವುದೂ ಇಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ಶಾಶ್ವತ ಲೋಕಕ್ಕೆ, ಅಂದ್ರೆ ದೇವರ ಲೋಕಕ್ಕೆ ಯಾವುದೇ ಕಾರಣಕ್ಕೂ ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ. ಪ್ರೈಸ್ ಗಾಡ್, ಎಲ್ಲವೂ ಕೂಡ ವರ್ತಮಾನ ಕಾಲದಲ್ಲಿರುವಂಥದ್ದು. ಈಗಲೇ ನೀವೇನೇ ಕೇಳಲಿ, ಈಗಲೇ ಈಗಲೇ ಈಗ ನಾವು. ಅದೇ ಥರ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಕೂಡ
ದೇವರೊಂದಿಗಿನ ಸಂಬಂಧವನ್ನು ಆದಮನ ಮಾಡಿದ ಪಾಪದ ಮೂಲಕ ಕಳ್ಕೊಂಡಾಗ ನಾವೆಲ್ಲರೂ ಕೂಡ ಈ ಲೋಕದ ಸಮಯಕ್ಕೆ ತಕ್ಕಂತೆ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಆಗ್ಬೋದೇನೋ ಅಂತ ಒಳ್ಳೆಯ ಸಮಯ ಯಾವಾಗ ಬರ್ತದೆ ಗೊತ್ತಿಲ್ಲೋ. 10 ಕಂತು ಕಟ್ಟಾದ್ಮೇಲೆ ಥ್ಯಾಂಕ್ ಗಾಡ್ ನನ್ನ ಸಾಲ ತೀರ್ತದೆ, ಬ್ಯಾಂಕಲ್ಲಿ ಥ್ಯಾಂಕ್ ಗಾಡ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇನ್ನು 2 ತಿಂಗಳು ಕಟ್ಬಿಟ್ರೆ ನನ್ನ ಬ್ಯಾಂಕ್ ಕ್ಲಿಯರ್ ಆಗ್ತದೆ ಅಂದರೆ ಸಮಯ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಹಲೋ, ಬಟ್ ಈಗ ದೇವರ ಲೋಕದಲ್ಲಿ ಶಾಶ್ವತತೆಯಲ್ಲಿ ಯಾವುದೇ ಸಮಯ ಇಲ್ಲ. ಆಧ್ಯಾತ್ಮಿಕ ಲೋಕವನ್ನ ಯಾವ ಸಮಯವೂ ಕೂಡ ಕಂಟ್ರೋಲ್ ಮಾಡೋದಿಲ್ಲ. ಅದೇ ತರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಗಾಡ್, ನಾನು ಮತ್ತು ನೀವು ಪ್ರಭು ಯೇಸು ಕ್ರಿಸ್ತರ ಮೂಲಕ ಥ್ಯಾಂಕ್ ಗಾಡ್ ನಮ್ಮ ತಂದೆ ದೇವರು ಯಾವ ರೀತಿ ಶಾಶ್ವತತೆಯಲ್ಲಿ ಜೀವಿಸ್ತಾ ಇದ್ದಾರೋ ಅದೇ ತರ ನಾನು ಮತ್ತು ನೀವು ಕೂಡ ಶಾಶ್ವತತೆಯಲ್ಲೇ ಜೀವಿಸಬೇಕೆಂಬುದಾಗಿ ದೇವರು ಬಯಸುವಂಥದ್ದು. ಶಾಶ್ವತೆ ಎನ್ನುವಂಥ ಲೋಕದಲ್ಲಿ ಎಲ್ಲವೂ ಕೂಡ ಭೂತಕಾಲವೂ ಇಲ್ಲ, ಭವಿಷ್ಯತ್ ಕಾಲವೂ ಇಲ್ಲ, ಎಲ್ಲವೂ ವರ್ತಮಾನ ಕಾಲದಲ್ಲಿರುವಂಥದ್ದು. ಅದೇ ಥರ ಬೈಬಲ್ ಹೇಳುವಂಥದ್ದು, ನಾನು ಮತ್ತು ನೀವು ಕೂಡ ಕಣ್ಣಾರೆ ಕಾಣುವುದರಿಂದ ಜೀವಿಸುವಂಥವರಲ್ಲ, ಬದಲಾಗಿ ಪ್ರೈಸ್ ಬಿ ಗಾಡ್ ವಿಶ್ವಾಸದಲ್ಲಿ ಜೀವಿಸುವಂಥವ್ರು. ಕರೆಕ್ಟಾ? ಹಲೋ, ಅದಕ್ಕೆ ಪ್ರಿಯರೇ, ಯಾವ ವ್ಯಕ್ತಿ ವಿಶ್ವಾಸದಲ್ಲಿ ಜೀವಿಸ್ತಾನೋ ಆ ವಿಶ್ವಾಸವು ಅವನಿಗೆ ಆರೋಗ್ಯ ತಂದು ಕೊಡ್ತದೆ, ಆ ವಿಶ್ವಾಸ ಅವನನ್ನು ಗುಣಪಡಿಸ್ತದೆ, ವಿಶ್ವಾಸ ಅವನಿಗೆ ಸಾಲವನ್ನು ತೀರಿಸ್ತದೆ, ವಿಶ್ವಾಸ ಸಮೃದ್ಧಿ ಕೊಡ್ತದೆ, ವಿಶ್ವಾಸ ಅವನು ಊಹಿಸುವುದಕ್ಕಿಂತಲೂ ಈವನ್ ಆತನು ಬೇಡಿಕೊಳ್ಳುವುದಕ್ಕಿಂತಲೂ ಮಿಗಿಲಾದುದನ್ನ ವಿಶ್ವಾಸ ನೆರವೇರಿಸ್ತದೆ. ಹಲೋ, ವಿಶ್ವಾಸ ಅಂದ್ರೇನು? ಫಸ್ಟ್ ವರ್ಡ್ ವಿಶ್ವಾಸ ಅಂದ್ರೆ ನಾವ್ ಫೇತ್ ಈಸ್ ನಾಟ್ ಫೇತ್ ವಿಲ್. ಮುಂದೆ ಅಲ್ಲ, ವಿಶ್ವಾಸ ಎನ್ನುವಂಥದ್ದು ಈಗ ವರ್ತಮಾನ ಕಾಲದಲ್ಲಿರುವಂಥದ್ದು. ನಿಮಗೆ ಆರೋಗ್ಯ ಸಿಗಬೇಕಾ? 6 ತಿಂಗಳು ಮಾತೆ ತಗೊಂಡಾದ್ಮೇಲೆ ನನಗೆ ಆರೋಗ್ಯ ಸಿಗ್ತದೆ? ನೋ, ನಿಮ್ಮ ಮನಸ್ಸದು ಹೇಳುವಂಥದ್ದು, ಈ ಲೋಕದ ನಿಜವಾದ ಸಂಗತಿಯನ್ನು ಹೇಳುವಂಥದ್ದು. ಬಟ್ ಆದರೆ ಪ್ರೈಸ್ ಬಿ ಗಾಡ್, ನಾನು ಮತ್ತು ನೀವು ಶಾಶ್ವತತೆಯಲ್ಲಿ, ಇಟರ್ನಿಟಿಯಲ್ಲಿ ತಂದೆ ಯಾವ ಥರ ಜೀವಿಸ್ತಾ ಇದ್ದಾರೋ ಅದೇ ಥರ ತಂದೆಯ DNA ಹೊಂದಿರುವಂಥ ನಾನು ಮತ್ತು ನೀವು ಕೂಡ ಅದೇ ರೀತಿ ಜೀವಿಸ್ಲಿಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ನಾನು ಇನ್ನು ಮುಂದೆ ಗುಣ ಹೊಂದ್ಕೊಳ್ಳೋಕೆ ಹೋಗೋದಿಲ್ಲ, ನಾನು ಈಗಾಗಲೇ ಗುಣ ಹೊಂದಿದ್ದೇನೆ ಎಂಬುದಾಗಿ ನಾನು ಆಲೋಚನೆ ಮಾಡ್ತೇನೆ, ಅದನ್ನೇ ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೆ. ನಾನು ಈಗಾಗಲೇ ಬಿಡುಗಡೆ ಹೊಂದಿದ್ದೇನೆ, ಈಗಾಗಲೇ ಪ್ರೈಸ್ ಬಿ ಗಾಡ್ ನಾನು ಎಲ್ಲ ಕಡೆ ಸುವಾರ್ತೆ ಸಾರ್ತಾ ಇದ್ದಾನೆ, ನಾನು ಈಗಾಗಲೇ ಥ್ಯಾಂಕ್ ಗಾಡ್ ನಾನು ಸಮೃದ್ಧಿಯಾಗಿ ಜೀವಿಸ್ತಾ ಇದ್ದಾನೆ. ನೀವು ಈಗಲೇ ವರ್ತಮಾನ ಕಾಲದಲ್ಲಿ ಯಾವಾಗ ಪ್ರೈಸ್ ಗಾಡ್ ನೀವು ನುಡಿಯುವಂಥದ್ದನ್ನು ಕಲ್ಪನೆ ಮಾಡಿಕೊಂಡು ನಂಬಿ ನುಡಿತೀರಿ, ಆಗ ಪ್ರಿಯರೇ ಯೇಸು ಕ್ರಿಸ್ತರ ಮೂಲಕ ತಂದೆ ದೇವರು ಕೊಟ್ಟಿರುವಂತಹ ಆ ಯಥೇಚ್ಛ ಜೀವಿತಕ್ಕೆ ಹೆಜ್ಜೆನ ಇಡ್ಲಿಕ್ಕೆ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ 2 ಕೊರಿಂಥಿ 5ನೇ ಅಧ್ಯಾಯ ಕೇಳ್ತೆಗಿರಿ. 2 Corinthians chapter 5 verse 7. 2 Corinthians chapter 5 verse 7 ಓದಿ. ನಾವು ಯಾವುದನ್ನು ನೋಡುತ್ತಿದ್ದೇವೋ ಅದರಿಂದ ಜೀವಿಸುತ್ತಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಿಯ ಸಹೋದರ, ನಾವು ಅಂದ್ರೆ ಯಾರು? ಅಲ್ಲಿ ಹೇಳ್ತಾರಂತ, ನಾವು ಅಂದ್ರೆ ಯಾರು? ಕ್ರಿಸ್ತ ಯೇಸುವಿನಲ್ಲಿ ಯಾರು ತಿರುಗುಟ್ಟಿದಾರೋ, ಶಾಶ್ವತತೆಯಲ್ಲಿ ಜೀವಿಸುವಂತ ದೇವರನ್ನ ತಂದೆಯನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೋ, ಆ ತಂದೆಗೆ ಮಕ್ಕಳಾಗಿದ್ದಾರೋ ಅಂತವ್ರ ಕುರಿತು ಹೇಳುವಂಥದ್ದು. ನಾವು ಅಂದ್ರೆ ದೇವರ ಮಕ್ಕಳು. ದೇವರ ಮಕ್ಕಳು ನಾವು ಯಾವುದನ್ನ ಕಣ್ಣಾರು ನೋಡ್ತಾ ಇದ್ದೇವೋ ಅದಕ್ಕೆ ಅನುಗುಣವಾಗಿ ಜೀವಿಸುವಂತಿಲ್ಲ. ಹಲೋ, ಇನ್ಯಾವ ತರ ಜೀವಿಸಬೇಕಾದ್ರೆ? ಆದರೆ ಯಾವುದನ್ನು ನಂಬಿದ್ದೇವೋ ಅದರಿಂದ ಜೀವಿಸುತ್ತಿದ್ದೇವೆ. ಯಾವುದು ನಂಬಿದ್ದೇವೆ ಎಂಬುದಾಗಿದೆ. ಆಕ್ಚುಲಿ ಇಂಗ್ಲಿಷ್ ಬೈಬಲ್ ಹೇಳ್ತದೆ ಫೇತ್. ಯಾವುದನ್ನು ವಿಶ್ವಾಸ ಬಿಟ್ಟಿದ್ದೇವೋ ಅದನ್ನ ನಾವು ನಂಬಿ ಜೀವಿಸುವಂಥದ್ದು. ಅದರ ಅರ್ಥ ಥ್ಯಾಂಕ್ ಗಾಡ್ ಅಲ್ಲಿ ಸಂತ ಪೌಲ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದ್ಸಲ ನಾವು ತಿರುಗುಟ್ಟಿದ ಮೇಲೆ ನಮ್ಮ ಜೀವಿತ ಹೇಗಿರ್ಬೇಕು ಅಂತಂದ್ರೆ, ನಮ್ಮ ಪಂಚೇಂದ್ರಗಳು ಏನು ಹೇಳ್ತದೋ, ನನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳು ನನಗೆ ಯಾವ ಮಾಹಿತಿಯನ್ನು ಕೊಡ್ತದೋ ಆ ಮಾಹಿತಿಗೆ ಅನುಗುಣವಾಗಿ ನನ್ನ ಮನಸ್ಸು ಏನು ನುಡಿತದೋ ಅದಕ್ಕೆ ಅನುಗುಣವಾಗಿ ನಾವು ಜೀವಿಸುವಂತಿಲ್ಲ. ಬದಲಾಗಿ ಪ್ರೈಸ್ ಬಿ ಗಾಡ್ ನಮಗೆ ಇನ್ನೊಂದು ಇಂದ್ರಿಯ ಇದೆ. ತಿರುಗುಟ್ಟಿರುವಂಥ ಮಕ್ಕಳಿಗೆ ಇನ್ನೊಂದು ಇಂದ್ರಿಯ ಇದೆ, 6th ಸೆನ್ಸ್. ಆ 6th ಸೆನ್ಸ್ ಯಾವುದು ಅಂತಂದ್ರೆ ಫೇತ್, ವಿಶ್ವಾಸ ಎನ್ನುವಂಥದ್ದು 6ನೇ ಇಂದ್ರಿಯ. ಆ ವಿಶ್ವಾಸದ ಮೂಲಕ ನಾವು ಜೀವಿಸುವಂಥವ್ರು. ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಯಾವುದನ್ನ ನೋಡುತ್ತಿದ್ದೇವೋ, ಕಣ್ಣಾರು ನೋಡ್ತಿದ್ದೇವೋ ಅದಕ್ಕೆ ಅನುಗುಣವಾಗಿ ನಾವು ಜೀವಿಸುವುದಿಲ್ಲ, ಬದಲಿಗೆ ನಾವು ಯಾವುದು ನಂಬಿದ್ದೇವೋ ಅದಕ್ಕೆ ಅನುಗುಣ ಜೀವಿಸಬೇಕು, ಯಾವುದನ್ನು ವಿಶ್ವಾಸ ಬಿಟ್ಟಿದ್ದೇವೋ ಅದಕ್ಕೆ ಅನುಗುಣ ಜೀವಿಸಬೇಕು.
ಉದಾಹರಣೆಗೆ ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಪಂಚೇಂದ್ರಿಯಗಳು ಹೇಳ್ತದೆ ನಿನ್ನ ಶರೀರದಲ್ಲಿ ರೋಗ ಇದೆ, ಬಟ್ ನೀವು ಯಾವುದು ನಂಬಿ ಜೀವಿಸಬೇಕು? ರಿಪೋರ್ಟ್ ಹೇಳ್ತದೆ ನಿನ್ನ ಶುಗರ್ ಪೇಷಂಟ್, ರಿಪೋರ್ಟ್ ಹೇಳ್ತದೆ ನಿನಗೆ ಜಸ್ಟ್ ಚೆಕ್ ಬೌನ್ಸ್ ಆಗಿದೆ, ಬಟ್ ನೀವು ಯಾವುದನ್ನು ಪ್ರಿಯರು ನಂಬಿ ಜೀವಿಸಬೇಕು? ಕ್ರಿಸ್ತನಲ್ಲಿ. ಓ ಮೈ ಗಾಡ್, ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀವು ನಿಮ್ಮ ತಪ್ಪಾದ ನಿರ್ಧಾರದಿಂದಾಗಿ ಏನನ್ನ ಮಾಡಿ ಸಂಕಟ ಸಿಲ್ಕೊಂಡಿದ್ದೀರೋ ಅದಕ್ಕೆ ನೀವೇ ಕಾರಣ ಆಗಿರ್ಬೋದು, ಅಥವಾ ಪರರ ಕಾರಣ ಆಗಿರ್ಬೋದು, ಅಥವಾ ದುರಾತ್ಮ ಕಾರಣ ಆಗಿರ್ಬೋದು. ಬಟ್ ಆದರೆ ವೆರಿ ವೆರಿ ಇಂಪಾರ್ಟೆಂಟ್, ಅದು ನಿಮ್ಮ ತಪ್ಪಾಗಿರ್ಬೋದು, ಮತ್ತೊಬ್ಬರ ತಪ್ಪಿಂದ ಆಗಿರ್ಬೋದು. ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಅಥವಾ ನೀವು ಏನನ್ನು ಮಾಡಿದ್ದೀರಿ ಅದನ್ನ ನಂಬಿ ಜೀವಿಸುವಂಥದ್ದಲ್ಲ, ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್ ಆ ಪರಿಸ್ಥಿತಿಗೆ ಪ್ರಭು ಯೇಸು ಕ್ರಿಸ್ತರು ಈಗಾಗಲೇ ಯಾವುದನ್ನು ಮಾಡಿ ಮುಗಿಸಿದಾರೋ ಅದನ್ನು ತನ್ನ ವಾಕ್ಯ ಲಿಖಿತಗೊಳಿಸಿದ್ದಾರೆ. ಆ ವಾಕ್ಯ ಏನು ಹೇಳ್ತದೋ ಅದನ್ನು ನಂಬಿ ವಿಶ್ವಾಸದಲ್ಲಿ ಜೀವಿಸುವಂಥದ್ದಾಗಿದೆ ಕ್ರೈಸ್ತ ಮಕ್ಕಳ ಜೀವಿತ. ಹಾಲೆಲೂಯ, ಹಾಲೆಲೂಯ. ಹೌದು, ನಾನು ತಪ್ಪಾದ ನಿರ್ಧಾರ ತೆಗೆದುಕೊಂಡು ಸಾಲ ಮಾಡಿಬಿಟ್ಟಿದ್ದೇನೆ, ನನಗೆ ಗೊತ್ತಿತ್ತು ಅವತ್ತು ಮಾಡುವಾಗಲೇ ನನ್ನ ಕೈಯಿಂದ ತೀರ್ಸಕ್ಕಾಗಲ್ಲ. ಬಟ್ ಆದರೆ ಆ ಸಂದರ್ಭದಲ್ಲಿ ದುರಾತ್ಮನ ಒತ್ತಡ ಕೊಟ್ಟು ಆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ, ಏನು ಹೇಳ್ತಾರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ. ಗಾದೆಗಳು ಚೆನ್ನಾಗಿ ಗೊತ್ತು ನಮಗೆ, ವಾಕ್ಯಗಳು ಗೊತ್ತಿಲ್ಲ. ಗಾದೆಗಳು ಚೆನ್ನಾಗಿ ಗೊತ್ತು. ಇವನೇನೋ ಮನೆ ಹತ್ರ ಬಂದು ತೊಂದರೆ ಕೊಡ್ತಾ ಇದ್ದಾನೆ, ಇವನು ಮನೆ ಹತ್ರ ಬಂದು ಮಾನ ಮರ್ಯಾದೆ ಕಳೀತಾನೆ ಅಂತೇಳಿ ಪರವಾಗಿಲ್ಲ, 10% ಬಡ್ಡಿ ಆದರೂ ಪರವಾಗಿಲ್ಲ, ಸದ್ಯಕ್ಕೆ ಅಲ್ಲಿಂದ ಅದು ಮುಚ್ಕೊಳ್ಳೋಣ ಅಂತೇಳಿ ಇನ್ನೊಂದು ಕಡೆ ಹೋಗಿ ಗುಂಡಿ ಮಾಡಿ ಅಲ್ಲಿಂದ ತಂದು ಇಲ್ಲಿ ಮಣ್ಣು ಮುಚ್ಚೋದು. ಹಂಗಾಗಿ ಈವನ್ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಜಸ್ಟ್ ಸಾಲನ ಇವತ್ತು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರಂಥದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಯಾರು ಕೂಡ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಆ ತಪ್ಪನ್ನು ನಾವು ಮಾಡಿರ್ಬೋದು, ಬಟ್ ಪ್ರೈಸ್ ಬಿಟ್ಟು ಗಾಡ್, ನೀವು ತಪ್ಪನ್ನು ಏನು ಮಾಡಿದ್ದೀರಿ, ಪ್ರೈಸ್ ಗಾಡ್, ಒಂದ್ಸಲ ಪ್ರಭು ಯೇಸುವಿನ ಬಳಿಯಲ್ಲಿ ಬಂದು ಸಾರಿ ಲಾರ್ಡ್, ನನಗೆ ಗೊತ್ತಿದ್ರು ಕೂಡ ತಪ್ಪನ್ನು ಮಾಡಿಬಿಟ್ಟಿದ್ದೆ, ನನಗೆ ಕ್ಷಮಿಸು. ಡ್ಯಾಡಿ ಹೇಳ್ತಾರೆ ಪರವಾಗಿಲ್ಲ, ಈಗಲೂ ಅದು ತಪ್ಪಿನ ಅರಿವೆ ಆಯ್ತಲ್ಲ, ಪ್ರೈಸ್ ಗಾಡ್, ನಿನ್ನ ಏನೇ ತಪ್ಪು ಮಾಡಿದೆಯೋ ಎಲ್ಲವನ್ನ ಕ್ಷಮಿಸಿಬಿಟ್ಟಿದ್ದಾನೆ. ಬಟ್ ನಿನ್ನ ತಪ್ಪನ್ನು ಮತ್ತೆ ಮತ್ತೆ ಮೆಲ್ಕು ಹಾಕ್ಬೇಡ, ಬದಲಾಗಿ ಆ ಪರಿಸ್ಥಿತಿ ಮಧ್ಯದಲ್ಲಿ ನಿನ್ನ ತಪ್ಪುಗಳನ್ನ ನಿನ್ನ ಗಮನ ಕೇಂದ್ರೀಕರಿಸಿದ್ರೆ ನಿನ್ನ ಮೇಲೆ ನಿನಗೆ ಗಿಲ್ಟ್ ಕಾನ್ಷಿಯಸ್ ಬಂದ್ಬಿಡ್ತದೆ, ಅಪರಾಧಿಯ ಒಂದು ಪ್ರಜ್ಞೆ ಬಂದ್ಬಿಡ್ತದೆ. ನಾನು ಯಾತಕರಿಗೆ ಮಾಡ್ಬಿಟ್ನೋ, ನಾನು ಯಾತಕರಿಗೆ ಮಾಡ್ಬಿಟ್ನೋ. ನೀವು ಎಲ್ಲಿ ತನಕ ನೀವೇನು ಮಾಡಿದ್ದೀರಿ ಅಥವಾ ಪರರು ಏನು ಮಾಡಿದಾರೋ ಬರೀ ಅವುಗಳ ಕಡೆನೇ ಗಮನ ಕೊಡ್ತೀರಿ, ಪ್ರಭು ಯೇಸು ಮಾಡೋದನ್ನು ಕಳ್ಕೊಳ್ತೀರಿ. ಹಲೋ, ಅನೇಕರು ಪ್ರಿಯರು ಯಾಕೆ ಇವತ್ತು ಗುಣವಂತಲ್ಲ ಅಂತಂದ್ರೆ, ನಾನು ಕೂಡ ನೆನ್ನೆ ಒಂದು ಸಹೋದರರನ್ನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಜಸ್ಟ್ ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ, ನಾನು ಆ ಹಾಸ್ಪಿಟ್ಲ್ಗೆ ಹೋಗಬಾರ್ದಾಗಿತ್ತು, ಆ ಡಾಕ್ಟರ್ ಸರಿಯಾಗಿ ಮಾಡಲಿಲ್ಲ. ಆಯಿತು, ಡಾಕ್ಟರ್ ಸರಿಯಾಗಿ ಮಾಡಲಿಲ್ಲ, ಏನೋ ಓಕೆ ಆಯಿತು, ಸರಿಯಾಗಿ ಆಪರೇಷನ್ ಮಾಡಲಿಲ್ಲ, ಓಕೆ, ಈಗ ಅದನ್ನೇ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಆಗೋದಾಗ್ಬಿಟ್ಟಿದೆ. ಅದಾಗಿ ಎಷ್ಟು ವರ್ಷ ಆಯಿತು? 3 ವರ್ಷ 4 ವರ್ಷ ಆಗಿದೆ. ಇವತ್ತು ಕೂಡ ಅದನ್ನೇ ಮೆಲ್ಕು ಹಾಕುವಂಥದ್ದು, ಆ ಡಾಕ್ಟರ್ ಸರಿ ಮಾಡಲಿಲ್ಲ, ಆ ಡಾಕ್ಟರ್ ಸರಿ ಮಾಡಿಲ್ಲ. ಎಲ್ಲಿಯ ತನಕ ಒಂದು ವ್ಯಕ್ತಿ ಮಾಡುವ ತಪ್ಪನ್ನು ಎತ್ತಿಡಿತೀವಿ, ಅವನು ಸರಿ ಮಾಡಲಿಲ್ಲ ಅಂತೇಳಿ ನಾವು ತೀರ್ಪು ಕೊಡ್ತೀವಿ. ಬೈಬಲ್ ನೀನು ಸರಿ ಮಾಡ್ತಾ ಇದೀಯಾ, ನೀನು ಮಾಡ್ತಾ ಇದೀಯಾ, ನೀನು ಅವನು ಏನು ತಪ್ಪು ಮಾಡಿದಾನೋ ಅದನ್ನೇ ಮೆಲ್ಕು ಹಾಕ್ತಾ ಇದೀಯಾ, ನೀನು ಕೂಡ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಆ 4 ವರ್ಷ ಆ ಒಂದು ವ್ಯಕ್ತಿ ಮಾಡುವ ತಪ್ಪಿನಿಂದಾಗಿ ಏನು ನಕಾರಾತ್ಮಕವಾದ ಕಾರ್ಯಗಳು ನಿನ್ನ ಶರೀರದಲ್ಲಿ ಪರಿಣಾಮ ಬೀರ್ತಾ ಇದೆಯೋ, ಪ್ರೈಸ್ ಗಾಡ್, ಅದೇ 4 ವರ್ಷದಲ್ಲಿ ಪ್ರಭು ಯೇಸು ಮಾಡುವಂಥ ಕಾರ್ಯ ಧ್ಯಾನಿಸಿದ್ರೆ ಇಷ್ಟೊತ್ತಿಗೆ ಗೆದ್ದು ನಡೀತಾ ಇದೆ. ಸರಿಯಾ? ಪ್ರಭು ಯೇಸುವಿನ ವಾಕ್ಯ, ಆ ನುಡಿಗಳು, ಪ್ರೈಸ್ ಬಿಟ್ಟು ಗಾಡ್. ಉದಾಹರಣೆಗೆ ಲಾಜರನು ಸತ್ತು 4 ದಿನಗಳಾಗಿದೆ, ಅವನನ್ನು ಊತಾಕಿ ಕೊಳತು ನಾರ್ತಾ ಇದ್ದಾನೆ, ಈಗ 4 ದಿನಗಳಾಗಿದೆ. ಇದು ನನ್ನ ಪ್ರಶ್ನೆ, ಯಾವುದೇ ಡಾಕ್ಟರ್ ತಪ್ಪು ಮಾಡಿದ್ರು ಕೂಡ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಈವನ್ ಯಾರೆಲ್ಲ ಡಾಕ್ಟರ್ ತಪ್ಪು ಮಾಡಿಬಿಟ್ರು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ, ಆ ಡಾಕ್ಟರ್ ಹಿಂಗೆ ಮಾಡಿಬಿಟ್ರು, ಈ ಡಾಕ್ಟರ್ ಹಿಂಗೆ ಮಾಡಿಬಿಟ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರಿಗೇನು ತಿಳುವಳಿಕೆ ಇದೆ, ನಿಮ್ಮನ್ನು ಹಾಳು ಮಾಡಬೇಕು ಅಂತ ಮಾಡಿಲ್ಲ, ಅವ್ರಿಗೆ ಎಷ್ಟು ಜ್ಞಾನ ಇದೆ ಅದ್ರ ಮೂಲಕ ಮಾಡಿದ್ದಾರೆ. ಬಟ್ ಅದ್ರ ಪ್ರಶ್ನೆ ಏನಂತಂದ್ರೆ, ಪ್ರೈಸ್ ಬಿಟ್ಟು ಗಾಡ್, ಅವ್ರ ಮೇಲೆ ತಪ್ಪನ್ನು ಅಪವಾದನ ಹೊರಿಸುವಂಥ ಮೊದಲು ಫಾಸ್ಟ್ ನಾನೇನನ್ನು ಆಲೋಚನೆ ಮಾಡ್ತಿದ್ದೀನೋ, ನಾನೇನು ನುಡಿತಿದ್ದೀನೋ ಅದು ನನ್ನ ತಂದೆ ಜೀವ ಅನುಭವಿಸ್ಲಿಕ್ಕಾಗಿ ಅದು ಸರಿಯಾದ ಹೊಂದಾಣಿಕೆ ಆಗ್ತಾ ಇದೆಯಾ, ಅದಕ್ಕೆ ಅತ್ತ ವಿರುದ್ಧವಾಗಿದೆಯಾ? ಹಲೋ, ನೀವು ಯಾವಾಗ ಮತ್ತೊಬ್ಬರು ಮಾಡಿದ ತಪ್ಪುಗಳು ಎತ್ತಿಡಿತಾ ಇರ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ಬೈಬಲ್ ಹೇಳ್ತದೆ ಥ್ಯಾಂಕ್ ಗಾಡ್, ನೀನು ತೀರ್ಪು ಮಾಡಬೇಡ, ಆ ತೀರ್ಪು ನಿನಗೂ ಕೂಡ ತೀರ್ಪು ಆಗ್ತದೆ. ಹೌದು, ಅವ್ರು ಮನುಷ್ಯರು ತಪ್ಪು ಮಾಡ್ಲಿಕ್ಕೇನೆ, ಬಟ್ ಥ್ಯಾಂಕ್ ಗಾಡ್, ಈವನ್ ಲಾಜರ್ ಸತ್ತೋಗಿದ್ದಾನೆ, ಅವನು ಬರೀ ಅವನ ಶರೀರದ ಒಂದು ಅಂಗ ಅಲ್ಲ, ಇಡೀ ಅಂಗಗಳು ಸತ್ತೋಗಿದೆ, ಕೊಳತು ನಾರ್ತಾ ಇದೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಪ್ರಭು ಯೇಸು ಆ ಸಮಾಧಿಯ ಮುಂದೆ ಬಂದು
ಬಾಯಿ ತೆಗೆದು ನುಡಿಯ ನುಡಿದ್ರು, ಲಾಜರ್ನ ಎದ್ದು ಬಾ. ಏನಾಯ್ತು? ಎಲ್ಲ ಅಂಗಗಳು ಯಾವುದೆಲ್ಲ ಕೊಳ್ತೋಗಿತ್ತೋ ಅವುಗಳೆಲ್ಲ ಜೀವಕ್ಕೆ ಎದ್ದು ಬಂದು ಕೊನೆಗೆ ಲಾಜರ್ನು ಆ ಸಮಾಧಿಯಿಂದ 4 ದಿನಗಳಾಗಿತ್ತು ಅವನು ಊತಾಕಿ ಆ ಸಮಾಧಿ ಜೀವಂತಿಗೆ ಎದ್ದು ಬಂದ. ಅದೇ ನುಡಿಗಳನ್ನ ದೇವರು ಇವತ್ತು ನುಡಿತಾ ಇರುವಂಥದ್ದು. ದೇವರ ವಾಕ್ಯ ನೀವೇನು ಬಾಕಿ ನುಡಿತೀರಿ? ಪ್ರೈಸ್ ಬಿ ಟು ಗಾಡ್. ನಿಮ್ಮ ಪರಿಸ್ಥಿತಿ ಸತ್ತೋಗಿದ್ರು ಕೂಡ ಸತ್ತೋಗಿರುವಂಥ ಪರಿಸ್ಥಿತಿಗಳಿಗೆ ಜೀವನ ತುಂಬಿ ಥ್ಯಾಂಕ್ ಗಾಡ್ ಅಲ್ಲಿಂದ ನಿಮ್ಮನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಬರುವಂತಹ ಶಕ್ತಿ ದೇವರ ವಾಕ್ಯ ಇದೆ. ಬಟ್ ಆ ಕಾರ್ಯ ಮಾಡಬೇಕಾದ್ರೆ ಪ್ರಭು ಯೇಸು ಬಾಯಿ ತೆಗೆದು ಪ್ರೈಸ್ ಗಾಡ್ ಲಾಜರ್ನ ಎದ್ದು ಬಾ ಎಂಬುದನ್ನು ನುಡಿಯಕ್ಕೆ ಮುಂಚಿತವಾಗಿ ಥ್ಯಾಂಕ್ ಗಾಡ್ ಲಾಜರ್ನ ಆಲ್ರೆಡಿ ಎದ್ದು ಬಂದಿದ್ದಾನೆ ಎಂಬುದಾಗಿ ಪ್ರಭು ಯೇಸು ಥ್ಯಾಂಕ್ ಗಾಡ್ ತನ್ನ ಮನಸ್ಸಲ್ಲಿ ಮೊದಲು ಅದು ನೋಡಿದ್ದನ್ನು ನುಡಿದಂತೆ ನೆರವೇರ್ತು. ಅದಕ್ಕಾಗಿ ಪ್ರಿಯರ ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸು ಏನನ್ನು ನೋಡಿದ್ರು ಅದನ್ನ ಥ್ಯಾಂಕ್ ಲಾಜರ್ನ ಸಹೋದರಿ ಹತ್ರ ಮಾತಾಡುವಾಗ, ಸ್ವಾಮಿ ಪ್ರಭು ಯೇಸುವೆ, ಪ್ರಭುವೇ ನೀವಿದ್ದಿದ್ರೆ ನನ್ನ ಸಹೋದರ ಸಾಯ್ತಾ ಇರಲಿಲ್ಲ. ಪರವಾಗಿಲ್ಲ, ಸತ್ತಿದ್ರು ಪರವಾಗಿಲ್ಲ, ಪುನರುತ್ಥಾನಗೊಳ್ತಾನೆ, ಜೀವಂತಿಗೆ ಎದ್ದೇಳ್ತಾನೆ. ಹೌದು, ಪುನರುತ್ಥಾನದ ಆ ದಿನದಂದು ಅವನು ಎದ್ದೇಳ್ತಾನೆ ನನ್ಗೆ ಗೊತ್ತು. ಆಗ ಪ್ರಭು ಯೇಸು ಹೇಳ್ತಾರೆ, ಹೇ ಜಸ್ ನಾನೇ ಪುನರುತ್ಥಾನ, ನಾನು ಪುನರುತ್ಥಾನ ಮಾಡ್ತಾನೆ ನಿನ್ನ ಸಹೋದರನ ಅಂತ ಹೇಳಲಿಲ್ಲ, ನಾನೇ ಪುನರುತ್ಥಾನ ಇಲ್ಲಿ ನಾನೇ ನಿಂತಿರುವಾಗ ಮೈ ಗಾಡ್ ಜಸ್ಟ್ ನಾನು ನುಡಿಯೋಕೆ ಮುಂಚಿತವಾಗಿ ನಾನು ಆಲ್ರೆಡಿ ನಂಬಿದ್ದೇನೆ. ನಾನು ಹೋಗಿ ನಿಂತ್ಕೊಂಡ ಪ್ರೈಸ್ ಬಿ ಟು ಗಾಡ್, ನಾನು ಯಾವುದನ್ನು ಕಲ್ಪನೆ ಮಾಡಿಕೊಂಡಿದ್ದೇನೋ ಪ್ರೈಸ್ ಗಾಡ್ ಆ ಕಲ್ಪನೆಗೆ ತಕ್ಕಂತೆ ನನ್ನ ಬಾಯಿಂದ ಬರುವ ನುಡಿ ನನ್ನ ಕಲ್ಪನೆಯನ್ನ ಕಾರ್ಯರೂಪ ನೆರವೇರಿಸ್ತದೆ. ವಾವ್, ಬ್ಯೂಟಿಫುಲ್. ನೀವು ಇಡ್ಲಿ ಹಾಕುವಾಗಲೇ, ಇಡ್ಲಿ ಬಟ್ಲಿಗೆ ಸಂಪಣ ಹಾಕುವಾಗ ನಿಮ್ಗೆ ಗೊತ್ತಿರ್ತದೆ ರೌಂಡ್ ಶೇಪಲ್ಲಿ ಇಡ್ಲಿ ಆಗ್ತದೆ ಎಂಬುದಾಗಿ, ಕರೆಕ್ಟಾ? ಹಲೋ, ಇಡ್ಲಿ ಬಟ್ಲಿಗೆ ಸಂಪಣ ಹಾಕುವಾಗಲೇ ಯಾರಾದರೂ ಆಲೋಚನೆ ಮಾಡ್ತೀರಾ? ನಾನು ಹಾಕ್ತಿರುವ ಸಂಪಣ ಅಕ್ಕಿ ಸಂಪಣ ಕರೆಕ್ಟ್, ನಾನು ಹಾಕ್ತಿರೋದು ರೌಂಡ್ ಇಡ್ಲಿ ಬಟ್ಲಿಗೆ ಆಗ್ತಾ ಇದ್ದಾನೆ, ಇದೇನಾದರೂ ಚಪ್ಪೆ ಆಕಾರದಲ್ಲಿ ಬಂದುಬಿಟ್ರೆ, ಚೌಕಟ್ಟಿನ ರೀತಿಯಲ್ಲಿ ಚೌಕಾಕಾರ ಬಂದುಬಿಟ್ರೆ ಏನು ಮಾಡೋದು? ಆಮೇಲೆ ಯಾವ ಸೈಡೆಲ್ಲ ಟ್ರಿಮ್ ಮಾಡೋದು? ಈ ಥರ ಏನು ಯೋಚನೆ ಮಾಡ್ತೀರಾ? ಹಾಂ, ನಿಮ್ಗೆ ಹಾಕುವಾಗಲೇ ಗೊತ್ತಿರ್ತದೆ ರೌಂಡ್ ಶೇಪಲ್ಲೇ ಬರ್ತದೆ ಎಂಬುದಾಗಿ. ಯಾಕೆ? ಬಟ್ಲು ರೌಂಡ್ ಶೇಪಲ್ಲಿ ಇರೋದ್ರಿಂದ. ಇನ್ ದ ಸೇಮ್ ವೇ ಪ್ರೈಸ್ ಬಿ ಟು ಗಾಡ್, ಆ ಬಟ್ಲು ಇಡ್ಲಿ ಬಟ್ಲು ಬೇರೆ ಬೇರೆ ಯಾವುದೂ ಅಲ್ಲ ಪ್ರಿಯರೇ, ನಿಮ್ಮ ಕಲ್ಪನೆ, ನಿಮ್ಮ ಮನಸ್ಸಿನ ಕಲ್ಪನೆ. ಈ ಕಲ್ಪನೆ ಎಂಬ ಬಟ್ಲು ಒಳಗಡೆ ನೀವೇನು ಬಾಯ್ತಿ ದೇವರವಾಗಿ ನುಡಿತಾ ಇದ್ರಿ ಆ ತಕ್ಕಂತೆ ನೀವು ಕಲ್ಪನೆ ಮಾಡ್ಕೊಂಡ್ರಿ, ನೀವು ಕಲ್ಪನೆ ಮಾಡ್ಕೊಂಡು ಬಾಯ್ತಿ ನುಡಿದ್ರಿ, ಥ್ಯಾಂಕ್ ಗಾಡ್ ಅದು ನಿಮ್ಮ ಜೀವನದ ಕಲ್ಪನೆ ನೆರವೇರ್ತದೆ. ನೀವು ಕಲ್ಪನೆ ಮಾಡ್ಕೊಳ್ಳಿಲ್ವಾ, ಬಟ್ಲೇ ಇಲ್ಲ, ಯಾವ ಶೇಪಲ್ಲಿ ಬೇಕಾದ್ರೂ ನಿಮ್ಮ ಜೀವನ ಆಗ್ಬೋದು. ಹಲೋ, ಪ್ರಭು ಯೇಸು ಅದಕ್ಕಾಗಿ ನಾನೇ ಪುನರುತ್ಥಾನ, ದಟ್ ಮೀನ್ಸ್ ಅದರ ಅರ್ಥ ಏನು? ಪುನರುತ್ಥಾನ ಹೋಗಿ ಥ್ಯಾಂಕ್ ಗಾಡ್ ಸಮಾಧಿ ಮುಂದೆ ನಿಂತ್ಕೊಂಡು ನಾನು ಏನು ನಂಬಿದ್ದೇನೋ ಪ್ರೈಸ್ ಗಾಡ್, ನಾನು ಏನು ಕಲ್ಪ ಮಾಡ್ಕೊಂಡಿದ್ದೇನೋ ಅದಕ್ಕೆ ಅನುಗುಣ ಬಾಯಿ ನೋಡಿದ್ರ ಮೈ ಗಾಡ್ ಲಾಜರನು ಈ ಕ್ಷಣದಲ್ಲಿ ಈ ಗಳಿಗೆಯಲ್ಲಿ ಜೀವನ ಎದ್ದು ಬರ್ತಾನೆ. ಅರ್ಥ ಆಗ್ತದೆಯಾ? ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿರುವಂಥದ್ದು, ನಾವು ಯಾವುದನ್ನ ಕಣ್ಣಾರು ನೋಡ್ತಿದ್ದೀವೋ ಅದಕ್ಕೆ ಅನುಗುಣವಾಗಿ ಅದನ್ನ ನಂಬಿ ಜೀವಿಸುವಂಥವರಲ್ಲ, ಬದಲಾಗಿ ನಾವು ಯಾವುದ್ರಲ್ಲಿ ವಿಶ್ವಾಸ ಬಿಟ್ಟಿದ್ದೀವೋ, ಯಾವುದು ನಂಬಿದ್ದೀವೋ, ಯಾವುದ್ರಲ್ಲಿ ವಿಶ್ವಾಸ ಬಿಟ್ಟಿದ್ದೀವೋ ಅದಕ್ಕೆ ಅನುಗುಣ ಜೀವಿಸುವಂಥದ್ದು. ಸಿಂಪಲ್ ಎಕ್ಸಾಂಪಲ್, 10 ರೂಪಾಯಿಲಿ 7 ರೂಪಾಯಿ ಕೊಟ್ಟರೆ ಎಷ್ಟು ಉಳಿತದೆ? 3 ರೂಪಾಯಿ. ಒಂದು ಕಡೆ 3 ರೂಪಾಯಿ, ಒಂದೊಂದು ರೂಪಾಯಿದು 3 ಕಾಯಿನ್ಗಳಿವೆ. ಇನ್ನೊಂದು ಕಡೆ ಥ್ಯಾಂಕ್ ಗಾಡ್ ಬೈಬಲ್ನ ವಿಶ್ವಾಸ, ಬೈಬಲ್ನ ನಂಬಿಕೆ ಹೇಳ್ತದೆ 10 ರೂಪಾಯಿಲಿ ನೀವು 7 ರೂಪಾಯಿನ ಕೊಟ್ಟರೆ 7 ರೂಪಾಯಿ ಬಂದು ಒಂದು ಬೀಜ ಹಿಂದಿರುಗಿ ಬರುವಾಗ 100 ಮಡಿಯಷ್ಟು ಬರ್ತದೆ. 7 × 100 700 ರೂಪಾಯಿ. ಈಗ 3 ರೂಪಾಯಿನ ಕಣ್ಣಾರು ನೋಡ್ತಾ ಇದ್ದೀರಿ, 700 ರೂಪಾಯಿನ ಕಣ್ಣಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸ ಎಂಬ ಕಣ್ಣಿಂದ ಇನ್ನೊಂದು ಇಂದ್ರಿಯದಿಂದ ನೋಡ್ತಾ ಇದ್ದೀರಿ. 3 ರೂಪಾಯಿ ನೀವು ಕಣ್ಣಾರು ನೋಡ್ತಾ ಇದ್ದೀರಿ, 3 ರೂಪಾಯಿ ಇದೆ, ಕೈಯಲ್ಲಿ ಫೀಲ್ ಆಗ್ತಾ ಇದೆ, 3 ರೂಪಾಯಿ ಆಗ್ತದೆ, ನಿಮ್ಗೆ ಅನುಭವನೂ ಆಗ್ತಾ ಇದೆ, ಹೌದು 3 ರೂಪಾಯಿ ಇದೆ, 3 ರೂಪಾಯಿ ಇದೆ. 10 ರೂಪಾಯಿಲಿ 7 ರೂಪಾಯಿನ ಕೊಟ್ಟರೆ 3 ರೂಪಾಯಿ ಉಳಿತದೆ. ಯಾಕಂದ್ರೆ ಪಂಚೇಂದ್ರಿಯ ಹೇಳ್ತಾ ಇದೆ 3 ರೂಪಾಯಿ. ಬಟ್ ಆದ್ರೆ ಇನ್ನೊಂದು ಇಂದ್ರಿಯ ಇದೆ, 6ನೇ ಇಂದ್ರಿಯ, ತಿರುಗಿ ಹುಟ್ಟಿದ ಮೇಲೆ ಅದು ಆಕ್ಟಿವೇಟ್ ಆಯಿತು. ಆ ತಿರುಗಿ ಹುಟ್ಟಿದ ಮೇಲೆ ಆಕ್ಟಿವೇಟ್ ಆಗಿರುವಂತಹ ವಿಶ್ವಾಸ ಎಂಬ ಇಂದ್ರಿಯ ಹೇಳ್ತದೆ 3 ರೂಪಾಯಿ ನಂಬೇಡ, ನಾವು ಕಣ್ಣಾರೆ ಕಾಣುವಂಥದ್ದನ್ನು ನಂಬಿ ಜೀವಿಸುವರಲ್ಲ, ಬದಲಾಗಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನು ನಂಬಿ ಅದಕ್ಕೆ ಅನುಗುಣವಾಗಿ ವಿಶ್ವಾಸದಲ್ಲಿ ಜೀವಿಸುವಂಥವ್ರು. 10 ರೂಪಾಯಿಲಿ 7 ರೂಪಾಯಿನ ಕೊಟ್ಟರೆ ಹಿಂದಿರುಗಿ ಬರುವಾಗ 700 ರೂಪಾಯಿ ಬರ್ತದೆ. ಬಟ್ ಪ್ರಶ್ನೆ ಏನಂತಂದ್ರೆ ನಾವು ಯಾವುದು ನಂಬಿ ಜೀವಿಸ್ತಾ ಇದಾವೆ? ಯಾಕೆ ಉದಾಹರಣೆಗೆ ಯಾಕೆ ನಾವು ಕೊಡುವಂಥದ್ರಲ್ಲಿ ಮುಂದೆ ಬರ್ಲಿಕ್ಕೆ ಆಗ್ತಲ್ಲ? ಕಲ್ಪನೆ ಇನ್ನೂ ಕೂಡ ಚೇಂಜ್ ಆಗಿಲ್ಲ ಅಷ್ಟೇ. ನಾನು ಯಾತಕ್ಕಾಗಿ ಅದ್ರ ಪ್ರಕಾರ ಕಾರ್ಯ ಅನುಭವಿಸಕ್ಕಾಗ್ತಲ್ಲ, ಯಾಕೆ ಆ ದಿಕ್ಕಿನಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗ್ತಲ್ಲ ಅಂತಂದ್ರೆ ನನ್ನ ಕಲ್ಪನೆ ಚೇಂಜ್ ಆಗಿಲ್ಲ.
ಹಲೋ ಹಲೋ ಹಲೋ, ದಯವಿಟ್ಟು ಯಾರು ಯೂಟ್ಯೂಬಲ್ಲಿ ಕೇಳ್ತಾರಂಥವ್ರು, ಇಲ್ಲಿ ಕೂಳ್ತಿರೋಂಥವ್ರು, ಸಪೋಸ್ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಹೆಂಡತಿ ಕಲ್ಪನಾ ಅಂತ ಇದು ಅವಳು ಚೇಂಜ್ ಮಾಡಬೇಡಿ. ನಾನು ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಕಲ್ಪನೆ, ಇಮ್ಯಾಜಿನೇಷನ್. ಬ್ರದರ್ ಹೇಳಿದ್ದಾರೆ ನೀನು ಚೇಂಜ್ ಆಗ್ಬೇಕಂತೆ. ಟೀಚಿಂಗ್ ಕೇಳು, ಕಲ್ಪನಾ ಚೇಂಜ್ ಆಗಬೇಕು ಅಂತ ಹೇಳಿಲ್ವಾ ಅಂತ ಹೇಳಿ ಹೋಗ್ಬಿಟ್ಟು ಕಲ್ಪನೆ ಚೇಂಜ್ ಮಾಡಬೇಡಿ. ನಿಮ್ಮ ಕಲ್ಪನೆ, ಇಮ್ಯಾಜಿನೇಷನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ಅದಕ್ಕಾಗಿ ದೇವರು, ಪ್ರೈಸ್ ಗಾಡ್, ಆರಂಭದಲ್ಲೇ ಅಂತ್ಯವನ್ನ ಕೂಗಿ ಕರೆಯುವ ದೇವರು. ಕರೆಕ್ಟ್? ಯೆಶಾಯ 46:10. ಪ್ರೈಸ್ ಗಾಡ್. ಓದಿ 46:10. ಇದೆಲ್ಲವನ್ನು ಹಿಂದಿನ ತರಗತಿಗಳು ಕೂಡ ಕಲ್ತಿದ್ದೇವೆ, ಬಟ್ ಆದ್ರೂ ಕೂಡ ಕಲ್ತಿರೋದನ್ನ ಮರ್ತು ಬಿಡ್ತೇವೆ. ಮತ್ತೆ ಮೆಲ್ಕ್ ಹಾಕೋಣ. 46:10 ಓದಿ. 46:10. ನಾನು ಅಂತ್ಯದಲ್ಲಿ ನಡೆಯಲಿರುವ ವಿಷಯಗಳನ್ನು ಪ್ರಾರಂಭದಲ್ಲಿ ತಿಳಿಸಿರುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ದೇವ್ರು ಹೇಳ್ತಾ ಇದಾರೆ, ನಮ್ಮ ಡ್ಯಾಡಿ ಹೇಳ್ತಿರುವಂಥದ್ದು, ಅಂತ್ಯದಲ್ಲಿ, ಕೊನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ನಾನು ಆರಂಭದಲ್ಲಿ ತಿಳಿಸ್ಬಿಟ್ಟಿದ್ದೇನೆ. ನಿಮ್ಮ ಜೀವನದಲ್ಲಿ, ಪ್ರೈಸ್ ಬಿಡಿ ಗಾಡ್, ನೀವು ಇನ್ನು ಮುಂದೆ ಏನಾಗ್ತೀರಿ ದೇವರು ಆರಂಭದಲ್ಲಿ ತಿಳಿಸಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವ್ರು ಹೇಳ್ತಾ ಇದಾರೆ, ನೀವ್ಯಾರು ಕೂಡ ರೋಗದಲ್ಲಿ ಸಾಯುವಂತಿಲ್ಲ. ಅದಕ್ಕಾಗಿ ಆ ರೋಗವನ್ನು ತನ್ನ ಮಗನ ಮೇಲೆ ಹಾಕಿ ಆ ರೋಗ ಮಗನನ್ನು ಸಾಯಿಸುವಂತೆ ಮಾಡಿದ್ದು. ಅಲ್ಲ, ಅರ್ಥ ಆಗ್ತದೆಯಾ? ಆ ರೋಗದಲ್ಲಿ ನೀವು ಯಾವಕ್ಕ ನಳಬಾರ್ದು, ಆ ರೋಗದಲ್ಲಿ ನೀವು ಯಾರು ಕೂಡ ಜೀವಿಸಬಾರ್ದು ಎಂಬುದಾಗಿ ರೋಗವನ್ನು ತೆಗೆದು ತನ್ನ ಮಗನ ಮೇಲೆ ಹಾಕಿ ಆರಂಭದಲ್ಲಿ ನಾವು ಹುಟ್ಟುವಂತ ಮೊದಲೇ ದೇವರು ಪ್ರಕಟಪಡಿಸಿದ್ರು, ನೀನು ಸದಾಕಾಲ ಜಸ್ಟ್ ಎಲ್ಲದಕ್ಕಿಂತ ಮಿಗಿಲಾಗಿ ಆರೋಗ್ಯವಂತನಾಗಿ ನೀವು ಜೀವಿಸಬೇಕು. ರೋಗ ಬಂದಾಗ ಯೇಸು ನಿಮ್ಮ ಗಾಯಗಳಿಂದ ಗುಣವಂತ ಗುಣ ಹೊಂದ್ಕೊಂಡು ಜೀವಿಸಬೇಕೆಂಬ ದೇವರ ಬಯಕೆ ಅಲ್ಲ. ನೋ 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 ನೋ. ಒಂದ್ಸಲ ನೀವು ಆರೋಗ್ಯ ಪಡ್ಕೊಂಡ್ರಿ ಕ್ರಿಸ್ತನಲ್ಲಿ, ಆರೋಗ್ಯವನ್ನು ಶಾಶ್ವತವಾಗಿ ಅನುಭವಿಸಬೇಕು. ಹಲೋ. ಬಟ್ ನಮ್ಮ ಮನಸ್ಸೇನು ಹೇಳ್ತದೆ? ಆತ್ಮ ಹೇಳ್ತದೆ, ವಿಶ್ವಾಸ ಹೇಳ್ತದೆ, ಪ್ರೈಸ್ ಗಾಡ್, ನೀವು ಥ್ಯಾಂಕ್ ಗಾಡ್ ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು. ಇದನ್ನು ಬಯಸ್ತಾನೆ. 3 ಯೋಹನ 1:2 ಹೇಳುವಂಥದ್ದು. 3 John 2 ಹೇಳ್ತದೆ, ತೆಗೆದು ಬೇಡ ಬ್ರದರ್, ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಎಲ್ಲ ವಿಷಯದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆದರೆ ಅಭಿವೃದ್ಧಿ ಬರುವಂಥದ್ದು ಹೇಗಂತಂದ್ರೆ, ನೀನು ಪ್ರೈಸ್ ಬಿಟ್ಟು ಗಾಡ್ ನಿನ್ನ ಮನಸ್ಸಿನ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ? ನಿನ್ನ ಕಲ್ಪನೆಯ ವಿಷಯದಲ್ಲಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಕಲ್ಪನೆ ವಿಷಯದಲ್ಲಿ ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ನಾನು ನಂಬಿ, ನಾನು ನಿನಗೋಸ್ಕರ ಎಲ್ಲದರಲ್ಲೂ ಅಭಿವೃದ್ಧಿ ಆಗ್ತೀಯ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲೂ ಎಂಬುದಾಗಿ ಹೇಳಿದ ಮೇಲೆ ಅದ್ರಲ್ಲಿ ಆರೋಗ್ಯನೂ ಕೂಡ ಸೇರ್ಕೊಂಡಿದೆ. ಅದ್ರ ಬೈಬಲ್ ಹೇಳ್ತದೆ ಎಲ್ಲ ವಿಷಯದಲ್ಲೂ ಎಂಬುದಾಗಿ ಹೇಳಿ ನೆಕ್ಸ್ಟ್ ಆರೋಗ್ಯದಲ್ಲಿ ನೀನು ಅಭಿವೃದ್ಧಿ ಆಗಬೇಕೆಂಬುದಾಗಿ ಜಸ್ಟ್ ನಾನು ಬಯಸ್ತೇನೆ. ಎಲ್ಲದಕ್ಕೆ ಮಿಗಿಲಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು. ಅದರ ಅರ್ಥ ಏನು? ನೀವು ಎಷ್ಟು ಹೆಚ್ಚೆಚ್ಚಾಗಿ ಪ್ರಿಯರು, ಪ್ರೈಸ್ ಬಿಟ್ಟು ಗಾಡ್, ಲೋಕದ ರೀತಿಯಲ್ಲಿ ಆಲೋಚನೆ ಮಾಡದೆ ದೇವರು ತನ್ನ ವಾಕ್ಯ ಏನಂತ ಹೇಳಿದಾರೋ ಅಷ್ಟರ ಮಟ್ಟಿಗೆ ನಿಮ್ಮ ಆಲೋಚನೆಯನ್ನ, ನಿಮ್ಮ ಕಲ್ಪನೆಯನ್ನ ನೀವು ಬದಲಾಯಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ಪ್ರೈಸ್ ಬಿಟ್ಟು ಗಾಡ್ ನೀವು ಆರೋಗ್ಯವಂತರಾಗಿ ಜೀವಿಸ್ತೀರಿ. ಆರೋಗ್ಯ ಪ್ರಾರಂಭವಾಗುವಂಥದ್ದು ಥ್ಯಾಂಕ್ ಗಾಡ್ ಈ ಲೋಕದ ಯಾವುದೇ ಸಿಸ್ಟಮಿನಿಂದಲ್ಲ. ಆರೋಗ್ಯ ಪ್ರಾರಂಭವಾಗುವಂಥದ್ದು ಎಲ್ಲ ನಿಮ್ಮ ಮನಸ್ಸಿನಿಂದ. ಯಾಕೆಂದ್ರೆ ನಿಮ್ಮ ಇಡೀ ಜೀವನದಲ್ಲಿ ಆರೋಗ್ಯವಂತರಾಗಿ ಜೀವಿಸ್ಲಿಕ್ಕಾಗಿ ಏನ್ ಬೇಕಾಗಿದೆಯೋ ಅದು ಲೋಕದಲ್ಲಿಲ್ಲ, ಅದೆಲ್ಲವೂ ನಿಮ್ಮ ಒಳಗಡೆ ನಿಮ್ಮ ಆತ್ಮದಲ್ಲಿದೆ. ನಿಮ್ಮ ಆತ್ಮದಲ್ಲಿದೆ. ನಿಮ್ಮ ಆತ್ಮದಲ್ಲಿರುವುದನ್ನು ಹೊರಗಡೆ ಡ್ರಾ ಮಾಡಿಕೊಂಡು ಎಂಜಾಯ್ ಮಾಡಬೇಕಾದ್ರೆ ನಿಮ್ಮ ಕಲ್ಪನೆ, ಇಮ್ಯಾಜಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಕಲ್ಪನೆ ತುಂಬಾ ಮುಖ್ಯವಾದದ್ದು. ಈ ಕಲ್ಪನೆ ವಿಷಯದಲ್ಲಿ ನೀವು ಯಾವಾಗ, ನಾನು ಈಗಾಗಲೇ ಥ್ಯಾಂಕ್ ಗಾಡ್ ನನ್ನ ಆಯುಷ್ಕಾಲದ ದಿನಗಳು ಹೆಚ್ಚಾದಂತೆ ನನ್ನ ಆರೋಗ್ಯ ಕಬ್ಬಿಣಂತೆ ಬಲವಾಗಿರ್ತದೆ. ಆಕ್ಚುಲಿ ಮೆಸೇಜ್ ಬೈಬಲ್ ನಾನು ಓದುವಾಗ ಪ್ರೈಸ್ ಗಾಡ್ ಧರ್ಮೋಪದೇಶ ಕಾಂಡ 33:25 ಹೇಳ್ತದೆ, MSG ಬೈಬಲ್, ಮೆಸೇಜ್ ಬೈಬಲ್, ಅದು ಹೇಳ್ತದೆ ನಿನ್ನ ಆಯುಷ್ಕಾಲ ದಿನಗಳು ಹೆಚ್ಚಾದಂತೆ ನಿನ್ನ ಬಲ, ನಿನ್ನ ಆರೋಗ್ಯ ಕಬ್ಬಿಣದಂತೆ ಗಟ್ಟಿಯಾಗ್ತದೆ ಅಂತ ಹೇಳಿ. ವಾವ್. ಹಲೋ. ಅಂದ್ರೆ ನೀವು 80 ವರ್ಷ 100 ವರ್ಷ ಆದ್ರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಎಲ್ರು ಹೇಳ್ಬೋದು ಅಯ್ಯೋ ಜಸ್ಟ್ ಮೂಳೆಗಳೆಲ್ಲ ಸೌದೋಗಿದೆ, ನಾನು ಬಿದ್ರೆ ಸಾಕು ಮೂಳೆ ಜಸ್ಟ್ ಮುರಿದೋಗ್ತದೆ, ಅಥವಾ ಮೂಳೆಲ್ಲ ಮೊದಲೇ ವೀಕ್ ಆಗಿಬಿಟ್ಟಿದೆ. ನೋ 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 ನೋ. ನೀವು ಹೋಗ್ತಾ ಹೋಗ್ತಾ ನಿಮ್ಮ ಬಲ ಕಬ್ಬಿಣದಂತೆ ಶಕ್ತಿಯುತವಾಗ್ತದೆ ಎಂಬುದಾಗಿ ನೀವೇನು ಆಲೋಚನೆ ಮಾಡ್ತೀರಿ? ಅಯ್ಯೋ ಅದಂಗೆ ಆಗ್ತದಾ? ನೀವೇನು ಕಲ್ಪನೆ ಮಾಡಿಕೊಂಡು ಆಲೋಚನೆ ಮಾಡ್ತಿದ್ದೀರಿ ಅದ್ರ ಪ್ರಕಾರ ನೀವು ಇರ್ತೀರಿ. ಹಲೋ.
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೆ ದೇವರು ಹೇಳ್ತಿರುವಂಥದ್ದು, ನಾನು ಅಂತ್ಯದಲ್ಲಿ ನಡೆಯಲಿರುವಂಥ ವಿಷಯಗಳನ್ನ ಪ್ರಾರಂಭದಲ್ಲಿಯೇ ತಿಳಿಸಿರ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಕೂಡ ಪ್ರೈಸ್ ಬಿಟ್ಟು ಗಾಡ್ ದೇವರ ಮಗುವಾಗಿರೋದ್ರಿಂದ, ದೇವರ ಡಿಎನ್ಎಯನ್ನು ಹೊಂದಿರೋದ್ರಿಂದ ನಾನು ನನ್ನ ತಂದೆ ಅಂತ ವರ್ತಿಸಬೇಕು. ನನ್ನ ತಂದೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಇನ್ನು ಮುಂದೆ ಪ್ರೈಸ್ ಬಿಟ್ಟು ಗಾಡ್ ನಡೆಯಲಿಕ್ಕಿರೋ ವಿಷಯಗಳನ್ನ ಆರಂಭದಲ್ಲಿಯೇ ಇದು ನೆರವೇರಿದೆ ಎಂಬುದಾಗಿ ಬಾಯಿ ನುಡಿತಾ ಇದ್ರು. ನಮ್ಮ ದೇವರು ಇಲ್ಲದಿರುವುದನ್ನ ಇರುವುದಾಗಿ ಕೂಯಿಕರುವ ದೇವರು. ರೋಮನ್ 4:17 ಹೇಳ್ತದೆ. ರೋಮನ್ಸ್ ಚಾಪ್ಟರ್ 4:17 ಸೇಸ್, ನಮ್ಮ ದೇವರು ಇಲ್ಲದಿರುವುದನ್ನ ಇರುವುದಾಗಿ ಕೂಯಿಕರುವ ದೇವರು. ನಾವು ಇರುವುದನ್ನ ಇರುವುದಾಗಿ ಕೂಯಿಕರುವಂಥ ದೇವರ ಮಕ್ಕಳಾಗಿದ್ದೇವೆ. ಕರೆಕ್ಟಾ? ಅಲ್ಲಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆನೇ ಬಾಯಿ ನುಡಿತಾ ಇದ್ದಾವೆ, ಕೂಯಿ ಕರಿತಾ ಇದ್ದಾವೆ. ಬಟ್ ನಮ್ಮ ದೇವರು ಅಲ್ಲಿ ಸಮಸ್ಯೆ ಇದ್ರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಆ ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗುವಾಗ, ಒಂದು ವೇಳೆ ರೋಗದ ಮಧ್ಯದಲ್ಲಿ ಹಾದು ಹೋಗುವಾಗ ನನಗೆ ಆರೋಗ್ಯ ಇಲ್ಲ, ಬಡತನದ ಮಧ್ಯದಲ್ಲಿ ಹಾದು ಹೋಗುವಾಗ, ಸಾಲದ ಮಧ್ಯದಲ್ಲಿ ಹಾದು ಹೋಗುವಾಗ ನನಗೆ ಸಮೃದ್ಧಿ ಇಲ್ಲ, ನಮ್ಮ ದೇವರು ಏನು ಮಾಡ್ತಾರೆ, ಇಲ್ಲಿ ಏನಿಲ್ವೋ ಅದು ಆಧ್ಯಾತ್ಮ ಲೋಕದಲ್ಲಿ ಮೊದಲೇ ಇದೆ ಎಂಬುದಾಗಿ ನಂಬಿ ಅಲ್ಲಿರುವುದನ್ನ ಇರುವುದಾಗಿ ಕೂಯಿ ಕರಿತಾ ಇದ್ರು. ಅವ್ರು ಯಾವುದನ್ನು ಕೂಯಿ ಕರಿತಾ ಇದ್ರು ಅದು ಕಣ್ಣಾರೆ ಕಾಣುವುದು ಲೋಕದಲ್ಲಿ ಕಾರ್ಯರೂಪ ನೆರವೇರುವಾಗ ಅಲ್ಲಿ ಯಾವುದು ನಕಾರಾತ್ಮಕ ಕಾರ್ಯ ಇತ್ತೋ ಅದು ಮಾಯವಾಗಿಬಿಡ್ತಾ ಇತ್ತು. ಅರ್ಥ ಆಗ್ತದೆಯಾ? ಹಲೋ, ನಮ್ಮ ದೇವರು, ಓಕೆ, ಓದಿ ಬರೋದಾರ ಆ ವಾಕ್ಯನ. ಪ್ರೈಸ್ ಗಾಡ್. ನಾನು ಅಂತ್ಯದಲ್ಲಿ ನಡೆಯಲಿರುವ ವಿಷಯಗಳನ್ನು ಅದಲ್ಲ ಜಸ್ಟ್ ರೋಮನ್ 4:17, ರೋಮನ್ಸ್ 4:17. ನಿಮ್ಮ ಹೃದಯದೊಳಗಡೆ ಆಳವಾಗಿ ಇಳಿಬೇಕು ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಅಚ್ಚಳಿದಂತೆ ಇದು ಉಳಿಬೇಕು. ಓಕೆ, ಓದಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಅಬ್ರಹಾಮ ನೋಡುವಾಗ ಪ್ರೈಸ್ ಬಿಟ್ಟು ಗಾಡ್, ಪ್ರಿಯರೇ, ಅಬ್ರಹಾಮನಿಗೆ ಪ್ರೈಸ್ ಗಾಡ್ ಈವನ್ ಒಂದೇ ಒಂದು ಮಗು ಇಲ್ಲ. 99 ವರ್ಷ ಆದ್ರೂ ಕೂಡ ಒಂದೇ ಒಂದು ಮಗು ಇಲ್ಲ. ಬಟ್ ಪ್ರೈಸ್ ಗಾಡ್, ದೇವರು ಅಬ್ರಹಾಮ ನೋಡಿ ಏನಂತ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಒಂದು ಮಗುವಿಗೆ ತಂದೆಯನ್ನಾಗಿ ಮಾಡಿದ್ದೇನೆ ಎಂಬುದು ಹೇಳಲಿಲ್ಲ, ಅಥವಾ ನಿನಗೆ ಮಗು ಇಲ್ಲ, ನಿನಗೆ ಒಂದೇ ಒಂದು ಮಗು ಇಲ್ಲ ಅಂತ ಹೇಳಲಿಲ್ಲ. ಬದಲಾಗಿ ನಿನ್ನನ್ನ ಅನೇಕ ಮಕ್ಕಳಿಗೆ, ಅನೇಕ ಜನಾಂಗಗಳಿಗೆ, ಅನೇಕ ರಾಜರುಗಳಿಗೆ ನಿನ್ನ ತಂದೆಯಾಗಿ ನೇಮಿಸಿದ್ದಾನೆ. ನಿನ್ನಿಂದ ಅನೇಕ ರಾಜರುಗಳು ಉತ್ಪತ್ತಿ ಆಗ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಈಗ ಯೋಚನೆ ಮಾಡಿ, ಅಬ್ರಹಾಮನ ಆಲೋಚನೆ ಏನು? ದೇವರು ಮೊದಲು ಅವನಿಗೆ ಪ್ರತ್ಯಕ್ಷ ಆದಾಗ, ಅಂದ್ರೆ 2ನೇ ಸಲ ಅವನ ಜೊತೆ ಮಾತಾಡುವಾಗ, ದೇವ ನೀನು ನನಗೇನು ಕೊಟ್ಟಿದ್ರೆ ಏನು ಪ್ರಯೋಜನ, ನನಗೆ ಒಂದೇ ಒಂದು ಮಗು ಇಲ್ವಲ್ಲ. ಅಬ್ರಹಾಮನ ಆಲೋಚನೆ, ಅವನ ಕಲ್ಪನೆ, ನನಗೆ ಒಂದು ಮಗು ಬೇಕು, ಒಂದು ಮಗು ಆದ್ರೆ ಸಾಕು. ಕಾರಣಕ್ಕೆ ನನಗೂ ನನ್ನ ಹೆಂಡತಿಗಿರುವಂತಹ ಜೊತೆ ಏನು ಶಾಪಗ್ರಸ್ತ ಕಾರ್ಯ ಇದೆಯೋ ಎಲ್ಲರೂ ಬೆಳ್ಮಾಡಿ ತೋರಿಸ್ತಾ ಇದಾರೋ ಅದೊಂದು ಪರಿಹಾರ ಆಗ್ಬಿಟ್ರೆ ಸಾಕು. ಅವ್ರ ಮುಂದೆ ಜಸ್ಟ್ ನಾನು ಪ್ರೂವ್ ಮಾಡಬೇಕು, ಒಂದು ಮಗು ಆಗ್ಬಿಟ್ರೆ ಸಾಕು. ನನ್ನ ಹೆಂಡತಿಯನ್ನು ಏನು ಬಂಜೆ ಅಂತ ಹೇಳ್ತಾರೋ, ನನ್ನ ಬಂಜ ಅಂತ ಹೇಳ್ತಾರೋ ಅದರಿಂದ ಹೊರಡ ಬರ್ತವೆ. ನಮ್ಮಲ್ಲೂ ಕೂಡ ಅದೇ ಥರ ಅನೇಕರ ಆಲೋಚನೆ. ನನಗಿರೋಂಥ ಸಾಲ ತೀರ್ಬಿಟ್ರೆ ಸಾಕು, ನನಗಿದೊಂದು ರೋಗ ಇದ್ದಿದ್ದು ರೋಗ ಗುಣ ಆಗ್ಬಿಟ್ರೆ ಸಾಕು, ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳು ಸರಿಯಾದ ಬಂದ್ಬಿಟ್ರೆ ಸಾಕು, ನನ್ನ ಗಂಡ ರಕ್ಷಣೆ ಹೊಂದ್ಬಿಟ್ರೆ ಸಾಕು. ಅರೆ ಬಾಬಾ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳೆಲ್ಲ ನಿಮ್ಮ ಒಳಗಡೆ ಲೋಕದ ಕಟ್ಟಕಡೆ ಇರುವಂಥ ಪ್ರತಿಯೊಂದು ವ್ಯಕ್ತಿಗಳಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದು, ಲೋಕದ ಕಟ್ಟಕಡೆ ಹೋಗಿ ನಿಮ್ಮ ಒಳಗಡೆ ಇಟ್ಟಿರುವಂತಹ ಅಂತ ಏನು ಹೇಳ್ತೇವೆ ಅಂತ ಎಬಿಲಿಟಿ, ಅಂತ ಸಾಮರ್ಥ್ಯ, ಎಂಥ ಸಾಮರ್ಥ್ಯ ಇದೆ ಅಂತಂದ್ರೆ, ಬರೀ ನಿಮ್ಮ ಗಂಡನ್ನ, ನಿಮ್ಮ ಹೆಂಡತಿಯನ್ನು ಅಥವಾ ನಿಮ್ಮ ಕುಟುಂಬವನ್ನು ಚೇಂಜ್ ಮಾಡುವ ಶಕ್ತಿ ಅಲ್ಲ, ಇಡೀ ಭೂಲೋಕವನ್ನು ಬದಲಾಯಿಸುವಂಥ ಪವರ್ ನಿಮ್ಮ ಒಳಗಡೆ ಇದೆ. ಯಾರಿಗೂ ಸಂತೋಷ ಆಗ್ತಲ್ಲ? ಇಡೀ ಲೋಕವನ್ನು ಬದಲಾಯಿಸುವಂಥ ಶಕ್ತಿ ನಿಮ್ಮ ಒಳಗಡೆ ಇದೆ. ಸತ್ತವರಿಗೆ ಜೀವ ಕೊಡುವಂಥ ಪುನರುತ್ಥಾನ ಶಕ್ತಿ ನಿಮ್ಮ ಒಳಗಡೆ ಇದೆ. ಬಟ್ ನೀವು ಆರೋಗ್ಯ ಪಡ್ಕೊಂಡು ಪ್ರೈಸ್ ಗಾಡ್ ನೀವು ಆರೋಗ್ಯವಂತರಾಗಿ ಜೀವಿಸೋದಲ್ಲ, ಅದು ಸ್ವಾರ್ಥಿಗಳು ಮಾಡುವಂಥ ಕೆಲಸ. ಹಲೋ, ಎಲ್ಲಾದ್ರೂ ಒಂದು ವಾರ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಯಜಮಾನ ಕೊಟ್ಟಿದ್ದನ್ನೆಲ್ಲ ತಿನ್ಕೊಂಡು ಚೆನ್ನಾಗಿ ಬೆಳೆದು ಗಟ್ಟಿಮುಟ್ಟಾಗಿ ಬೆಳೆದು ಕೊಂಬೆಗಳೆಲ್ಲ ಹರಡ್ಕೊಂಡು ಹಚ್ಚಸರಾಗಿದ್ದರೆ ಯಜಮಾನಿಗೆ ಏನಾದರೂ ಗೌರವ ಬರ್ತದ? ಬಟ್ ಅದೇ ಮರ ಪ್ರೈಸ್ ಬಿಟ್ಟು ಗಾಡ್ ತಾನು ಯಜಮಾನ ಏನು ಕೊಡ್ತಾನೋ ಅದನ್ನು ತಿನ್ಕೊಂಡು ಆರೋಗ್ಯವುಳ್ಳಂಥ ಮರವಾಗಿ ಬೆಳೆದು ಪ್ರೈಸ್ ಗಾಡ್ ಫಲವನ್ನ ಯಾವಾಗ ಬೇರು ಕೊಡ್ತದೋ
ಆಗ ಥ್ಯಾಂಕ್ ಗಾಡ್ ಎಲ್ಲರೂ ಕೂಡ ಯಜಮಾನ್ರೇ ಒಳ್ಳೆ ಮರ ಬೆಳೆಸಿದ್ರಿ, ಒಳ್ಳೆ ರುಚಿಭರಿತವಾದಂತಹ ಫಲವನ್ನು ಅದು ಕೊಟ್ಟಿದೆ. ಕರೆಕ್ಟಾ? ಇನ್ ದ ಸೇಮ್ ವೇ ತಂದೆಯ ಮನೆಯಲ್ಲಿ ಪ್ರಿಯರ್ ಪ್ರೈಸ್ ಬಿಟ್ಟು ಗಾಡ್, ನನ್ನ ತಂದೆ ಬಯಕೆ ಅಂತಂದ್ರೆ ನಾನು ಮತ್ತು ನೀವು ಆರೋಗ್ಯವನ್ನ, ಸಮಾಧಾನವನ್ನ, ಸಮೃದ್ಧಿಯನ್ನ ನಾವು ಸ್ವೀಕರಿಸಿಕೊಂಡು ನಾವು ಅಚ್ಚಸರಾಗಿ ಭಯಭಕ್ತಿ ಉಳಿದ ಜೀವಿತ ನಡೆಸೋದು ಮಾತ್ರ ಅಲ್ಲ. ಸಾರಿ, ಇದು ಇವರು ಸ್ವಾರ್ಥಿಗಳು ಇಷ್ಟಕ್ಕೆ ನಿಂತೋದ್ರೆ, ಬದಲಾಗಿ ಅದಕ್ಕಿಂತ ಮಿಗಿಲಾಗಿ ನಾನು ತಂದೆಯ ಕುಟುಂಬದಲ್ಲಿ ನಾನು ಸೇರ್ಲಿಕ್ಕಾಗಿ ಯಾವ ರೀತಿ ತಂದೆ ದೇವರು ಪ್ರಭು ಯೇಸುವನ್ನ ನನಗೋಸ್ಕರ ಒಂದು ಬೀಜವಾಗಿ ಮಾರ್ಪಡಿಸಿಕೊಂಡು ಪ್ರಭು ಯೇಸು ಕ್ರಿಸ್ತರ ಮೂಲಕ ನನಗೆ ಇವತ್ತು ಯಥೇಚ್ಛ ಜೀವನ ಕೊಟ್ಟಿದ್ದಾರೋ, ಅದೇ ರೀತಿ ನಾನು ಕೂಡ ತಂದೆಯ ಮನೆಯಲ್ಲಿ ಈಗ ಶಿಶುವಾಗಿರ್ಬೋದು, ಸಣ್ಣ ಗಿಡವಾಗಿರ್ಬೋದು, ಬಟ್ ನಾನು ಬೆಳೆದು ದೊಡ್ಡದಾಗಿ ನಾನು ಕೂಡ ಕ್ರಿಸ್ತನ ಫಲಗಳನ್ನು ಹೊರಮಿಸಿ ಆ ಫಲಗಳನ್ನು ಮತ್ತೊಬ್ಬರು ಕೊಟ್ಟು ಅವರು ತಿಂದು ಆ ರುಚಿಯನ್ನು ಅನುಭವಿಸಿ ಅವರು ಕೂಡ ತಂದೆ ಮನೆಗೆ ಬಾಧ್ಯಸ್ಥರಾಗ್ತಾರಲ್ಲ, ಆಗ ಪ್ರಿಯರೇ ನಾನು ಬೆಳೆದಿರುವಂಥ ಮರವಾಗಿದ್ದೇನೆ, ತಂದೆಗೆ ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಕ್ರಿಸ್ತನ ಮನೆಯಲ್ಲಿ ನೀವೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ತಂದೆಯ ಮನೆಯಲ್ಲಿ ಇದ್ದ ಮೇಲೆ ನೀವು ಬೆಳವಣಿಗೆಯನ್ನು ಕಾಣಬೇಕು. ಎಲ್ಲಿ ತನಕ? ಥ್ಯಾಂಕ್ ಗಾಡ್, ನಾನು ಫಲವನ್ನು ಕೊಡ್ತಾ ಈ ಲೋಕ ಬಿಟ್ಟು ಹೋಗ್ಬೇಕು. ಮನೇಲಿ ಕೂತ್ಕೊಂಡು ಬೆಡ್ಡಲ್ಲಿ ಮಲ್ಕೊಂಡು ಜಸ್ಟ್ ಬೆಳಗ್ಗೆ ಗೊಟ್ಟಕಂದು ಬಿಡೋದಲ್ಲ. ನೋ 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 ತಂದೆ ಮನೇಲಿದ್ದು ಬೆಳೆದು ಪ್ರೈಸ್ ಗಾಡ್ ಫಲಗಳನ್ನು ಕೊಡ್ತಾ ಪ್ರೈಸ್ ಬಿಟ್ಟು ಗಾಡ್ ಇವತ್ತೆಲ್ಲೋ ಹೋಗಿದ್ವಿ, ಥ್ಯಾಂಕ್ ಗಾಡ್ ಜನರ ಜೀವನ ಚೇಂಜ್ ಆಗಿದೆ, ರಾತ್ರಿ ಬಂದು ಮಲಗಿದ್ವಿ, ಮೈ ಗಾಡ್ ಡ್ಯಾಡಿ ಹೇಳ್ತಾರೆ ಜಸ್ಟ್ ಪ್ರೈಸ್ ಗಾಡ್, ಜಸ್ಟ್ ಮಗನೇ ಟಿಕೆಟ್ ರೆಡಿ ಇದೆ, ಪ್ರೈಸ್ ಗಾಡ್, ಯಸ್ ಪ್ರೈಸ್ ಗಾಡ್, ನನ್ನ ಟೈಮ್ ನನಗೋಸ್ಕರ ಪರಲೋಕ ಸಿದ್ಧತೆ ಆಗಿದೆ, ಬಿ ಪ್ರಿಪೇರ್, ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ಳಿ. ಅದನ್ನು ಅರ್ಥಕೊಂಡು ನನಗೆ ಲೋಕ ಬಿಟ್ಟು ಹೋಗ್ಬೇಕು. ಹಲೋ? ಅಥವಾ ಇನ್ನೊಂದು ಕಡೆ ಹೋಗಿ ಸುವಾರ್ತೆ ಸಾರುವಾಗ ಪ್ರೈಸ್ ಬಿಟ್ಟು ಗಾಡ್, ಸುವಾರ್ತೆ ಸಾರುವಾಗಲೇ ಭಮ್ ಪ್ರೈಸ್, ಎಲ್ಲರೂ ಹೇಳ್ತಾರೆ ಏನೋ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಆಯ್ತು, ಬಟ್ ಡ್ಯಾಡಿ ಹೇಳ್ತಾರೆ ಟಿಕೆಟ್ ರೆಡಿ ಆಯ್ತು. ಹಲೋ? ನಿಮ್ಮ ಬಯಕೆ ಏನು ಪ್ರಿಯರೇ? ನನ್ನ ಪ್ರೀತಿಯ ಸಹೋದರ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ವಿಶೇಷವಾಗಿ ನಾವು ಸುತ್ತಮುತ್ತಲ ಸಮಾಜದಲ್ಲಿ ಯಾವ ಥರ ಜೀವಿಸ್ತಾ ಇದೀವಿ ಆ ಮೈಂಡ್ ಸೆಟ್ ಹೊರ ಬರಬೇಕು. ನಮ್ಮ ಮೈಂಡ್ ಸೆಟ್ ಹೆಂಗೆ ಗೊತ್ತಾ? ಎಸ್ಪೆಷಲಿ ಭಾರತ ದೇಶದಲ್ಲಿರುವಂಥ ಕ್ರೈಸ್ತ ಮಕ್ಕಳ ಮೈಂಡ್ ಸೆಟ್, ಪ್ರತಿಯೊಬ್ಬರ ಮೈಂಡ್ ಸೆಟ್ ಹೆಂಗೆ ಗೊತ್ತಾ? ಅಬ್ಬಾ ಸದ್ಯ ನಾನು ಹೆಂಗೋ ದೇವ್ರು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ, ಥ್ಯಾಂಕ್ ಗಾಡ್, ಈಗ ಆ ಉದ್ಯೋಗದ ಸ್ವಲ್ಪ ಉಳಿಸಿ ಪಳಿಸಿ ನನ್ನ ಮಕ್ಕಳಿಗೆ ಒಂದು ಮಾರ್ಗ ತೋರಿಸ್ಬಿಡ್ಬೇಕು, ನನ್ನ ಮಕ್ಕಳಿಗೆ ಒಂದು ಮನೆ ಮಠ ಮಾಡಿ ಅವ್ರನ್ನೂ ಚೆನ್ನಾಗಿ ಓದಿಸಿ ಕೊನೆಗೆ ಅವ್ರಿಗೂ ಮದುವೆ ಮಾಡಿಬಿಟ್ಟು ಥ್ಯಾಂಕ್ ಗಾಡ್ ಅದಾದ್ಮೇಲೆ ಅವ್ರಿಗೊಂದು ಒಳ್ಳೆ ಜಾಬ್ ಕೊಡಿಸಿ, ಲಂಚ ಪಂಚ ಕೊಡಿಸಿ ಒಳ್ಳೆ ಜಾಬ್ ಕೊಡಿಸಿ ಕೊನೆಗೆ ಪ್ರೈಸ್ ಗಾಡ್ ಅವ್ರಿಗೂ ಮಕ್ಕಳಾಗಿ ಆ ಮೊಮ್ಮಕ್ಕಳನ್ನ ಕೈಯಲ್ಲಿ ಆಡಿಸ್ಕೊಂಡು ಪ್ರೈಸ್ ಬಿಟ್ಟು ಗಾಡ್ ಆ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ದೇವ್ರ ಕರುಣೆ ಕೊಟ್ಟರೆ ಆ ಮಗು ಮದುವೆ ಆಗಿ ಮರಿ ಮಗು ನೋಡ್ಬಿಟ್ಟು ನಾನು ಹಬ್ಬ ಸಂತೃಪ್ತಾಗಿ ಸತ್ರೆ ವಾವ್ ಆನಂದ. ದೇವ್ರು ಹೇಳ್ತಾರೆ ಸ್ವಾರ್ಥಿ ನನ್ನ ಮಗನೇ ಎಂಬುದಾಗಿ. ಅಂತ ಸಾವು ದೇವರು ಕೂಡ ಬಯಸೋದಿಲ್ಲ. ದೇವರು ತನ್ನ ಮಗನನ್ನು ನನಗೋಸ್ಕರ ನಿಮಗೋಸ್ಕರ ಬಲಿಯಾಗಿ ಅರ್ಪಿಸಿರುವಂಥದ್ದು ಪ್ರೈಸ್ ಬಿಟ್ಟು ಗಾಡ್ ನನ್ನನ್ನು ಮತ್ತು ನಿಮ್ಮನ್ನು ಮಾತ್ರ ರಕ್ಷಣೆ ಮಾಡ್ಲಿಕ್ಕಲ್ಲ, ತನ್ನ ಮಗನನ್ನ ಬಲಿ ಕೊಡೋದ್ರ ಮೂಲಕ ನನ್ನನ್ನು ಮತ್ತು ನಿಮ್ಮ ರಕ್ಷಣೆ ಮಾಡೇ ಆಯಿತು. ಈಗ ನಮ್ಮ ಆಸಕ್ತಿಗಳನ್ನು, ನಮ್ಮ ಸ್ವಾರ್ಥತೆಯನ್ನು, ನಮ್ಮ ಬಯಕೆಯನ್ನು, ನಮ್ಮ ಇಚ್ಛೆಗಳನ್ನು ಸಾಯಿಸೋದ್ರಿಂದ, ಬಲಿ ಕೊಡೋದ್ರಿಂದ ನಮ್ಮಿಂದಾಗಿ ಅನೇಕ ಮಕ್ಕಳನ್ನು ಡ್ಯಾಡಿ ಪಡ್ಕೊಳ್ಬೋದು. ಮುಂದಾಗಿ ಡ್ಯಾಡಿ ಈಗಲೂ ಕೂಡ ತಮ್ಮ ಹೃದಯದಲ್ಲಿ ಬಯಕೆ ಇಟ್ಟಿದ್ದಾರೆ. ನಮ್ಮ ಬಯಕೆಯನ್ನು ಸಾಯಿಸ್ಕೊಳ್ಳೋದ್ರಿಂದ, ನಮ್ಮ ಸ್ವಾರ್ಥತೆಯನ್ನು ಸಾಯಿಸೋದ್ರಿಂದ, ನಮ್ಮ ಲೋಕದ ಮೈಂಡ್ ಸೆಟ್ಟನ್ನು ಸಾಯಿಸೋದ್ರಿಂದ ನನ್ನಿಂದಾಗಿ ತಂದೆ ಮನೆಗೆ ಅನೇಕ ಮಕ್ಕಳು ಬರೋದನ್ನ ತಂದೆ ಎದುರು ನೋಡ್ತಾ ಇದ್ದಾರೆ. ಬಟ್ ನಾವು ಯಾವ ರೀತಿ ಮೈಂಡ್ ಸೆಟ್ನ ಹೊಂದಿದ್ದೇವೆ? ಬುಧವಾರ ಒಂದ್ಸಲ ಚರ್ಚ್ಗೆ ಹೋಗೋದು, ದೇವರ ವಾಕ್ಯ ಕೇಳಿಸ್ಕೊಬಿಡೋದು, ಚಪ್ಪಾಳೆ ತೊಡ್ಬಿಟ್ಟು ಬಂದ್ಬಿಡೋದು. ಸಾರಿ, ಬಿ ಪ್ರಿಪೇರ್, ತಯಾರಿ ಮಾಡ್ಕೊಂಡು ನಿಮ್ಮನ್ನು ನೀವು ತಯಾರಿ ಕಲ್ಪನೆ ಮಾಡ್ಕೊಂಡು ಫಾಸ್ಟ್ ನಾನು ಹೊರಗಡೆ ಹೋಗ್ತಾ ಇದ್ದಾನೆ ಯೇಸು ನಾಮದಲ್ಲಿ, ಥ್ಯಾಂಕ್ ಯು ಲಾರ್ಡ್, ನಾನು ಹೊರಗಡೆ ಹೋಗ್ತಾ ಇದ್ದಾನೆ, ಥ್ಯಾಂಕ್ ಯು ಜೀಸಸ್, ನಾನು ಹೋಗಿ ಪ್ರೈಸ್ ಗಾಡ್ ಜಸ್ಟ್ ಹೌದು ನನ್ನ ಒಂದೇ ಒಂದು ಸ್ವಾರ್ಥತೆಯನ್ನು ಅಥವಾ ನನ್ನ ಸಮಯವನ್ನು ಬಲಿ ಕೊಟ್ಟು ಥ್ಯಾಂಕ್ ಆ ಸಮಯವನ್ನು ಮತ್ತೊಬ್ಬರ ಜೀವನದಲ್ಲಿ ಉಪಯೋಗಿಸುವಾಗ ಮತ್ತೊಬ್ಬರ ಜೀವನ ಚೇಂಜ್ ಆಗ್ತದೆ. ಅವ್ರ ರಕ್ಷಣೆ ಹೊಂದ್ಕೊಂಡು ಅವರು ಆತ್ಮಿಕವಾದ ಮರಣದಿಂದ ಬಿಡುಗಡೆ ಆಗಿ ಜೀವನ ಹೊಂದ್ಕೊಂಡು ಜೀವನ ದೇವರ ಮಕ್ಕಳಾಗಿ ಮಾರ್ಪಾಡಾಗ್ತಾರೆ. ಪ್ರೈಸ್ ಗಾಡ್. ಹಲೋ, ಓಕೆ, ಓದಿ ಬ್ರದರ್. ಥ್ಯಾಂಕ್ ಗಾಡ್. ರೋಮ 4:17 ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಆಗಿದ್ದಾನೆಂದು
ನಮ್ಮ ದೇವರು, ಪ್ರೈಸ್ ಬಿಡ್ ಗಾಡ್, ಸತ್ತವರಿಗೆ ಜೀವ ಕೊಡುವಂಥ ದೇವರು. ನಮ್ಮ ದೇವರ ಕ್ಯಾರೆಕ್ಟರ್, ನಮ್ಮ ದೇವರು ಯಾರಾಗಿದ್ದಾರೆ ಅಂದರೆ, ಸತ್ತಂತ ಪರಿಸ್ಥಿತಿಗಳು ಏನೇ ಇರಲಿ ಅದಕ್ಕೆ ಜೀವ ಕೊಡೋದ್ರಲ್ಲಿ ನಂಬರ್ 1 ನಮ್ಮ ದೇವರು ತುಂಬ ಚಾಂಪಿಯನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೆಲ್ಲ ಏರಿಯಾಗಳಲ್ಲಿ ಸತ್ತವರಾಗಿದ್ದೀರಿ, ಆರೋಗ್ಯದಲ್ಲಿ ಸತ್ತೋಗಿರ್ಬೋದು, ಹಣಕಾಸಿನ ಸತ್ತ ಪರಿಸ್ಥಿತಿಯಲ್ಲಿ ಇರ್ಬೋದು, ಅದು ದಾಂಪತ್ಯ ಜೀವನ ಸತ್ತೋಗಿರ್ಬೋದು, ನಿಮ್ಮ ಮಕ್ಕಳ ವಿದ್ಯಾತ್ವದಲ್ಲಿ ನಿಮ್ಮ ಮಕ್ಕಳು ಸತ್ತೋಗಿರ್ಬೋದು, ಅಂದರೆ ಅವಿದ್ಯೆ ನಡೀತಾ ಇರ್ಬೋದು, ದುಶ್ಚಟದಲ್ಲಿ ನೀವು ಬಿದ್ದೋಗಿರ್ಬೋದು, ಅಂತ ಪರಿಸ್ಥಿತಿಯಲ್ಲಿ ಇರ್ಬೋದು. ಬಟ್ ಪ್ರೈಸ್ ಬಿಟ್ ಗಾಡ್, ನೀವು ಮತ್ತು ನಾನು ನಂಬಿರುವಂಥ ನಮ್ಮ ತಂದೆ ದೇವರು ಅಂಥ ಪರಿಸ್ಥಿತಿಗಳಿಗೆ ಜೀವ ಕೊಡೋದರಲ್ಲಿ ನಂಬರ್ 1 ಚಾಂಪಿಯನ್ ಆಗಿದ್ದಾರೆ. ಹಾಲೆಲೂಯಾ. ನಮ್ಮ ದೇವರು ಸತ್ತ ಪರಿಸ್ಥಿತಿಗಳಿಗೆ ಜೀವನ ಕೊಡುವಂಥವರು. ಎರಡನೇದು, ಇಲ್ಲದಿರುವುದನ್ನ ಇರುವುದಾಗಿ ಕೂಗಿ ಕರೆಯುವ ದೇವರಾಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದೇ ದೇವರು ನಿಮ್ಮ ಒಳಗಡೆ ಇರೋದ್ರಿಂದ ನೀವು ಕೂಡ ಸತ್ತವರಿಗೆ ಜೀವನ ಕೊಡ್ಲಿಕ್ಕಾಗಿ ನಿಮ್ಮ ಒಳಗಡೆ ಪುನರುತ್ಥಾನ ಶಕ್ತಿನ ಹೊಂದಿದ್ದೀರಿ. ಸತ್ತವರಿಗೆ ಜೀವ ಕೊಡುವಂತಹ ರೆಸರೆಕ್ಷನ್ ಪವರ್ನ ಹೊಂದಿದ್ದೀರಿ. ಎರಡನೇದು, ನೀವು ಕೂಡ ನಿಮ್ಮ ತಂದೆಯಂತೆಯೇ, ಪ್ರೈಸ್ ಬಿಟ್ ಗಾಡ್, ನಿಮ್ಮ ಜೀವನದಲ್ಲಿ ಇಲ್ಲದೆ ಇರುವುದನ್ನ ನಿಮ್ಮ ಆತ್ಮದಲ್ಲಿ ಇದೆ ಎಂಬುದಾಗಿ ನಂಬಿ ಅದನ್ನು ಕೂಗಿ ಕರೆಯುವಂತಹ DNA ಆ ಸ್ವಭಾವವನ್ನು ಹೊಂದಿದವರಾಗಿದ್ದೀರಿ. ನಿಮ್ಗೆ ಯಾವುದಿಲ್ವೋ, ಪ್ರೈಸ್ ಬಿಟ್ ಗಾಡ್, ನಿಮ್ಮ ಆತ್ಮದಲ್ಲಿ ಇದೆ ಎಂಬುದಾಗಿ ನಂಬಿ ಅದನ್ನು ಕೂಗಿ ಕರೀರಿ. ನೀವು ಕೂಗಿ ಕರೀದೆ ಹೋದ್ರೆ ನಿಮ್ಮ ಆತ್ಮದಲ್ಲಿರುವಂಥದ್ದು ಹಂಗೆ ಜಸ್ಟ್ ಸ್ಟ್ರಕ್ ಆಗ್ತದೆ, ಅಲ್ಲೇ ಇರ್ತದೆ, ನಿಮ್ಮ ಅಕೌಂಟಲ್ಲಿ ಇರ್ತದೆ, ನೀವು ಡ್ರಾ ಮಾಡ್ಲಿಕ್ಕಾಗಲ್ಲ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಬಿಟ್ ಗಾಡ್, ದೇವರು ಇಲ್ಲದೆ ಇರುವುದನ್ನ ಇದೆ ಎಂಬುದಾಗಿ ಕೂಗಿ ಕರಿಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಮೊದಲು ಇದೆ ಎಂಬುದಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ರು. ನಿಮ್ಮ ಜೀವನದಲ್ಲಿ ಆರೋಗ್ಯ ಇಲ್ವಾ, ಫಸ್ಟ್ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯೇಸುವಿನ ಗಾಯಗಳಿಂದ ನಾನು ಏನು ಗುಣ ಹೊಂದಿದ್ದೀನೋ ಆ ಸ್ವಸ್ಥತೆ ಆಲ್ರೆಡಿ ನನ್ನ ಆತ್ಮದಲ್ಲಿದೆ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ತಂದೆ ದೇವರು ನಮ್ಗೆ ಎಲ್ಲ ಬಗ್ಗೆ ಆಧ್ಯಾತ್ಮಿಕ ಆಶೀರ್ವಾದ ಕೊಟ್ಟಿದ್ದಾರೆ. ನಮ್ಮ ಆತ್ಮದಲ್ಲಿದೆ ಆಧ್ಯಾತ್ಮಿಕ ಆಶೀರ್ವಾದಗಳು. ನಿಮ್ಗೆ ಏನು ಬೇಕು ಎಲ್ಲ ನಿಮ್ಮ ಒಳಗಡೆ ಇದೆ. ನಿಮ್ಗೆ ಕೆಲಸ ಬಾಯ್ತು, ಕೂಗಿ ಕರೀರಿ, ಕೂಗಿ ಕರೀರಿ. ನೀವು ಜಸ್ಟ್ ಪ್ರಿಯರ, ನಮ್ಮ ಮೈಂಡ್ ಸೆಟ್ ಏನಂತಂದ್ರೆ ಏನಾದರೂ ಒಂದನ್ನು ನಾವು ಕೊಂಡ್ಕೊಳ್ಬೇಕಾದ್ರೆ ಅಥವಾ ಏನಾದರೂ ಒಂದನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ಯಾವ ಥರ ಸೆಟ್ ಆಗಿಬಿಟ್ಟಿದೆ ಅಂತಂದ್ರೆ, ಒಂದು ಮನೆ ತಗೋಬೇಕಾ, ಹೋಮ್ ಲೋನ್, ಸೈಟ್ ತಗೋಬೇಕಾ, ಸೈಟ್ ಲೋನ್, ಕಾರ್ ತಗೊಳ್ಬೇಕಾ, ಕಾರ್ ಲೋನ್, ಬೈಕ್ ತಗೊಳ್ಬೇಕಾ, ಬೈಕ್ ಲೋನ್, ವಿದ್ಯಾಭ್ಯಾಸ ಮಾಡಿಸ್ಬೇಕಾ, ಎಜುಕೇಶನ್ ಲೋನ್, ಮದುವೆ ಮಾಡ್ಕೊಳ್ಬೇಕಾ, ಮ್ಯಾರೇಜ್ ಲೋನ್, ಮಕ್ಕಳಾಗಬೇಕಾ, ಮಕ್ಕಳು ಲೋನ್, ಬರೀ ಲೋನ್ ಲೋನ್ ಲೋನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ ಗಾಡ್, ಗುಡ್ ನ್ಯೂಸ್ ಏನಂತಂದ್ರೆ, ಪ್ರಭು ಯೇಸುವಿನಲ್ಲಿ ಕೂಡ ಥ್ಯಾಂಕ್ ಗಾಡ್, ಅವರು ಕೂಡ ಜಸ್ಟ್ ಅವರ 1 ವರ್ಷದ ಕಂದಾಯವನ್ನು ಕಟ್ಟಲಿಕ್ಕೆ ಅವರದ್ದು ದುಡ್ಡಿಲ್ಲ. ಹಲೋ, ಈವನ್ ಪ್ರೈಸ್ ಬಿಟ್ ಗಾಡ್, ಹೊರಗಡೆ ಇರುವಂಥ ಕಂದಾಯ ವಸೂಲಿಗಾರರು ಅವರು ಯೇಸುವಿನ ಹತ್ರ ಕೇಳಲಿಕ್ಕೆ ಅವ್ರು ಗಡ್ಸಿಲ್ಲ. ಅದಕ್ಕೆ ಶಿಷ್ಯರ ಹತ್ರ ಕೇಳಿರುವಂಥದ್ದು, ಏನಪ್ಪಾ ನಿಮ್ಮ ಗುರು ಬರೀ ಗುಂಡಾಡಿ ಹತ್ರ ಓಡಾಡ್ಕೊಂಡವ್ರೆ, ಟ್ಯಾಕ್ಸ್ ಕಟ್ಟಲ್ವಾ? ಆಯ್ತಾಯ್ತು, ಕಟ್ತಾರೆ, ಏನು ಮಾತಾಡಲಿಲ್ಲ. ಈವನ್ ಪ್ರೈಸ್ ಬಿಟ್ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ಪೇತ್ರ ಒಳಗಡೆ ರೂಮಲ್ಲಿ ಬರೋಕ್ಕೆ ಮುಂಚಿತವಾಗಿನೇ ಪ್ರಭು ಯೇಸುಗೆ ಹೇಳ್ತಾ ಇದಾರೆ, ರಾಜನಾಗ್ಲಿ ಅಥವಾ ರಾಜನ ಮಗನಾಗ್ಲಿ ಏನಾದರೂ ಕಂದಾಯ ಕಟ್ಟಬೇಕಾ? ಆಗ ಪೀಟರ್ ಹೇಳ್ತಾರೆ, ಇಲ್ಲ ಸ್ವಾಮಿ, ಯಾರು ಕಟ್ಟಬೇಕಾಗಿಲ್ಲ, ಬಟ್ ಆದರೂ ಕೂಡ ಗಲಿಬಿಲಿ ಮಾಡೋದು ಬೇಡ, ರೂಲ್ಸನ್ನು ಖಂಡಿತವಾಗಿ ಕಂದಾಯ ಕಟ್ಟೋಣ. ಯಾರೂ ಹೇಳಲಿಲ್ಲ. ಎಲ್ಲಿಂದ ಪಡ್ಕೊಂಡಿದ್ರು? ಹಿಂದಿನ ದಿನ ತಂದೆಯೊಂದಿಗೆ ಪ್ರಾರ್ಥಿಸುವಾಗ ನಾಳಿನ ಇಡೀ ಪ್ರೋಗ್ರಾಮ್ ಅವ್ರಿಗೆ ಗೊತ್ತು, ನಾಳೆ ನಾನು ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಲಿಕ್ಕೆ ಹಣ ATM ಕೌಂಟ್ರಲ್ಲ, ಬ್ಯಾಂಕಲ್ಲ, ಮೀನು ಬಾಯಲ್ಲಿರ್ತದೆ. ಹಲೋ, ಮೊದಲೇ ಎತ್ಕೊಂಡಿದ್ದಾರೆ, ನಾಳೆ ನಾನು ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟುವಂಥದ್ದು ನಾನು ಪ್ರೈಸ್ ಬಿಟ್ ಗಾಡ್, ಹಣ ನನ್ನ ಜೇಬಲ್ಲಿ ಇಲ್ದೇ ಇರ್ಬೋದು, ನನ್ನ ಹಣಕಾಸು ನೋಡ್ಕೊಳ್ಳುವಂಥ ಖಜಾಂಚಿ, ಥ್ಯಾಂಕ್ ಗಾಡ್ ಆತನ ಒಂದು ಯೂದ. ಬಟ್ ಥ್ಯಾಂಕ್ ಗಾಡ್, ನಾಳೆ ಟ್ಯಾಕ್ಸ್ ಕಟ್ಟಲಿಕ್ಕಾಗಿ ನಮ್ಮ ಮನಸ್ಸಿನ ಆಲೋಚನೆ ಏನು? ಫಾರ್ ಎಕ್ಸಾಂಪಲ್, ಏನೋ ಥ್ಯಾಂಕ್ ಗಾಡ್ ನೀವೇ ಏನೋ ಹಣವನ್ನು ತಂದು ಕೊಟ್ರಿ, ನಾನು ಅದನ್ನು ಥ್ಯಾಂಕ್ ಗಾಡ್ ಜಸ್ಟ್ ಮಹೇಶ್ ಬ್ರದರ್ ಕೈ ಕೊಟ್ಟಿರ್ತೇನೆ, ಬ್ರದರ್ ಇಟ್ಕೊಳ್ಳಿ, ಹೆಂಗಿರೋ ಮುಂದೆ ಧ್ಯಾನಕೂಟ ಇದೆ, ನಾವು ಮಂಗಳೂರು ಧ್ಯಾನಕೂಟಕ್ಕೆ ಹೋಗಬೇಕು, ಧ್ಯಾನಕೂಟದಲ್ಲಿ ಅಲ್ಲಿ ಖರ್ಚು ವೆಚ್ಚಗಿರಲಿ, ನಿಮ್ಮ ಹತ್ರ ಇಟ್ಟಿರಿ ಬ್ರದರ್, ಕೊಟ್ಟೆ. ಸಪೋಸ್ ಅಲ್ಲಿ ಹೋದ ತಕ್ಷಣ ಅಲ್ಲಿರುವಂಥ ನನ್ನ ಸಹೋದರ ಅಥವಾ ಸಹೋದರಿಯರು, ಬ್ರದರ್ ರೇಷನ್ ತರಬೇಕು, ದುಡ್ಡು ಬೇಕು, ನನ್ನ ಜೇಬಲ್ಲಿ ದುಡ್ಡಿಲ್ಲ, ನೆಕ್ಸ್ಟ್ ನನ್ನ ಮನಸ್ಸು ಯಾರ ಹತ್ರ ಕೇಳು ಅಂತ ಹೇಳ್ತದೆ? ಯಾಕಂದ್ರೆ ಥ್ಯಾಂಕ್ ಅದು ಮನುಷ್ಯನ ಸ್ವಭಾವ. ಆಲ್ರೆಡಿ ಥ್ಯಾಂಕ್ ಗಾಡ್, ಅದಕ್ಕೆ ದೇವರು ಹೋದ ವಾರ ಕೊಟ್ಟಿದ್ರು, ಮಹೇಶ್ ಬ್ರದರ್ ಹತ್ರ ಕೊಟ್ಟಿದ್ದಾನೆ, ಮಹೇಶ್ ಬ್ರದರ್ ಸಿಸ್ಟರ್ ಮಹೇಶ್ ಬ್ರದರ್ ಹತ್ರ ಇದೆ, ಇದು ತೆಗೆದುಕೊಂಡು ಹೋಗಿ, ಎಷ್ಟು ಬೇಕೋ ಅಷ್ಟು, ಕರೆಕ್ಟಾ?
ಅದೇ ತರ ಥ್ಯಾಂಕ್ ಗಾಡ್ ಪ್ರಭು ಯೇಸುವಿನ ಹಣಕಾಸು ನೋಡ್ಕೊಳ್ಳೋ ವ್ಯಕ್ತಿ ಯೂದ ಅಲ್ಲೇ ಇದ್ದಾನೆ, ಎಲ್ಲ ಅವ್ರ ಹತ್ರನೇ ಇರೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್. ಹಾಗಾದ್ರೆ ನನ್ನ ಪ್ರಶ್ನೆ ಅಂತಂದ್ರೆ, ಮನಸ್ಸು ಹೇಳ್ತದೆ ಕಂದೆ ಕಟ್ಲಿಕ್ಕೆ ಏನು ಹಣ ಬೇಕಾಗಿದೆಯೋ ಅದು ಯೂದನ ಹತ್ರ ಇದೆ. ಬಟ್ ಇದು ಹೆಂಗೆ ಮೀನು ಬಾಯಲ್ಲಿದೆ ಅಂತ ಹೆಂಗೆ ತಿಳ್ಕೊಂಡ್ರು? ಅದಕ್ಕೆ ಬೈಬಲ್ ಹೇಳುವಂಥದ್ದು, ಪ್ರತಿದಿನವೂ ಕೂಡ ನಿಮ್ಮ ಮನಸ್ಸಲ್ಲಿ ಏನು ತಿಳುವಳಿಕೆ ಪಡ್ಕೊಂಡಿದೆ ಅದಕ್ಕೋಸ್ಕರ ಅದಕ್ಕೆ ಅನುಗುಣವಾಗಿ ಜೀವಿಸಬೇಡಿ. ನಿಮ್ಗೇನು ದೇವ್ರ ವಾಕ್ಯ ಗೊತ್ತಿದೆಯೋ ಅದಕ್ಕೆ ಅನುಗುಣವಾಗಿ ಜೀವಿಸಬೇಡಿ. ಬದಲಾಗಿ ಆ ವಾಕ್ಯ ಗೊತ್ತಿದ್ರು ಕೂಡ ಆ ವಾಕ್ಯದ ಮೂಲಕ ಅನುದಿನವೂ ಕೂಡ ನಿಮ್ಮ ಪವಿತ್ರಾತ್ಮ ಏನು ಮಾತನಾಡ್ತಾರೋ ಆ ಪವಿತ್ರಾತ್ಮರ ಸ್ವರವನ್ನು ಕೇಳಿಸ್ಕೊಳ್ಳುವಂತಹ ನಿಮ್ಮ ಮನ್ನೇತ್ರಗಳನ್ನು ತೆರೆಸಿ ಅನುದಿನ ಕೂಡ ಜೀವಿಸಬೇಕು. ನನ್ನ ದೇವ್ರ ವಾಕ್ಯ ಗೊತ್ತಿರ್ಬೋದು, ನನ್ನ ದೇವರ ವಾಕ್ಯ ಏನು ಗೊತ್ತಿದೆಯೋ ಅದಕ್ಕೆ ಅನುಗುಣ ಜೀವಿಸುವಂಥದ್ದಲ್ಲ. ನೋ 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 ಆ ವಾಕ್ಯ ಗೊತ್ತಿದ್ರು ಕೂಡ ಆ ವಾಕ್ಯನ ಉಪಯೋಗಿಸಿಕೊಂಡು ಪ್ರಾರ್ಥನೆ ಮಾಡೋದ್ರ ಮೂಲಕ, ಆ ವಾಕ್ಯನ ಉಪಯೋಗಿಸಿಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡೋದ್ರ ಮೂಲಕ ಆಗ ಪವಿತ್ರಾತ್ಮರು ನನ್ನ ಒಳಗಡೆ ಆ ವಾಕ್ಯವನ್ನ ಆ ಪರಿಸ್ಥಿತಿಯಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕೆಂಬುದಾಗಿ ವಿಸ್ಡಮ್ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನವನ್ನ ಅನುಸರಿಸಿ ನಡೆದಾಗ ಮಾತ್ರ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಪರಿಸ್ಥಿತಿ ಎಷ್ಟೇ ವರ್ಷಗಳಿಂದ ಅದು ನಿಮ್ಮನ್ನು ಬೆನ್ನತ್ಕೊಂಡು ಬಂದಿದ್ರು ಕೂಡ ಆ ಪರಿಸ್ಥಿತಿ ಆ ಮಧ್ಯದಲ್ಲಿ ದೇವರು ಕೊಟ್ಟದ ಜ್ಞಾನಕ್ಕೆ ಅನುಗುಣವಾಗಿ ಯಾವಾಗ ಮುನ್ನಡಿತೀರಿ ಕ್ಷಣ ಮಾತ್ರದಲ್ಲಿ ಬೆಟ್ಟ ಗುಡ್ಡ ಮೇಣತೆ ಕರ್ಗೋಗ್ತದೆ. ಅದಕ್ಕಾಗಿ ಅನ್ನೋದಿನೂ ಕೂಡ ಪ್ರಾರ್ಥಿಸಿ, ಪ್ರಾರ್ಥನೆ ಹೆಚ್ಚಿನ ಸಮಯ ಕಾಲ ಕಳೀರಿ. ಈಗಲೇ ಸುತ್ತಮುತ್ತ ನೋಡ್ತಾ ಇರ್ಬೋದು, ಸೈರನ್ ಕೂಗ್ತಾ ಇದೆ. ಕರೆಕ್ಟಾ? ನೀವು ಥ್ಯಾಂಕ್ ಗಾಡ್ ನೀವು ಅನ್ಕೊಳ್ಬೋದು ಬ್ಯಾಂಗ್ಳೂರಲ್ಲಿ ಸೈರನ್ ಕೂಗ್ಸಿದ್ದಾರೆ, ಮೈಸೂರಿಗೆ ಏನು ಆಗಲ್ಲ, ಆಗ್ತದೆ. ಹಲೋ ಹಲೋ, ಯಾಕೆ ಬ್ರದರ್? ದೇವರೇನು ವಿಷನ್ ಕೊಟ್ಟಿದ್ದಾರ? ವಿಷನ್ ಕೊಡೋದು ಬೇಡ, ಬೈಬಲ್ ಇದೆ. ಪ್ರಭೇಶ್ವರ ಬರವಣದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಕಂಡು ಕೇಳರಿದ ಸಂಗತಿಗಳನ್ನು ಭೂಲೋಗ್ತೀರಿ, ನೋಡ್ತೀರಿ, ಕೇಳ್ತೀರಿ, ಅದರ ಮಧ್ಯೆ ನೀವು ಜೀವಿಸ್ತೀರಿ. ಬಟ್ ಆದ್ರೂ ಭಯಪಡಬೇಡಿ. ನನ್ನ ಗಳಿಗೆ ಹತ್ರ ಆಗಿದೆ ಅಂತೇಳಿ ತವ್ರ ಮನೆಗೆ ಹೋಗ್ಲಿಕ್ಕಾಗಿ ಬಿ ಪ್ರಿಪೇರ್. ತವ್ರ ಮನೆಗೆ ಹೋಗಿ ತಯಾರು ಮಾಡ್ಕೊಳ್ಳಿ. ಹಲೋ, ಸುತ್ತಮುತ್ತ ಆ ಒಂದು ಘಟನೆ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಏನೆಲ್ಲ ಆಗಬಹುದು. ಕರೆಕ್ಟಾ? ಯಾರು ಊಹಿಸಿರ್ಲಿಲ್ಲ ಇವತ್ತೇನು ಪರಿಸ್ಥಿತಿ ಬಂದಿದೆಯೋ ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಯಲ್ಲಿ, ಯಾರು ಊಹಿಸಿರ್ಲಿಲ್ಲ. ಕರೆಕ್ಟಾ? ಅದೇ ತರ ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ಬಿಟ್ಟು ಗಾಡ್ ವ್ಯಕ್ತಿಗಳು ಯಾರು ಕೂಡ ಕೆಟ್ಟವರಲ್ಲ. ಅವ್ರನ್ನ ಯಾರು ಉಪಯೋಗಿಸ್ಕೊಳ್ತಾ ಇದನೋ, ಉಪಯೋಗಿಸ್ಕೊಳ್ತಿರುವಂತಹ ಆ ವ್ಯಕ್ತಿ ಯಾರು ಅಂತೇಳಿ ಉಪಯೋಗಿಸಲ್ಪಡ್ತಿರುವಂತಹ ವ್ಯಕ್ತಿಗಳಿಗೆ ಗೊತ್ತಾಗ್ತಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ಬಟ್ ನಮಗೆ ಗೊತ್ತಿರಬೇಕು ನಾನು ಯಾರ ಕೈಯಿಂದ ಉಪಯೋಗಿಸಲ್ಪಡ್ತಾ ಇದ್ದಾನೆ. ಯೋಚನೆ ಮಾಡಿ, ಥ್ಯಾಂಕ್ ಗಾಡ್ ನನಗೆ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೋಸ್ಕರ ಯೂದನ ಹತ್ರ ಹೋಗಿ ಇಸ್ಕೊ ಅಂತ ಹೇಳುವಾಗ ನನಗೆ ಮೊದಲೇ ಗೊತ್ತು ಯೂದನ ಹತ್ರ ಹಣ ಇದೆ, ಅದಕ್ಕೋಸ್ಕರ ಎಲ್ಲ ಹೋಗ್ತೇನೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್ ಈವನ್ ಥ್ಯಾಂಕ್ ಗಾಡ್ ಈವನ್ ಜಸ್ಟ್ ನನಗೇನು ದೇವರು ವಾಹನ ಕೊಟ್ಟಿದ್ದಾರೋ, ಈಗ ಜಸ್ಟ್ 4 ಚಕ್ರದ ವಾಹನ ಏನು ಕೊಟ್ಟಿದ್ದಾರೋ, ಪ್ರೈಸ್ ಗಾಡ್ 2 ವರ್ಷ ಹಿಂದೆ ನನ್ನ ಮನಸ್ಸು ಪ್ರಕಾರ ವಾವ್ ಹೊಸ ಗಾಡಿ ಬಂದಿದೆ, ಶೋರೂಮ್ ನೋಡ್ಕೊಬರೋಣ ಅಂತೇಳಿ ನೋಡಿದ ತಕ್ಷಣ ಖುಷಿ ಆಗೋಯ್ತು. 11,000 ಅಡ್ವಾನ್ಸ್ ಕಟ್ಟಿದೆ. ಯಾಕೆ ನನ್ನ ಹತ್ರ ಇತ್ತು ಅಲೋ ಇತ್ತು, ಯೂದನ ಹತ್ರ ಇತ್ತು, ಅದ್ರ ಮೇಲೆ ಪ್ರಭೇಶ ಅವಲಂಬಿಸ್ಕೊಳ್ಳಿಲ್ಲ. ನನ್ನ ಹತ್ರ ಇತ್ತು, ಸರ್ ಕಟ್ಬಿಟ್ರೆ ನಿಮಗೆ ಫಸ್ಟ್ ಲಿಸ್ಟಲ್ಲಿ. ಆಗ ನಾನು ಮೊಬೈಲ್ ನೋಡ್ತೇನೆ, ನನ್ನ ಹತ್ರ 11,000 ಇತ್ತು, ಹೋಗಿ ಸ್ಕ್ಯಾನ್ ಮಾಡಿದೆ, ಬುಮ್. ಅದಾದ್ಮೇಲೆ ಪ್ರೈಸ್ ಗಾಡ್ ಕಾರ್ ರೇಟ್ 11,000 ಅಲ್ಲ ಪ್ರಿಯರೇ, ಲಕ್ಷಾಂತರ ರೂಪಾಯಿ. ಏನು ಮಾಡೋದು? ಏನೆಲ್ಲ ಪ್ರಯತ್ನ ಪಟ್ಟು ಎಲ್ಲ ಪ್ರಯತ್ನ ಪಟ್ಟೆ, ಕೊನೆಯಲ್ಲಿ ಪ್ರೈಸ್ ಗಾಡ್ ಏನೂ ಆಗಲಿಲ್ಲ. ಕೊನೆ 1 ತಿಂಗಳಾದ್ಮೇಲೆ 11,000 ವಾಪಸ್ ಬಂತು. ಓಕೆ, ಅದಾದ್ಮೇಲೆ ಪ್ರೈಸ್ ಸ್ವಲ್ಪ ದಿನ ಆದ್ಮೇಲೆ ಮನಸ್ಸು ಸುಮ್ಮನೆ ಇರಲ್ಲ. ಹೆಚ್ಚಿಗೆ ತಪ್ಪು ಮಾಡೋದು ಯಾರು ಗೊತ್ತಾ? ಹೆಚ್ಚಿಗೆ ಬೇಗ ಇಮೋಷನಲ್ ನಡೆಯೋದು ಯಾರು ಗೊತ್ತಾ? ಯಾರು ಹೆಚ್ಚಿಗೆ ದೇವರು ಹಾಕಿರೋ ಅವ್ರದೇ ಜಾಸ್ತಿ. ಫಾಸ್ಟಾಗಿ ತುಡಬೇಕು ಅಂತೇಳಿ ಹೋಗ್ತೀವಿ, ಹಳ್ಳಕ್ಕೆ ಬೀಳ್ತೇವೆ. ಅದೇ ಥರ ಪ್ರೈಸ್ ಬಿಟ್ಟು ಗಾಡ್ ನೆಕ್ಸ್ಟ್ ಹೋದ ವರ್ಷ ಇನ್ನೊಂದು ವಾಹನ ನೋಡ್ಲಿಕ್ಕೆ ಹೋದ್ವಿ. ಅದಾದ್ಮೇಲೆ ಪ್ರೈಸ್ ಗಾಡ್ ಆ ವಾಹನಕ್ಕೆ ಅದಕ್ಕಿಂತ ದೊಡ್ಡದು ಗಾಡಿ, ಅದಕ್ಕೋಸ್ಕರ 25,000 ಅಡ್ವಾನ್ಸ್ ಕಟ್ಟಬೇಕು. ಥ್ಯಾಂಕ್ ಗಾಡ್ ಅದಾದ್ಮೇಲೆ ಥ್ಯಾಂಕ್ ಗಾಡ್ ನಂದು ನನ್ನ ಹೆಂಡತಿ ಜಸ್ಟ್ 2 ಅಡ್ಜಸ್ಟ್ ಮಾಡಿ 25,000 ತಾನೆ ಕಟ್ಬಿಡೋಣ. ಪ್ರೈಸ್ ಗಾಡ್ ಹಾಲೆಲ್ಲೂಯ್ಯ, ಕನ್ಸು ಕಾಣ್ತದೆ, ಹಾಲೆಲ್ಲೂಯ್ಯ. ನೆಕ್ಸ್ಟ್ ನಾವು ಆರಾಮಾಗಿ ಈ ಗಾಡೀಲಿ ಹೋಗ್ತದೆ, ಕಾರಲ್ಲಿ ಹೋಗ್ತದೆ. ಜಸ್ಟ್ ಗಿಣಿರಾಮ ಬರ್ತಾನೆ ಬರಲಿಲ್ಲ, 25,000 ಮಾತ್ರ ಹಾಕೊಂಡು ವಾಪಸ್ ಬಂತು. ಟೈಮ್ ಇರ್ತು, 1 ತಿಂಗಳಾದ್ರೂ ವಾಪಸ್ ಬಂತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬಟ್ ಈಗ ನನಗೇನು ವಾಹನ ಬಂದಿದೆಯೋ ಕನಸು ಕಂಡಿರಲಿಲ್ಲ. ಕನಸು ಕಂಡಿರಲಿಲ್ಲ. ಹೇಳ್ತೇನೆ ಘಟನೆ ಹೇಗಾಯ್ತು ಅಂತೇಳಿ. ಮನೇಲಿ ಕುಳಿತುಕೊಂಡಿದ್ದೇವೆ, ಸಾಯಂಕಾಲ ನಾನು ದೇವ್ರ ಹಾಕಿ ಪ್ರಿಪೇರ್ ಆಗ್ತದಾನೆ. ಪ್ರಿಪೇರ್ ಆಗಬೇಕಾದ್ರೆ ಸಡನ್ ಒಂದು ಫೋನ್ ಕಾಲ್ ಬಂತು. ಒಂದು ಸಹೋದರಿ ಫೋನ್ ಮಾಡಿದ್ದು, ಥ್ಯಾಂಕ್ ಗಾಡ್ ಅವತ್ತು ಯೂಟ್ಯೂಬಲ್ಲಿ ಹೇಳಿದ್ರಿ ಡಿಸೆಂಬರ್ ತಿಂಗಳಲ್ಲಿ ಮುಂದಿನ ಸಲ ನೀವು ಥ್ಯಾಂಕ್ ಗಾಡ್ ಧ್ಯಾನ ಕೊಟ್ಟು ಬರಬೇಕಾದ್ರೆ ನೀವು ಕಾರಲ್ಲಿ ಬರಬೇಕೆಂಬುದಾಗಿ. ಈವನ್ ನನ್ನ ಹತ್ರ ಗಾಡಿನೂ ಇಲ್ಲ, ಬಟ್ ಥ್ಯಾಂಕ್ ಗಾಡ್ ಥ್ಯಾಂಕ್ ಯು ವೆರಿ ಮಚ್. ಆ ಪ್ರವಾದನೆಗೋಸ್ಕರ ಥ್ಯಾಂಕ್ಸ್ ಹೇಳ್ತದಾನೆ. ಯಾಕೆ ದೇವರು ಇವತ್ತು ಪ್ರೈಸ್ ಗಾಡ್
ನಮ್ಗೆ ಹೊಸ ಕಾರನ್ನ ಕೊಟ್ಟರು. ನಿಮ್ಗೆ ಯಾರಿಗೂ ಸಂತೋಷ ಆಗಲ್ಲ, ಅವ್ರಿಗೆ ತಾನೇ ಕೊಟ್ಟಿದ್ದು, ನಿಮ್ಗೆ ಕೊಟ್ಟಿದ್ರೆ ಚಪ್ಪಳೆ ಹೊಡಿತಾ ಇದ್ರಿ, ಪರವಾಗಿಲ್ಲ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಪ್ರೈಸ್ ಗಾಡ್ ಪ್ರಿಯರೇ, ಆ ಸಹೋದರಿ ಹೇಳಿದ್ದು, ಬ್ರಾದರ್ ಪ್ರೈಸ್ ಗಾಡ್, ನೀವು ಕೂಡ ಹೊಸ ಕಾರನ್ನ ನೀವು ಕೊಂಡ್ಕೊಳ್ಬೇಕು. ಹೊಸ ಕಾರ್ ನಿಮ್ಗೆ ಬಂದಿದೆ ಬ್ರಾದರ್, ಹೋಗಿ ಬುಕ್ ಮಾಡಿ. ಅದಾದ್ಮೇಲೆ ಪ್ರೈಸ್ ಗಾಡ್ ನನ್ನ ಪತ್ನಿ ಹೇಳಿ, ಏನ್ರಿ ಹೇಳ್ತದ್ರಿ, ನೀವೇನು ಹೇಳ್ತದ್ರಿ, ಆ ಕಡೆ ಯಾರು ಅಷ್ಟು ಜೋರಾಗಿ ಮಾತಾಡ್ತಿದ್ರಲ್ಲ ಅಂತೇಳಿ, ಪ್ರೈಸ್ ಗಾಡ್ ಜಸ್ಟ್ ನೀನೇ ಮಾತಾಡೋ ಅಂತ ಕೊಟ್ಟ ತಕ್ಷಣ ಆ ಕಡೆ ಸಹೋದರಿ ಹೇಳಿದ್, ಸಿಸ್ಟರ್ ಬ್ರದರ್ ಕರ್ಕೊಂಡೋಗಿ ಫಸ್ಟ್ ಕಾರ್ ಬುಕ್ ಮಾಡಿ. ಜಸ್ಟ್ ವಿದಿನ್ 15 minutes 15 ನಿಮಿಷದಲ್ಲಿ ರೆಡಿ ಆದ್ವಿ, ಬುಕ್ ಮಾಡಿ ಬಂದ್ವಿ, ಕಾರ್ ಕೈಗೆ ಬಂತು. ಕನ್ಸ್ಕೊಂಡಿಲ್ಲ ಕಾರ್ ಓಡಾಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವ್ರು ಯಾರ ಮೂಲಕ ಬೇಕಾದ್ರೆ ಮಾತಾಡ್ಬೋದು, ಯಾರ ಮೂಲಕ ಬೇಕಾದ್ರೆ ಮಾತಾಡ್ಬೋದು. ಬಟ್ ಪ್ರೈಸ್ ಗಾಡ್ ನಾನು ನಿಮ್ಗೇನು ತಿಳಿಯಪಡಿಸ್ತಾನೆ ಅಂತಂದ್ರೆ, ಪ್ರೈಸ್ ಗಾಡ್ ನಾನು ನನ್ನ ಮನಸ್ಸು ತಕ್ಕಂತೆ 2 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ರೆ, ಅದು ಹೋದ ವರ್ಷ ತೆಗೆದುಕೊಂಡಿದ್ರೆ ಜೀವನ ಪೂರ್ತಿ ಬಡ್ಡಿ ಕಟ್ಕೊಂಡೆ 7 ವರ್ಷ 10 ವರ್ಷ ಬಡ್ಡಿ ಕಟ್ಟಬೇಕಾಗೋದು. ಬಟ್ ಈಗ ಥ್ಯಾಂಕ್ ಗಾಡ್ ಆ ಭಾರ ಇಲ್ಲ. ನಾನು ಏನು ನಿಮಗೆ ತಿಳಿಯಪಡಿಸ್ತೇನೆ ಅಂತಂದ್ರೆ, ಪ್ರೈಸ್ ಬಿಟ್ಟು ಗಾಡ್ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ದೇವರು ಪ್ರೈಸ್ ಗಾಡ್ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಕಾರ್ ವಿಷಯದಲ್ಲಿ. ಅದೇ ನಿಮ್ಮ ವಿಷಯದಲ್ಲೂ ಅಷ್ಟೇ, ಯಾವ ಸಮಸ್ಯೆ ಆದು ಹೋಗ್ತದ್ರಿ, ಆ ಸಮಸ್ಯೆ ಮಧ್ಯೆ ನಿಮ್ಗೆ ದೇವರವಾಗಿ ಗೊತ್ತಿರ್ಬೋದು. ಅದಕ್ಕೆ ಪ್ರಿಯ ಯಾವಾಗ ಹೇಳ್ತಾ ಇರ್ತಾನೆ, ಥ್ಯಾಂಕ್ ಒಂದು ಚಿಕ್ಕ ಮಗು ಬಂದು ಮಾತಾಡಲಿ ನಾನು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇರ್ತಾನೆ. ಬಟ್ ಕೆಲವರು ಅದೇ ಥರ ಬ್ರದರ್ ಎಲ್ಲೋ ಕೇಳಿಸ್ಕೊಳ್ತಾರೆ ಅಂತೇಳಿ ನಿಮ್ಮೆಲ್ಲರೂ ಕಚಡ ತಂದು ಹಾಕಿದ್ರೆ ಕೇಳಿಸ್ಕೊಳ್ಳೋದಿಲ್ಲ, ಫಸ್ಟ್ ಬಾಯಿ ಮುಚ್ಚಿಸ್ತಾನೆ. ಓಕೆ, ಯಾರು ಹೇಳಿ ಕೇಳಿಸ್ಕೊಳ್ತಾನೆ. ಅವತ್ತು ಆ ಕ್ಷಣದಲ್ಲಿ ಆ ಸಹೋದರಿ ಪ್ರೈಸ್ ಬಿಟ್ಟು ಗಾಡ್ ಮಾತನಾಡುವಾಗ ಅದೊಂದು ಜಸ್ಟ್ ಎಸ್ ಲಾರ್ಡ್ ಇಸ್ ಇಟ್ ರೆಡಿ, ಜಸ್ಟ್ ಇದು ರೈಟ್ ಟೈಮ್. ಜಸ್ಟ್ ಅದಾದ್ಮೇಲೆ ಪ್ರೈಸ್ ಗಾಡ್ ಜಸ್ಟ್ ಯಾವಾಗ ನನ್ನ ಹೆಂಡತಿ ಫೋನ್ ಇಸ್ಕೊಂಡು ಅದಾದ್ಮೇಲೆ ಜಸ್ಟ್ ಇಮಿಡಿಯೇಟಾಗಿ ಜಸ್ಟ್ ರೆಡಿಯಾಗಿ ಹೋಗೋಣ. ನನ್ನ ಪತ್ನಿ ಕೂಡ ಜಸ್ಟ್ ಹಿಂದೆ ಮುಂದೆ ನೋಡಲಿಲ್ಲ, ಎಸ್ ರೀ ಹೋಗೋಣ, ಪ್ರೈಸ್ ಗಾಡ್. ಬಟ್ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಪ್ರೈಸ್ ಗಾಡ್ ಅಳಬ್ರನ್ನ ಯಾರು ಕರ್ಕೊಂಡು ಹೋಗೋದು ಬೇಡ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅದ್ಭುತಗಳಾಗಬೇಕಾದ್ರೆ ಅಳಬ್ರ ಜೊತೆಲಿ ಸ್ವಲ್ಪ ತಾತ್ಕಾಲಿಕ ದೂರ ಇಡೋದು ಒಳ್ಳೇದು. ಯಾಕೆ ಗೊತ್ತಾ, ಸಪೋಸ್ ತಾನೇ ಅಂದ್ರೆ ಹೋದ್ಸಲ ಕರ್ಕೊಂಡು, ನನಗೆ ಗಾಡಿ ಬಗ್ಗೆ ಏನೂ ಗೊತ್ತಿಲ್ಲ, ಹೋದ್ಸಲ ಇವ್ರನ್ನ ಕರ್ಕೊಂಡು ಹೋಗಿದ್ದೆ, ಈ ಸಲ ಕರ್ಕೊಂಡು ಹೋದ್ರೆ ಹೋಗುವಾಗಲೇ ಅವ್ರ ಒಳಗಡೆ ಅಪನಂಬಿಕೆ, ಬ್ರದರು ಹೋದ ವರ್ಷ ಕ್ಯಾನ್ಸಲ್ ಮಾಡಿದ್ರು, ಹಿಂದಿನ ವರ್ಷ ಕ್ಯಾನ್ಸಲ್ ಮಾಡಿದ್ರು, 3ನೇ ಸಲ ಮುಗ್ತಾ ಇದು ಕೂಡ ಕ್ಯಾನ್ಸಲ್ ಆಗ್ತದೆ, 4ನೇ ಸಲ ಬರ್ಬೋದೇನೋ. ಕರೆಕ್ಟಾ? ಮನುಷ್ಯ ನೇಚರ್, ಮನುಷ್ಯನ ಸ್ವಭಾವ. ಅದಕ್ಕೋಸ್ಕರ ಒಂದು ನಿರ್ಧಾರ ಮಾಡಿದ್ದು, ಹೋಲಿ ಸ್ಪಿರಿಟ್ ತಿಳಿಸಿದ್ದು, ಥ್ಯಾಂಕ್ ಗಾಡ್ ನನ್ನ ಪತ್ನಿ ಮೂಲಕ. ಯಾರು ಹೇಳೋದು ಬೇಡ, ಹೇಳಿದ್ರೆ ಹಿಂಗೆ ಹೇಳ್ತಾರೆ, ಬ್ರದರ್ ಏನು ಪ್ರೈಸ್ ಗಾಡ್ ಬುಕ್ ಮಾಡ್ತಾರೆ, 1 ತಿಂಗಳಾದ್ಮೇಲೆ ವಾಪಸ್ ಅಡ್ವಾನ್ಸ್ ಬರ್ತದೆ ಅಂತೇಳಿ ಬುಕ್ ಮಾಡಿ ಬರ್ತಾರೆ, ಗಾಡಿ ಅಂತ ಅವ್ರು ತಗೊಳ್ಳಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೆ, ನನ್ನ ಡಿಸಿಷನ್ ಗೊತ್ತಾ, ಇವನ್ ಹೆಂಡತಿ ಕೇಳುವಾಗ ರೀ ಫಾಸ್ಟ್ ನಿಮ್ಮ ಜೀವನದಲ್ಲಿ ನೆರವೇರಿದ್ರೆ ಅದು ಅನುಭವ ಆಗಿ ಬೇರೆಯವ್ರಿಗೆ ಹೇಳ್ಬೋದು. ಬಟ್ ನಿಮ್ಮ ಜೀವನದಲ್ಲಿ ನೆರವೇರಿಲ್ಲ, ಅದಕ್ಕೆ ಫಸ್ಟ್ ಅಪ್ಪ ತಗೊಳ್ಬೇಕು, ಸ್ಪಿರಿಚುವಲ್ ಫಾದರ್ ಕಾರ್ ತಗೊಳ್ಬೇಕು, ಆಮೇಲೆ ನೋಡಿ ಮಕ್ಕಳು ಅಂತೇಳಿ ಟೀಚ್ ಮಾಡಿ ಮಕ್ಕಳು ಕೂಡ ಬರ್ತದೆ. ಬಟ್ ನಾನು ಉಲ್ಟಾ ಹೇಳ್ದೆ, ಏನಂತ ಗೊತ್ತಾ, ಮಕ್ಕಳು ತೆಗೆದುಕೊಳ್ಳಿ ಕಾರ್ನ, ಮಕ್ಕಳು ತೆಗೆದುಕೊಂಡಿರೋದನ್ನ ನಾನು ನೋಡುವಾಗ ನನಗೆ ಎಂಜಾಯ್ ಮಾಡ್ತಾರೆ. ಮಕ್ಕಳು ನೋಡಿ, ಮೈ ಗಾಡ್, ನಾನು ಕಾರ್ ತೆಗೆದುಕೊಳ್ಳುವಾಗ 11 ಕಾರು ನನ್ನ ಟೀಮಿಗೆ ಬಂದಿತ್ತು. ಯಾರೆಲ್ಲ ಟೀಚಿಂಗ್ ಕೇಳ್ತಾ ಇದ್ದಾರೋ 11 ಕಾರು, ಅದರಲ್ಲಿ ಥ್ಯಾಂಕ್ ಗಾಡ್ 2-3 ಜನ ಹಳೆ ಕಾರು, ಅಂದರೆ ಸೆಕೆಂಡ್ ಹ್ಯಾಂಡ್, ಅವ್ರ ಹತ್ರ ಒಂದು ಕಾರು ಇಲ್ಲ, ಜಸ್ಟ್ ಸೆಕೆಂಡ್ ಕಾರ್ ತೊಗೊಂಡಿದ್ದಾರೆ. ಇನ್ನು ಬಾಕಿ ಹೊಸ ಕಾರ್ಗಳೇ. ನಂದು ಬಂದು 12ನೇ ಕಾರು. ನನ್ನ ಪ್ರಿಯ ಸಹೋದರ, ನನ್ನ ಆಲೋಚನೆ ಇದ್ದು ಯಾರೆಲ್ಲ ಅವತ್ತು ಆಮೇಲೆ ಅಂತ ಹೇಳಿದೆ, ಎಲ್ಲರೂ ಕೂಡ ಕಾರ್ ಓಡಾಡೋದು ನಾನು ನೋಡ್ತಾ ಇದ್ದಾನೆ. ನನ್ನ ಬಗ್ಗೆ ಒಂದಿನ ಯೋಚನೆ ಮಾಡಿಲ್ಲ. ಡಿಸೆಂಬರ್ ತಿಂಗಳಿಂದ ಥ್ಯಾಂಕ್ ಗಾಡ್ ಕಳೆದ ವಾರ ತನಕ ನಾನು ಯಾವತ್ತೂ ಕೂಡ ನಾನು ಹೊಸ ಕಾರ್ ಓಡ್ತಾನೆ ಅಂತ ಕನಸು ಕೂಡ ಕಂಡಿಲ್ಲ. ಬಟ್ ನನ್ನ ಮಕ್ಕಳು ಓಡಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಜೋಶುವ ಶೈನಿ ಅಲ್ಲ, ಅವ್ರು ಕಾರ್ ಓಡಾಡಬೇಕಾದ್ರೆ ಪ್ರೈಸ್ ಗಾಡ್ ಅವರು ಜಾಬ್ ಹೋಗಿ ಅವ್ರು ಕಾರ್ಯ ಮಾಡಬೇಕು. ಬಟ್ ಆದರೆ ನಾನು ನೋಡ್ತಾ ಇದ್ದು ಆಧ್ಯಾತ್ಮಿಕ ಇರೋದು ಮಕ್ಕಳು ಯಾರೆಲ್ಲ ಅವತ್ತು ಆಮೇಲೆ ಅಂತ ಹೇಳಿದ್ರು ಪ್ರಬೋಧನೆಯಲ್ಲಿ, ಎಲ್ಲರೂ ಕೂಡ ಕಾರಲ್ಲಿ ಬರ್ತಾ ಇದ್ದಾರೆ ಧ್ಯಾನ ಕೂಟಕ್ಕೆ. ಅವ್ರ ಜೊತೆ ಅವ್ರೊಬ್ಬರೇ ಬರ್ತಲ್ಲ, ಇಡೀ ಕುಟುಂಬ ವರ್ಗದವರು. ಸಪೋಸ್ ಕಾಲಿದ್ರೆ ಅಕ್ಕಪಕ್ಕರು ಕೂಡ ಥ್ಯಾಂಕ್ ಗಾಡ್ ದೇವರ ಸನ್ನಿಧಿ ಕರ್ಕೊಂಡ್ಬಂದು ಸಮಸ್ಯೆನ ಪರಿಹಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಆ ರೀತಿ ಆಲೋಚನೆ ಮಾಡ್ತಿದ್ದಾನೆ. ಬಟ್ ಅದ್ರ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನಾನು ಕಾರ್ ಓಡ್ತಾನೆ ಕನ್ಸ್ಕೊಂಡಿರಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಅದ್ರ ಮಧ್ಯೆ ಇನ್ನೊಂದು ಸಹೋದರಿಗೆ ಯಾವಾಗ ಥ್ಯಾಂಕ್ ಗಾಡ್ ಡ್ಯಾಡಿ ಕಾರ್ ಕೊಟ್ಟರು, ಆ ಸಹೋದರಿ ಬಾಯಿಂದ ಬಂದ ಒಂದೇ ಒಂದು ವರ್ಡ್, 4 ಗಂಟೆ ನಮ್ಮ ರೆಡಿಯಾಗಿ ಹೋಗಿ ಬುಕ್ ಮಾಡ್ಲಿಕ್ಕಾಗಿ ಪ್ರೇರಣೆ ಕೊಟ್ಟಿದ್ದು. ಅದಾದ್ಮೇಲೆ ಪ್ರೋಸೆಸ್ ಕೂಡ ಇರಲಿಲ್ಲ. ಅದಾದ ತಕ್ಷಣ ನೆಕ್ಸ್ಟ್ ವಾರನೇ ಥ್ಯಾಂಕ್ ಗಾಡ್ ನಾನು ಧ್ಯಾನ ಕೊಟ್ಕೋಬೇಕು. ಧ್ಯಾನ ಕೂಟದಲ್ಲಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ, ಸರ್ ನಿಮ್ಮ ಕಾರ್ ರೆಡಿ ಇದೆ, ಬಂದು ತೆಗೆದುಕೊಂಡು ಹೋಗಿ. ನಾನು ಏನು ನಿಮಗೆ ತಿಳಿಯಪಡಿಸ್ತೇನೆ ಅಂತಂದರೆ, ಪ್ರೈಸ್ ಗಾಡ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಷ್ಟು ಹೆಚ್ಚೆಚ್ಚಾಗಿ ಕಿಂಗ್ಡಮ್ ಮೈಂಡ್ ಸೆಟ್ಟಲ್ಲಿ ಇರ್ತೀರಿ, ದೇವರ ರಾಜ್ಯದ ಮೈಂಡ್ ಸೆಟ್ಟಲ್ಲಿ ಇರ್ತೀರಿ,
ಪ್ರೈಸ್ ಬಿಟ್ಟು ಗಾಡ್ ಮಿಕ್ಕೆಲ್ಲ ಕಾರ್ಯಗಳನ್ನು ಡ್ಯಾಡಿ ನಿಮಗೆ ಸೇರಿಸ್ಕೊಡ್ತಾರೆ. ಯಾರು ಬಹಳ ತವಕ ಪಡ್ತಾರೋ ಯಾವುದಕ್ಕೋಸ್ಕರ? ಕಾರ್ ತಗೊಳ್ಬೇಕು, ಮನೆ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕು. ನಾನು ಥ್ಯಾಂಕ್ ಗಾಡ್, ಈವನ್ ಕಳೆದ 2-3 ತಿಂಗಳಿಂದ ನನ್ನ ಜೀವಿತವನ್ನು ಆರಂಭದಲ್ಲಿ ಯಾವುದೋ ಒಂದು ಸನ್ನಿವೇಶ ಬಂತು. ಆ ಸಂದರ್ಭದಲ್ಲಿ ಹಳೆ ಕಾರ್ಯಗಳೆಲ್ಲ ಬಲಿಪೀಠಗಳನ್ನ ನಾನು ಕಟ್ಕೊಳ್ತಾ ಇದ್ದೆ. ಯಾಕಂದ್ರೆ ಆ ಪರಿಸ್ಥಿತಿ ಅಷ್ಟು ಇಕ್ಕಟ್ಟಾಗಿತ್ತು. ಏನು ಮಾಡ್ಬೇಕು ಗೊತ್ತಾಗ್ತಲ್ಲ. 2-3 ತಿಂಗಳ ಹಿಂದೆ ಕುದಿಗೆ ಬಂದಿದೆ. ಬಟ್ ಆಗ ಏನು ಮಾಡೋಕ್ಕಾಗ್ತಲ್ಲ, ವಾಕ್ಯನ ಒಳಗೆ ಬರ್ತಲ್ಲ. ಆಗ ದೇವರು ನನ್ನ ಜೀವನದಲ್ಲಿ ಹಿಂದೆ ಏನೆಲ್ಲ ಅದ್ಭುತ ಕಾರ್ಯ ಮಾಡಿದಾರೋ ಬಲಿಪೀಠಗಳನ್ನ, ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದಾನೆ. ಇಂತಿಂಥ ಪರಿಸ್ಥಿತಿಯಲ್ಲಿ ಹಿಂಗೆ ಮಾಡಿದ್ರಿ ಅದು ನೆನ್ಸ್ಕೊಳ್ಳುವಾಗ ಪ್ರೈಸ್ ಬಿಟ್ಟು ಗಾಡ್, ನಾನು ಜಾಸ್ತಿ ಚಿಕ್ಕಮಲ್ಲಿದ್ದಾಗ, ಇಲ್ಲೇ ಬ್ರಿಡ್ಜ್ ಕಾನ್ವೆಂಟ್ ಚಿಕ್ಕಮಲ್ಲಿರುವಾಗ, ಆ ಸಂದರ್ಭದಲ್ಲಿ ನಾನು ಇನ್ನೊಂದು ಪ್ರಾರ್ಥನೆ ತಂಡದಲ್ಲಿದೆ. ಬಟ್ ಆದರೂ ಕೂಡ ಅವ್ರಿಗೆ ಆ ಟೈಮ್ ಪ್ರಾರ್ಥನೆ ಮಾಡಿ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡಿದ್ನೋ ಅಥವಾ ತಪ್ಪಾಗಿ ಪ್ರಾರ್ಥನೆ ಮಾಡಿದ್ನೋ, ದೇವ್ರ ವಾಕ್ಯ ವಿರುದ್ಧ ಪ್ರಾರ್ಥನೆ ಮಾಡಿದ್ನೋ ಗೊತ್ತಿಲ್ಲ. ಬಟ್ ದೇವರು ತನ್ನ ಕರುಣೆಯೊಂದಿಗೆ, ತನ್ನ ಕೃಪೆಯೊಂದಿಗೆ ಉತ್ತರ ಕೊಟ್ಟಿದ್ರು. ಅದಾದಮೇಲೆ ಅದರ ನಿಮಿತ್ತವಾಗಿ ಥ್ಯಾಂಕ್ ಗಾಡ್, ಒಂದು ದೊಡ್ಡ ಟಾಪ್ ಮೋಸ್ಟ್ ಆಫೀಸರ್ ಅವರು ಜಸ್ಟ್ ನನ್ನ ಕರ್ಕೊಂಡು ಹೋಗ್ಬಿಟ್ಟು ವಿಜಯನಗರದಲ್ಲಿ, ಥ್ಯಾಂಕ್ ಗಾಡ್ ಸರ್, ಈ ಕಾರ್ನರ್ ಸೈಟ್ ಇದೆ, ಜಸ್ಟ್ ಈ ಸೈಟ್ಗಳಲ್ಲಿ ಯಾವ ಸೈಟ್ ನಿಮಗೆ ಬೇಕು ಅಂತ ಹೇಳಿ ನಾನು ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಡ್ತೇನೆ. ದಟ್ ಮೀನ್ಸ್ ಅವ್ರಿಗೆ ಅಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ, ಇದೆಲ್ಲ ನನ್ನ ಸೈಟ್ಗಳು ಅಂತೇಳಿ. ಆಗ ನಾನು ಯೋಚನೆ ಮಾಡಿದ್ದು, ನೀವು ಸೈಟ್ ಕೊಟ್ಟರೆ ನಾನು ಏನು ಯೋಚನೆ ಮಾಡ್ಬೇಕು ಗೊತ್ತಾ? ಸೈಟ್ ತಗೊಂಡಾದ್ಮೇಲೆ ಮನೆ ಕಟ್ಟಲಿಕ್ಕೆ ಪ್ರಾರ್ಥನೆ ಕೂಟಿಗೆ ಯಾರು ಕಾಂಟ್ರಾಕ್ಟ್ ಬರ್ತಾರೆ? ಕಾಂಟ್ರಾಕ್ಟರು. ಅವರಿಂದ ಬಿದ್ದು ದೊಡ್ಡಬೇಕಾಗಿತ್ತು. ಹಾಗೆ ಥ್ಯಾಂಕ್ ಗಾಡ್, ಜಸ್ಟ್ ಸಾರಿ ಸರ್, ನಾನು ನೀವು ಇದನ್ನು ಕೊಡ್ತೀರಿ ಅಂತೇಳಿ ಮಾಡಲಿಲ್ಲ. ದೇವರು ಥ್ಯಾಂಕ್ ಯು, ನಿಮಗೆ ಇಂಥ ಅದ್ಭುತ ಕಾರ್ಯ ಮಾಡಿರುವಂಥದ್ದು. ಇಲ್ಲಾಂದ್ರೆ ಅವತ್ತೇನಾದರೂ ಆ ಅದ್ಭುತ ಕಾರ್ಯ ಆಗದೆ ಹೋಗಿರೋ ಅವ್ರ ಮನೇಲಿ ಸುಮಾರು 7-8 ಹೆಣಗಳು ಉಳ್ತಾಯಿತ್ತು. ತಂದೆ, ತಾಯಿ, ಮಗ, ಸೊಸೆ, ಮಕ್ಕಳು ಎಲ್ಲರೂ ಒಂದೇ ಶಾಟಲ್ಲಿ ಔಟ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂಥ ಪರಿಸ್ಥಿತಿಯನ್ನು ದೇವರು ಅಲೌಕಿಕವಾದ ರೀತಿಯಲ್ಲಿ ದೇವರು ಅವ್ರಿಗೆ ಜೀವನ ಕೊಟ್ಟರು. ಅದೊಂದರಲ್ಲಿ ಅವ್ರು ಸೋತೋಗಿದ್ರೆ ಇಡೀ 7-8 ಹೆಣಗಳು ಹೋಗ್ತಾ ಇತ್ತು. ಅಂಥ ಕಾರ್ಯ ಆಗಿದ್ದಕ್ಕಾಗಿ ಅವ್ರು ನನಗೊಂದು ಸೈಟ್ ಕೊಡ್ಲಿಕ್ಕೆ, ಗಿಫ್ಟ್ ಕೊಡ್ಲಿಕ್ಕೆ ಬಂದಿದ್ದು. ನಾಳೆ ಸೈಟ್ ಕೊಟ್ಟರೆ ಥ್ಯಾಂಕ್ ಗಾಡ್, ಮನೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ ಹುಡುಕಬೇಕು, ಆದ್ರೆ ನನ್ನ ಮನೇಲಿ ಅದ್ರ ಕಡೆ ಇರ್ತದೆ. ದಯವಿಟ್ಟು ಅದಕ್ಕೋಸ್ಕರ ಅದೆಲ್ಲ ನನಗೆ ಈ ಸಮಯ ಅಲ್ಲ. ಬದಲಾಗಿ ನೀವು ಕೊಡಬೇಕು ಅಂತ ದೇವ್ರ ರಾಜ್ಯಕ್ಕೆ ನೀವು ಪ್ರೇರಣೆ ಕೊಟ್ಟರೆ ಥ್ಯಾಂಕ್ ಗಾಡ್, ದೇವ್ರ ರಾಜ್ಯಕ್ಕೆ ಏನಾದರೂ ಸಹಾಯ ಬೇಕಾದಾಗ ದೇವ್ರ ನಿಮ್ಗೆ ಪ್ರೇರಣೆ ಕೊಟ್ಟರೆ ಕೊಡಿ. ಅವ್ರು ಅವತ್ತೇ ಲಾಸ್ಟು ಅದ್ಭುತ ಕಾರ್ಯ ಆಯಿತು. ಅವತ್ತೇ ಲಾಸ್ಟ್ ನಮ್ಮ ಮನೆಗೆ ಒಂದು ಜಸ್ಟ್ ಒಂದು ಪುಟ್ಟಿಲಿ ಆ್ಯಪಲ್ ಹಣ್ಣುಗಳು ತಂದು ಕೊಟ್ಟು ಫ್ರೂಟ್ ಬುಟ್ಟಿ ಕೊಟ್ಬಿಟ್ಟು ಓದೋರು. ಅವತ್ತೋದ್ರು ಇವತ್ತವ್ರು ಪತ್ತೆ ಇಲ್ಲ. ನಾನೇನಾದರೂ ಅವರು ಧ್ಯಾನ ಕೂಟಕ್ಕೆ ಸಹಾಯ ಮಾಡ್ತಾರೆ ಅಂತೇಳಿ ಕನ್ಸು ಕಾಣ್ತಾ ಇದ್ರೆ ನಾನು ಅವಾಗ ಹಿಂಗಿಂದ ಹಂಗೆ ಅದೇ ಥರ ಇರಬೇಕಾಗೋದು. ನಾನೇನು ಹೇಳ್ತೇನೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಗೇನು ಬೇಕು ಅದು ನಿಮ್ಮ ಅಕೌಂಟಲ್ಲಿ ಇಲ್ದೇ ಇರ್ಬೋದು. ಈವನ್ ಇನ್ನೊಬ್ಬರು ನಿಮ್ಗೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳಿದಾರೋ ಅವ್ರು ನಿಮ್ಗೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇಲ್ದೇ ಇರ್ಬೋದು. ನಿಮ್ಗೇನು ಬೇಕೋ ಎಲ್ಲವೂ ಜಸ್ಟ್ ಸ್ವಾಮಿ ಕಂದಾಯ ಕಟ್ಟಲಿಕ್ಕೆ ಬೇಕಂದ ಹಣ ಯಾವ ರೀತಿ ಮೀನಿನ ಬಾಯಲ್ಲಿತ್ತು, ಅದೇ ನಿಮ್ಗೆ ಏನು ಬೇಕು ಅದೆಲ್ಲ ನಿಮ್ಮ ಹೊಟ್ಟೆ ಒಳಗಡೆ ಇದೆ. ಯಾವುದು ಹೊಟ್ಟೆ ಅಂದರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿದೆ. ಬಟ್ ಇಲ್ಲಿ ಇರೋದ್ರ ಹೊರ ತೆಗಿಬೇಕಾದ್ರೆ ಮೊದಲು ನೀವು ಕಲ್ಪನೆ ಮಾಡ್ಕೊಳ್ಳಿ, ನಾನು ಈಗಾಗಲೇ ನನಗೇನು ಬೇಕಾಗಿದೆ ಹೊಂದ್ಕೊಂಡಿದ್ದೇನೆ, ಹೊಂದ್ಕೊಂಡಿರುವುದನ್ನು ನಾನು ಕಲ್ಪನೆ ಮಾಡಿಕೊಂಡು ಅದನ್ನು ಬಾಯಿ ತುಂಬಲಿಕ್ಕೆ ಹೋಗ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವಿತದಲ್ಲಿ ಸ್ವಾಮಿ ಬಯಸುವಂತಹ ಯಥೇಚ್ಛ ಜೀವನದ ಜೀವಿತವನ್ನು ಅನುಭವಿಸಬೇಕಾದ್ರೆ, ಅಂಥ ಜೀವಿತಕ್ಕೆ ಹೆಜ್ಜೆಡಬೇಕಾದ್ರೆ ಇವತ್ತು ನೀವು ಯಾವ ಸಂದರ್ಭದಲ್ಲಿದ್ದೀರಿ, ಯಾವ ಪರಿಸ್ಥಿತಿನ ಎದುರಿಸ್ತಾ ಇದ್ದೀರಿ, ಯಾವ ಸನ್ನಿವೇಶಗಳಿದ್ದೀರಿ, ಅವುಗಳನ್ನು ಕೂಡ ಮೀರಿ ನಿಮ್ಮ ಮನಸ್ಸಿನಲ್ಲಿ ಥ್ಯಾಂಕ್ ಗಾಡ್ ಅದಕ್ಕಿಂತ ಮಿಗಿಲಾದಂಥದ್ದನ್ನು ನೋಡುವಂಥ ಸಾಮರ್ಥ್ಯವನ್ನು ಮತ್ತು ದೇವರು ತನ್ನ ವಾಕ್ಯದಲ್ಲಿ ಏನಂತ ವಾಗ್ದಾನ ಮಾಡಿದಾರೋ ಅದನ್ನು ಊಹಿಸಿಕೊಳ್ಳುವಂತಹ, ಅದನ್ನು ಕಲ್ಪನೆ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ನೀವು ಅನುದಿನ ಕೂಡ ಬೆಳೆಸ್ಕೊಳ್ಬೇಕು. ಅದಕ್ಕೆ ನಾನು ಕ್ರಿಸ್ತರ ಶರೀರವಾಗಿದ್ದೇನೆ ವಾಕ್ಯ ಹೇಳೋದಕ್ಕಿಂತ ಮಿಗಿಲಾಗಿ ಪ್ರೈಸ್ ಗಾಡ್, ನಾನು ಕ್ರಿಸ್ತರ ಶರೀರ ಅಂತ ಹೇಳಿದ್ಮೇಲೆ ಮೈ ಗಾಡ್, ಕ್ರಿಸ್ತನ ಶರೀರದಲ್ಲಿ ಪ್ರೈಸ್ ಗಾಡ್ ಯಾವುದೇ ರೋಗಗಳಿರಲಿಲ್ಲ. ಪ್ರೈಸ್ ಗಾಡ್, ಅವ್ರ ಶರೀರದ ಅಂಗಗಳು ಪ್ರತಿಯೊಂದು ಕೂಡ ಫಸ್ಟ್ ಕ್ಲಾಸ್ ಆಗಿ ಕಡೆ ನಿಮಿಷದವರೆಗೂ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇತ್ತು. ಅದೇ ಥರ ನನ್ನ ಶರೀರನು ಕೂಡ ಪ್ರೈಸ್ ಬಿಟ್ಟು ಗಾಡ್ ಪರ್ಫೆಕ್ಟ್ ಆಗಿದೆ. ಕ್ರಿಸ್ತನ ಶರೀರವನ್ನು ಯಾವ ಥರ ಪವಿತ್ರ ಆತ್ಮರು ತಂದೆ ರಾಜ್ಯ ಕಟ್ಟಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು, ಅದೇ ಥರ ಪ್ರೈಸ್ ಬಿಟ್ಟು ಗಾಡ್ ನನ್ನ ಶರೀರ ಕೂಡ ದೇವರ ಆಲಯವಾಗಿದೆ. ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ನನ್ನ ಒಳಗಡೆ ದೇವರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ನನ್ನನ್ನು ಯಾರಾದರೂ ಬಂದು ಮುಟ್ಟಿದ್ರೆ, ರಕ್ತ ಸೌಂದರ್ಯದ ಮಕ್ಕಳು ಬಂದು ಮುಟ್ಟುವಾಗ ಸ್ವಸ್ಥತೆ ಪಡ್ಕೊಳ್ತಾರೆ, ಶಾಪಗ್ರಸ್ತರು ಬಂದು ಮುಟ್ಟುವಾಗ ಆಶೀರ್ವಾದ ಪಡ್ಕೊಳ್ತಾರೆ. ಮೈ ಗಾಡ್, ನಾನು ಎಲ್ಲೆಲ್ಲೂ ಹೋಗ್ತಾ ಇದ್ದಾನೋ ಎಲ್ಲ ಕಡೆಗಳು ಕೂಡ ದೇವರ ಮಹಿಮೆಯನ್ನು ಪ್ರಕಟಪಡಿಸುವಂತಹ ಅಂಥ ಶರೀರವನ್ನು ನಾನು ಹೊಂದಿರೋದ್ರಿಂದ ನಾನು ಉಳಿತಾ ಇದ್ದಾನೆ, ನಾನು ಕ್ರಿಸ್ತರ ಶರೀರವಾಗಿದ್ದೇನೆ. ಕಲ್ಪನೆ ಮಾಡ್ಕೊಳ್ಳಿ ಫಾಸ್ಟ್. ಕಲ್ಪನೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ಕಲ್ಪನೆ ಮಾಡ್ಕೊಳ್ತೀರಿ ಅದು ನಂಬಿ ಬಾಕಿ ನುಡಿತೀರಿ, ಪ್ರೈಸ್ ಬಿಟ್ಟು ಗಾಡ್ ಖಂಡಿತವಾಗಿಯೂ ನೀವು ನುಡಿದುದನ್ನ ನಿಮ್ಮ ನಿಜ ಜೀವನದಲ್ಲಿ ಈ ಶಾರೀರಿಕವಾದ ಕಣ್ಣುಗಳ ಮೂಲಕ ನೋಡ್ತೀರಿ. ಕಲ್ಪನೆಯ ಕಣ್ಣುಗಳೊಂದಿಗೆ
ಮನಸ್ಸಿನ ಕಣ್ಣುಗಳೊಂದಿಗೆ ನೀವು ಯಾವುದು ನೋಡ್ತೀರಿ, ನಿರಂತರವಾಗಿ ನೋಡ್ತೀರಿ, ಅದನ್ನು ಮುಂದೆ ಒಂದಿನ ಶಾರೀರಿಕವಾದ ಕಣ್ಣುಗಳಿಂದ ನೋಡ್ತೀರಿ. ಬರೀ ಬಾಯಲ್ಲಿ ಮಾತ್ರ ಮಣಮಣ ಅಂತೇಳಿ ನಾನು ನೋಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಇಲ್ಲಿ ನೀವು ನೋಡಬೇಕು, ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ಬಿ ಗಾಡ್, ಥ್ಯಾಂಕ್ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಇವತ್ತು ದೇವರು ನಮ್ಮೆಲ್ರಿಗೂ ಕರೆ ಕೊಟ್ಟಿದ್ದಾರೆ. ಏನಂತಂದ್ರೆ, ನಿಮ್ಗೆ ಏನಾಗಬೇಕಾಗಿದೆಯೋ ಅದನ್ನ ಎಲ್ಲೂ ಹೊರಡೆ ಹುಡುಕ್ಬೇಡಿ, ನಿಮ್ಮ ಒಳಗಡೆ ಇದೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಇಲ್ಲದೆ ಇರೋದನ್ನ ನಿಮ್ಮ ಆತ್ಮದಲ್ಲಿ ಯೇಸು ಕ್ರಿಸ್ತರ ಮೂಲಕ ಅದನ್ನು ಹೊಂದ್ಕೊಂಡಿದ್ದೇನೆ, ಅದು ಆಲ್ರೆಡಿ ಇದೆ ಎಂಬುದಾಗಿ ನಂಬಿ ಒಳಗಡೆ ಇರೋದನ್ನ ವಾಕ್ಯಕ್ಕೆ ಅನುಗುಣವಾಗಿ ಕರೆಯೋಕ್ಕೆ ಮುಂಚಿತವಾಗಿ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ನಾನು ಈಗಾಗಲೇ ಗುಣ ಆಗಿದ್ದೇನೆ, ಈಗಾಗಲೇ ಬಿಡುಗಡೆ ಹೊಂದಿದ್ದೇನೆ, ಈಗಾಗಲೇ ಸೇವೆ ಮಾಡ್ತಿದ್ದಾನೆ, ಈಗಾಗಲೇ ಪ್ರೈಸ್ಗೆ ಜನರಿಗೆ ಹೋಗಿ ಸುವಾರ್ತಿನ ಸಾರ್ತಿದ್ದಾನೆ. ಈಗಲೇ ನಿಮ್ಮ ಮನಸ್ಸನ್ನು ಕಲ್ಪನೆ ಮಾಡ್ಕೊಳ್ಳಿ. ನೀವೇನು ಕಲ್ಪನೆ ಮಾಡ್ಕೊಳ್ತೀರಿ, ನಂಬಿ ನುಡಿತೀರಿ, ನುಡಿದಂತೆಯೇ ಆ ನುಡಿ, ಕಲ್ಪನೆಯೊಂದಿಗಿರುವಂಥ ನುಡಿ ನಿಮ್ಮ ಜೀವನದಲ್ಲಿ ಆ ಕಾರ್ಯವನ್ನು ನೆರವೇರಿಸಿಕೊಳ್ಳುವ ಸ್ಥಾನಕ್ಕೆ ನಿಮ್ಮನ್ನು ಕೊಂಡು ಹೋಗ್ತದೆ. ಹಾಲೆಲೂಯಾ. ಎಲ್ಲರೂ ಎದ್ದು ನೋಡೋಣ, ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಥ್ಯಾಂಕ್ ಯು ಜೀಸಸ್. ಪ್ರಿಯರು, ಯಾರೆಲ್ಲ ಇವತ್ತು ಬಂದಿದ್ದೀರಿ, ದಯವಿಟ್ಟು ನಿಮ್ಮ ಮನೆಗಳಿಗೆ ಹೋದ್ಮೇಲೆ ಪ್ರತಿದಿನ ಸಂಜೆ ಪ್ರಾರ್ಥನಾ ಕೂಟದಲ್ಲಿ ಅದನ್ನು ಭಾಗವಹಿಸಿ. ಯಾಕೆ ಗೊತ್ತಾ, ಸಂಜೆ ಪ್ರಾರ್ಥನಾ ಕೂಟದಲ್ಲಿ ಇದರ ಕಂಟಿನ್ಯೂಸ್ ಕ್ಲಾಸ್ ಇರ್ತದೆ. ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಕಣ್ಣುಗಳು ಮುಚ್ಚೋಣ. ನಮ್ಮನೆ ಸಂಪೂರ್ಣವಾಗಿ ಪ್ರಭು ಯೇಸುವಿನ ಕರಳಿಗೆ ಸಮರ್ಪಿಸಿಕೊಳ್ಳೋಣ. ಕಲ್ಪನೆ ಮಾಡ್ಕೊಳ್ಳಿ, ಮುಂದಿನ ವಾರದಲ್ಲಿ ನೀವು ಬರುವಾಗ, ಮುಂದಿನ ವಾರ ಅಂದರೆ 2 ವಾರ ಟೈಮ್ ಇದೆ. ಮುಂದಿನ ವಾರ ನೀವು ಸುವಾರ್ತೆ ಸಾರಲಿಕ್ಕಾಗಿ, ತದನಂತರದ ವಾರದಲ್ಲಿ ನೀವು ಇಲ್ಲಿ ಬರಲಿಕ್ಕಾಗಿ ದೇವರು ಕರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ವಾರ ಬರುವಾಗ ನೀವು ಒಬ್ಬರೇ ಬರೋದಿಲ್ಲ, ಬದಲಾಗಿ ಕ್ರಿಸ್ತನ ಮೂಲಕ ನಾನು ಮತ್ತು ನೀವು ಯಾವ ರೀತಿ ತಂದೆಯ ಮನೆಗೆ ಬಂದಿದ್ದೇವೋ ಅದೇ ಥರ ಕ್ರಿಸ್ತನ ಮೂಲಕ ತಂದೆಗೆ ನಾವು ಮಗನಾಗಿರೋದ್ರಿಂದ ನನ್ನ ಮೂಲಕ ಸಮಸ್ಯೆ ಇರುವಂಥ ವ್ಯಕ್ತಿಗಳು, ಬಂಧಿತರು, ಜಿಗುಪ್ಸೆ ಹೊಂದಿರುವವರು, ಮನಗುಂದಿರುವವರು ಅಂತ ಮಕ್ಕಳನ್ನು ನಾನು ಮುಂದಿನ ದಿನಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದೊಂದಿಗೆ ಅಂಥ ಮಕ್ಕಳಿಗೆ ಬಿಡುಗಡೆ ಕೊಡಲಿಕ್ಕಾಗಿ, ಅಂಥವರಿಗೆ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕಾಗಿ ಮುಂದಿನ ಸಲ ಬರುವಾಗ ಅಂಥವ್ರನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಬರ್ತಾ ಇದ್ದೇನೆ, ಕಲ್ಪನೆ ಮಾಡ್ಕೊಳ್ಳಿ, ಈಗಲೇ ಬರ್ತಾ ಇದ್ದಾನೆ. ಥ್ಯಾಂಕ್ ಯು ರೆಡಿ. ವಿಶೇಷವಾಗಿ ಇವತ್ತು ನಮಗೆಲ್ಲರಿಗೂ ಒಂದು ಪ್ರಮುಖವಾದ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದೀರಿ. ಅದೇನಂತಂದ್ರೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಡ್ಯಾಡಿ ನೀವು ಬಯಸುವಂಥ ಯಥೇಚ್ಛ ಜೀವಿತವನ್ನು ಅನುಭವಿಸಬೇಕಾದ್ರೆ, ಥ್ಯಾಂಕ್ ಯು ರೆಡಿ. ನಾವು ಬಾಯಿಗೆ ನುಡಿಯೋದು ಎಷ್ಟು ಮುಖ್ಯನೋ ಅದಕ್ಕಿಂತಲೂ ಮಿಗಿಲಾಗಿ ನಾನು ಮೊದಲು ನನ್ನ ಮನಸ್ಸಲ್ಲಿ ಅದು ಕಲ್ಪನೆ ಮಾಡಿಕೊಳ್ಳುವಂಥದ್ದು ಅದು ತುಂಬ ಮುಖ್ಯವಾದದ್ದು. ಥ್ಯಾಂಕ್ ಯು ಲಾರ್ಡ್. ನನ್ನ ಬಾಯಿ ಕೇಳುವಂಥದ್ದು ಮತ್ತು ನನ್ನ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಇವೆರಡೂ ಕೂಡ ದೇವರ ವಾಕ್ಯದ ಹೊಂದಾಣಿಕೆ ಆಗೋದಾದ್ರೆ, ಡ್ಯಾಡಿ ನಿಮ್ಮ ವಾಕ್ಯ ಹೇಳ್ತದೆ, ನೀವು ಯಾವ ರೀತಿ ಇಲ್ಲದಿರುವುದನ್ನು ಇರುವುದಾಗಿ ಕರೀತೀರೋ, ಮರಣಕರದ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿ ಜೀವವನ್ನು ಪ್ರಕಟಪಡಿಸಲಿಕ್ಕಾಗಿ, ಆ ಜೀವ ಆಲ್ರೆಡಿ ಲೋಕದಲ್ಲಿ ಇಲ್ಲದೆ ಹೋದ್ರೂ ಕೂಡ ಆಧ್ಯಾತ್ಮ ಲೋಕದಲ್ಲಿ ಆ ಜೀವ ಇದೆ, ಬೆಳಕಿದೆ ಎಂಬುದಾಗಿ ನಂಬಿ ಬಾಯಿ ತೆಗೆದು ಜೀವನ ನುಡಿಗಳನ್ನು ಬೆಳಕಾಗು ಎಂಬುದಾಗಿ ನುಡಿಯೋದ್ರ ಮೂಲಕ ಯಾವ ರೀತಿಯ ಬೆಳಕನ್ನು ಭೂಲೋಕಕ್ಕೆ ತಂದುಕೊಟ್ರು, ಅದೇ ರೀತಿ ಡ್ಯಾಡಿ ನಿಮ್ಮ ಜೀವನ ಹೊಂದಿರುವಂತಹ, ನಿಮ್ಮ DNA ಹೊಂದಿರುವಂತಹ ನಾವು ಒಬ್ಬೊಬ್ಬರು ಕೂಡ ಇನ್ನು ಮುಂದೆ ನಕಾರಾತ್ಮಕವಾದ ಸನ್ನಿವೇಶಗಳ ಮೇಲೆ, ನಕಾರಾತ್ಮಕವಾದ ಪರಿಸ್ಥಿತಿಗಳ ಮೇಲೆ ನಾವು ಅವುಗಳನ್ನೇ ನುಡಿಯದೆ ಬದಲಾಗಿ ಅವುಗಳಿಗಿಂತ ಮಿಗಿಲಾಗಿ ನಿಮ್ಮ ವಾಕ್ಯವನ್ನು ನುಡಿಲಿಕ್ಕಾಗಿ, ಆ ವಾಕ್ಯ ನುಡಿಯುವಂಥ ಮೊದಲು ಅದನ್ನು ಕಲ್ಪನೆ ಮಾಡಿಕೊಂಡು ಹೃದಯದಲ್ಲಿ ನಂಬಿ ಅದನ್ನು ನುಡಿಯುವಂತೆ ನಮ್ಮೊಬ್ಬೊಬ್ಬರು ನಿಮ್ಮ ಆತ್ಮರ ಮೂಲಕ ಇಂದು ಬಲಪಡಿಸೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ರೆಡಿ. ಯೇಸು ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಿದ್ದೇನೆ, ಇಲ್ಲಿ ಯಾರೆಲ್ಲ ಯಾವುದೆಲ್ಲ ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಇದ್ದಾರೋ, ಯಾರೆಲ್ಲ ಮರಣಕರವಾದ ಪರಿಸ್ಥಿತಿ ಮಧ್ಯದಲ್ಲಿ ಈ ರೋಗದ ಆರೋಗ್ಯದ ವಿಷಯದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಬಿಡುಗಡೆ ವಿಷಯದಲ್ಲಿ, ವಿಧೇಯತ್ವದ ವಿಷಯದಲ್ಲಿ, ಈ ಏರಿಯಾಗಳಲ್ಲಿ ಮರಣಕರವಾದ ಪರಿಸ್ಥಿತಿನ ಯಾರೆಲ್ಲ ಅನುಭವಿಸ್ತಾ ಇದ್ದಾರೋ ಯೇಸು ನಾಮದಲ್ಲಿ ಆ ಒಂದೊಂದು ಪರಿಸ್ಥಿತಿ ಮೇಲೆ ನನ್ನ ಜೀವನ ಕರೀತಾ ಇದ್ದಾನೆ. ಯೇಸು ನಾಮದಲ್ಲಿ ಅನಾರೋಗ್ಯದಲ್ಲಿರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿ ಆರೋಗ್ಯನ ಯೇಸು ನಾಮ ಸ್ವೀಕರಿಸಿಕೊಳ್ಳಿ. ಯೇಸು ನಾಮದಲ್ಲಿ ಬಡತನದಲ್ಲಿ ಸಾಲದ ಹೊರೆಯಲ್ಲಿರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿ ಯೇಸುವಿನ ದೃಷ್ಟಿಕೋನ ಹೊಂದಿ ನಾನು ನುಡಿತಾ ಇದ್ದಾನೆ. ಈಗಲೇ ನಿಮಗೆ ಬೇಕಾದ ಸಮೃದ್ಧಿಯನ್ನು ಯೇಸು ನಾಮದ ಸ್ವೀಕರಿಸಿಕೊಳ್ಳಿ. ಯಾವುದೆಲ್ಲ ಏರಿಯಾದಲ್ಲಿ ಬಂಧನಕ್ಕೊಳಗಾಗಿದ್ದೀರಿ ಯೇಸುವಿನ ದೃಷ್ಟಿಕೋನದೊಂದಿಗೆ ನಾನು ನುಡಿತಾ ಇದ್ದೇನೆ. ಈ ಕ್ಷಣ ನಿಮ್ಗೆ ಬೇಕಾದ ಬಿಡುಗಡೆಯನ್ನು ಸ್ವೀಕರಿಸಿಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಯಾರು ಚಿಂತಾಕ್ರಾಂತರಾಗಿದ್ದೀರಿ ಯೇಸು ನಾಮದಲ್ಲಿ ಆ ಚಿಂತೆಯ ಮೇಲೆ ನುಡಿತಾ ಇದ್ದಾನೆ. ಬಾಯಿ ತೆಗೆದು ಯೇಸುವಿನ ದೃಷ್ಟಿಕೋನದ ನುಡಿತಾ ಇದ್ದಾನೆ. ನಿಮ್ಮ ಮಕ್ಕಳು ಈಗಾಗಲೇ ಬಿಡುಗಡೆ ಹೊಂದಿದ್ದಾರೆ, ಸಮೃದ್ಧಿಯನ್ನು ಹೊಂದಿದ್ದಾರೆ, ದೈವ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಕೂಡ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೀತಾ ಇದ್ದಾರೆ.
ಥ್ಯಾಂಕ್ ಯು ರೆಡಿ. ನಾನು ಈಗೇನನ್ನು ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡಿದ್ದೇನೋ, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಕತ್ತಲು ಆವರಿಸಿಕೊಂಡಿದೆಯೋ ಆ ಕತ್ತಲಿನ ಮೇಲೆ ಯೇಸುವಿನ ದೃಷ್ಟಿಕೋನದೊಂದಿಗೆ ನುಡಿತಾ ಇದ್ದಾನೆ. ಬೆಳಕನ್ನ, ಜೀವನ್ನ ನಾನು ಯೇಸು ನಾಮ ನುಡಿತಾ ಇದ್ದಾನೆ. ಯೇಸು ನಾಮದಲ್ಲಿ ಈಗಲೇ ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಮತ್ತು ಯೂಟ್ಯೂಬ್ ಮೂಲಕ ಯಾರೆಲ್ಲ ಒಂದುಗೂಡಿದಾರೋ ಅವರು ಕೂಡ ಯೇಸು ನಾಮದಲ್ಲಿ ಬೆಳಕನ್ನ, ಜೀವನ್ನ, ಥ್ಯಾಂಕ್ ಯು ಲಾರ್ಡ್. ಯೇಸು ನಾಮದಲ್ಲಿ ಡ್ಯಾಡಿ ನಿಮ್ಮ ಮಹಿಮೆಗಾಗಿ ಪ್ರತಿಯೊಬ್ಬರು ಕೂಡ ಸ್ವೀಕರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸುವ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.